ಹಲೋ ಹಲೋ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮ ಪೂಜ್ಯ ಪರ್ಯಾಯ ಶ್ರೀಪಾದರು ಸಂಕಲ್ಪಿಸಿರುವಂತಹ ನಿರಂತರ ಜ್ಞಾನಯಜ್ಞದಲ್ಲಿ ವಾಂಗ್ಮಯ ಸೇವೆಯನ್ನು ಸಲ್ಲಿಸಲು ಬಂದಿರುವಂತಹ ಬೆಂಗಳೂರಿನ ವಿದ್ವಾನ್ ಮಾದನೂರು ಪೌಮಾನಾಚಾರ್ಯ ಇವರಿಗೆ ಶ್ರೀಮಠದ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆಚಾರ್ಯರು ತಾತ್ಪರ್ಯ ನಿರ್ಣಯದ 12ನೇ ಅಧ್ಯಾಯದ ಪ್ರವಚನವನ್ನು ನಡೆಸಿಕೊಡ್ತಾ ಇದ್ದಾರೆ. ಆ ಪ್ರವಚನಕ್ಕೆ ಶ್ರೋತೃಗಳಾಗಿ ಬಂದಿರತಕ್ಕಂತಹ ತಮಗೆಲ್ಲರಿಗೂ ಕೂಡ ಶ್ರೀಮಠದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಆಚಾರ್ಯರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ತಮ್ಮ ಈ ನಿರಂತರ ಪ್ರವಚನವನ್ನು ನಡೆಸಿಕೊಡಬೇಕು ಅಂತ ಕೇಳಿಕೊಳ್ಳುತ್ತೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಕ್ತ್ಯಾ ಸ್ತುತ್ಯಾ ವಿರಕ್ತ್ಯಾ ಭಜದಮಲ ಜನೋನ್ನತ್ಯ ಭೂತ್ಯರ್ಪಕಾಯ ಕ್ಷಿತ್ಯಾಮತ್ಯಲ್ಪಭಕ್ತೇಷ್ವಪಿ ಕುಜನ ಕೃತೌದ್ಧತ್ಯ ಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇಥ ಹರ್ತ್ರೇ ಹಯಮುಖ ಹರಯೇ ಅಮುತ್ರ ಪಾತ್ರೇ ನಮಸ್ತೆ. ತಸ್ಮೈ ಕಸ್ಮೈಚಿದಸ್ಮನ್ ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರುನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೇವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮಃ ಅತ್ಯಂತ ದಯಾಲವೇ. ಯಸ್ಯ ಪ್ರಚಂಡ ತಪಸಾ ಶ್ರುತಿಗೀತವೃತ್ತಃ ತುಷ್ಟೋ ಹರಿಃ ಕಿಲ ವಶಂ ವದತಾಂ ಅವಾಪ. ಶ್ರೀಮಧ್ವಸನ್ಮತ ಪಯೋನಿಧಿ ಪೂರ್ಣಚಂದ್ರಃ ಶ್ರೀ ವಿಷ್ಣುತೀರ್ಥ ಮುನಿರಾಟ್ ಮುದಮಾತನೋತು. ಸರ್ವಜ್ಞ ಮೂರ್ಧನ್ಯರಾದಂತಹ ವಾಯುದೇವರ ಸಾಕ್ಷಾತ್ ಅವತಾರರಾದಂತಹ ಶ್ರೀಮದ್ ಆಚಾರ್ಯರು ರಚನೆ ಮಾಡಿದಂತಹ ಮಹಾಭಾರತ ತಾತ್ಪರ್ಯನಿರ್ಣಯದಲ್ಲಿ ಬೇರೆ ಬೇರೆ ದೇವತೆಗಳು ಭೂಲೋಕದಲ್ಲಿ ಭಗವಂತನ ಸೇವೆಗೋಸ್ಕರ ಹೇಗೆ ಹೇಗೆ ಅವತಾರ ಮಾಡಿದ್ದಾನೆ ಎಂಬುದನ್ನು ತಿಳಿಸುವಾಗ ಉದ್ಧವನ ಜನನದ ಬಗ್ಗೆ ಉಲ್ಲೇಖವನ್ನು ನಾವು ನೋಡ್ತಾ ಇದ್ದೇವೆ. ಬೃಹಸ್ಪತ್ಯಾಚಾರ್ಯರೇ ಉದ್ಧವರಾಗಿ ಅವತಾರ ಮಾಡಿದ್ದಾರೆ ಶ್ರೀಕೃಷ್ಣನ ಸೇವೆಯನ್ನು ಮಾಡುವುದಕ್ಕೋಸ್ಕರ. ಭಗವಂತನ ಸೇವೆಯನ್ನು ಮಾಡುವುದು ಯಾಕಾಗಿ, ಯಾವ ತರಹ ಸೇವೆ ಮಾಡಬೇಕು, ಅದರಿಂದ ನಮಗಾಗುವ ಲಾಭವೇನು, ಅದಕ್ಕೆ ಶ್ರೀಮದ್ ಭಾಗವತ ಹೇಳ್ತಾ ಇದೆ, ತ್ವಯೋಪಭುಕ್ತ ಸೃಗಂಧ ವಾಸೋಲಂಕಾರ ಚರ್ಚಿತಾ ಉಚ್ಛಿಷ್ಟ ಭೋಜನೋ ದಾಸಾಹ ತವ ಮಾಯಾಂ ಜಯೇಮಹಿ. ಪ್ರತಿಯೊಬ್ಬ ಮನುಷ್ಯನು ಕೂಡ ಹುಟ್ಟುವಾಗ ಅವನು ತನ್ನ ಜೊತೆಗೆ ಈ ಅಜ್ಞಾನವೆಂಬತಕ್ಕಂಥದ್ದನ್ನು, ಸಂಸಾರಕ್ಕೆ ಬಂಧಕವಾದ ಅಜ್ಞಾನವನ್ನು ಅವನು ಜೊತೆಗೆ ತಂದುಕೊಂಡಾಗ ಅದನ್ನು ಕಳೆದುಕೊಳ್ಳುವುದಕ್ಕೋಸ್ಕರ ಬಗೆ ಬಗೆಯ ಬೇರೆ ಬೇರೆ ಉಪಾಯಗಳನ್ನು ನಾವು ನಡೆಸಬೇಕಾಗತ್ತೆ. ಅದರಲ್ಲಿ ಪ್ರಮುಖವಾಗಿರತಕ್ಕಂಥದ್ದು ಆ ಭಗವಂತನಿಗೆ ಸಮರ್ಪಣೆ ಮಾಡಿರತಕ್ಕಂತಹ ಆ ತುಳಸಿ ಮುಂತಾದ ಆ ಬೇರೆ ಬೇರೆ ಮಾಲೆಗಳನ್ನು ನಾವು ಸ್ವೀಕಾರ ಮಾಡುವಂತಹದ್ದು. ಭಗವಂತನಿಗೆ ನಿವೇದನ ಮಾಡಿದ ಗಂಧ, ಅನಂತರದಲ್ಲಿ ಅವನಿಗೆ ಸಮರ್ಪಣೆ ಮಾಡಿದಂತಹ ವಸ್ತ್ರ, ಬೇರೆ ಬೇರೆ ಅವುಗಳನ್ನು ನಾವು ಕೂಡ ಭಗವಂತನ ಪ್ರಸಾದ ಅಂತ ಅವನ ನಿರ್ಮಾಲ್ಯವನ್ನು ಸ್ವೀಕಾರ ಮಾಡುವುದರ ಜೊತೆಗೆ ಉಚ್ಛಿಷ್ಟ ಭೋಜಿನೋ ದಾಸಾಹ, ಭಗವಂತನ ಉಚ್ಛಿಷ್ಟವನ್ನು ನಾವು ಸ್ವೀಕಾರ ಮಾಡಬೇಕು. ಉಚ್ಛಿಷ್ಟ ಅಂದರೆ ಇವತ್ತೆಲ್ಲ ಎಂಜಲು ಅನ್ನುವ ಅರ್ಥದಲ್ಲಿ ಆ ಪದ ಸಂಸ್ಕೃತದಲ್ಲಿ ಬಹಳಷ್ಟು ಬಳಕೆಯಲ್ಲಿದೆ. ಆದರೆ ಉತ್ಸಿಷ್ಟ ಅಂದರೆ, ಉತು ಅಂದರೆ ಉತ್ಕೃಷ್ಟವಾದಂತಹ, ಶಿಷ್ಟ ಅಂದರೆ ಭಗವಂತನಿಗೆ ಅರ್ಪಣೆ ಮಾಡಿ ಅನಂತರದಲ್ಲಿ ಉಳಿದ ಆ ಎಲ್ಲ ಏನೊಂದು ನೈವೇದ್ಯದ ಭಾಗ ಇದೆ ಅದು ಶ್ರೇಷ್ಠವಾದಂತಹ ಆ ಯಜ್ಞದ ಹವಿಸ್ಸಿಗೆ ಸಮಾನವಾದ ಪವಿತ್ರವಾದ ಅನ್ನ. ಅದನ್ನು ನಾವು ನಿತ್ಯವೂ ಕೂಡ ನೈವೇದ್ಯ ರೂಪವಾಗಿ ಸ್ವೀಕಾರ ಮಾಡಿದಾಗ ಅದರಿಂದ ಭಗವಂತ ಅವರನ್ನ ತನ್ನ ಭಕ್ತರು ಅಂತ ಪರಿಗಣನೆ ಮಾಡಿ ಅವರನ್ನು ಈ ಮಾಯೆಯಿಂದ, ಸಂಸಾರದ ಆ ಮೂಲವಾದಂತಹ ಅಜ್ಞಾನದಿಂದ ಬಿಡುಗಡೆಗೊಳಿಸಿ ಅವರನ್ನು ಉದ್ಧಾರ ಮಾಡ್ತಾ ಇದ್ದಾನೆ. ಆದ್ದರಿಂದ ಎಲ್ಲ ಆ ಭಗವದ್ಭಕ್ತರ ಉದ್ದೇಶವೇ ಯಾವುದನ್ನೇ ತಾವು ತೆಗೆದುಕೊಳ್ಳುವಾಗ ಅದನ್ನು ಮೊದಲು ಭಗವಂತನಿಗೆ ಅರ್ಪಣೆ ಮಾಡಿ ಅನಂತರದಲ್ಲಿ ನಾವು ಅದನ್ನು ಸ್ವೀಕಾರ ಮಾಡಿದಾಗ ಅದು ನಮ್ಮ ಪುಣ್ಯಕ್ಕೂ ಕಾರಣವಾಗುತ್ತೆ. ಒಂದು ವೇಳೆ ದೇವರಿಗೆ ಏರಿಸದೇ ಇರುವ ಹೂವು ಮುಂತಾದವುಗಳನ್ನು ನಾವೇ ಸ್ವೀಕಾರ ಮಾಡಿಬಿಟ್ರೆ ಅದರಿಂದ ನಮ್ಮ ಮನೆಯಲ್ಲಿರುವ ಲಕ್ಷ್ಮೀ ದೇವಿಯೇ ಹೊರಟು ಹೋಗ್ತಾ ಇದ್ದಾಳೆ. ಬ್ರಹ್ಮವೈವರ್ತ ಪುರಾಣ ಹೇಳ್ತಾ ಇತ್ತು, ಯಾವುದೇ ಪದಾರ್ಥವನ್ನು ಹೊಸದಾಗಿ ನಾವು ತಂದಾಗ ಅದು ಒಳ್ಳೆ ಹೂವಾಗಿರ್ಬೋದು ಅಥವಾ ಹಣ್ಣು ಇತ್ಯಾದಿಗಳಾಗಿರ್ಬೋದು,
ಅದನ್ನು ನಾವು ದೇವರಿಗೆ ಅರ್ಪಣೆ ಮಾಡಿ ಅನಂತರ ನಾವು ಸ್ವೀಕಾರ ಮಾಡಬೇಕಂತ. ಆದರೆ ಇವತ್ತು ನಮ್ಮ ಸ್ವಭಾವ ಹಾಗಿಲ್ಲ. ಯಾವುದೇ ಒಳ್ಳೆ ಸುವಾಸನೆ ಭರಿತವಾದ ಆ ಹೂವನ್ನು ನಾವು ನೋಡಿದಾಗ ಈ ಹೂವು ಹೇಗಿದೆ ಅಂತ ನಾವೇ ಮೊದಲು ಮೂಸಿ ಬಿಡ್ತಾ ಇರ್ತೇವೆ. ಯಾಕೆಂದ್ರೆ ನಮಗೆ ಅನೇಕ ಜನ್ಮಗಳ ಸಂಸ್ಕಾರ ಇನ್ನೂ ಕೂಡ ಮಾನವ ಜನ್ಮದಲ್ಲಿ ಬಿಟ್ಟಿಲ್ಲ. ನಾವು ಹಿಂದೆ ನಾಯಿ, ನರಿ ಇತ್ಯಾದಿಗಳಾಗಿ ಹುಟ್ಟಿದಾಗ ಆ ಎಲ್ಲ ನಾಯಿ ಮುಂತಾದವುಗಳೆಲ್ಲ ಮೂಗಿನಿಂದಲೇ ಎಲ್ಲವನ್ನೂ ಮೂಸುವ ಸ್ವಭಾವವನ್ನು ಪಡೆದಿರ್ತವೆ. ಈ ಮಾನವ ದೇಹದಲ್ಲಿ ಆ ಎಲ್ಲ ಬೇರೆ ಬೇರೆ ಜನ್ಮಗಳ ಸಂಸ್ಕಾರ ಈಗಲೂ ಕೂಡ ನಮ್ಮಲ್ಲಿ ರೂಢ ಮೂಲವಾಗಿದ್ದರಿಂದ ಯಾವುದು ಸಿಗತ್ತೆ ಅದನ್ನು ತಕ್ಷಣದಲ್ಲಿ ಮೂಸುವುದು ಅದು ಮಾನವನ ಸ್ವಭಾವ. ಆದರೆ ಯಾರು ದೇವರಿಗೆ ಅರ್ಪಣೆ ಮಾಡದೇ ಇರುವಂತಹ ಆ ಹೂ ಮುಂತಾದವುಗಳನ್ನು ಮೊದಲು ಮೂಸ್ತಾ ಇದ್ದಾರೆ, ಅವರ ಮನೆಯಲ್ಲಿ ನಾನು ವಾಸಿಸುವುದಿಲ್ಲ ಅಂತ ಆ ಭಗವಂತನ ಆ ಪರಮ ಆ ಪತಿವ್ರತೆ ಮಡದಿಯಾದ ಲಕ್ಷ್ಮೀದೇವಿ ಅಲ್ಲಿ ಹೇಳ್ತಾ ಇದ್ದಾಳೆ. ಆದರೆ ಉದ್ಧವನಿಗೆ ಆ ಭಗವಂತನ ಆ ಬಗೆಯಾಗಿರ್ತಕ್ಕಂತಹ ಸೇವೆಯನ್ನು ನಡೆಸಬೇಕು ಅಂತ ಅವನಿಗೆ ವಿಶೇಷವಾದ ಕಳಕಳಿ ಇದ್ದದ್ರಿಂದ ಆ ದೇವರನ್ನು ಪ್ರಾರ್ಥನೆ ಮಾಡಿ ಮತ್ತೆ ಪುನಃ ಆ ದ್ರೋಣನಾಗಿ ಅಲ್ಲಿ ಬೃಹಸ್ಪತ್ಯಾಚಾರ್ಯರು ಒಮ್ಮೆ ಅವತಾರ ಮಾಡಿದ್ದರೂ ಕೂಡ ಅಲ್ಲಿ ವಿಶೇಷವಾದಂತಹ ಭಗವಂತನ ಸೇವೆಯನ್ನ ಮಾಡುವ ಭಾಗ್ಯ ತನಗೆ ಬರುವುದಿಲ್ಲ. ಏಕೆಂದರೆ ದುರ್ಯೋಧನಾದಿ ಕೌರವರ ಜೊತೆಗೆ ಆ ದ್ರೋಣಾಚಾರ್ಯರು ಸೇರಿಬಿಟ್ಟ. ಅದು ಕೂಡ ತಮ್ಮ ಮಗನ ಆ ಒಂದು ಒಳಿತಿಗೋಸ್ಕರ ಅವರು ದೈನ್ಯಕ್ಕೆ ಬಲಿಯಾಗಿ ಆ ದುರ್ಯೋಧನನ ದುರನ್ನವನ್ನು ತಿಂದು ಅನಂತರದಲ್ಲಿ ಭಗವಂತನ ಅವಗ್ರಹಕ್ಕೆ ಒಂದು ರೀತಿ ಆಕ್ರೋಶಕ್ಕೆ ಆ ದ್ರೋಣಾಚಾರ್ಯರ ಪಾತ್ರರಾಗಿಬಿಡ್ತಾ ಇದ್ದಾರೆ. ಆದ್ರಿಂದಲೇ ಕೃಷ್ಣ ಅವನು ರಾಯಭಾರಕ್ಕೋಸ್ಕರ ಹಸ್ತಿನಾವತಿಗೆ ಬಂದಾಗ ದುರ್ಯೋಧನ ಕರೀತಾ ಇದ್ದಾನೆ, ಇವತ್ತು ನಮ್ಮ ಮನೆಯಲ್ಲಿ ಅದ್ಭುತವಾದ ಔತಣದ ಏರ್ಪಾಟಾಗಿದೆ, ಆದ್ರಿಂದ ಶ್ರೀಕೃಷ್ಣ ದಯವಿಟ್ಟು ಬರಬೇಕು. ಕೃಷ್ಣ ಹೇಳ್ತಾ ಇದ್ದಾನೆ, ನಾನು ಖಂಡಿತ ನಿನ್ನ ಮನೆಗೆ ಬರುವುದಿಲ್ಲ. ನಾನೇ ಯಾಕೆ, ಒಬ್ಬ ವ್ಯಕ್ತಿ ಇನ್ನೊಬ್ಬರ ಮನೆಗೆ ಊಟಕ್ಕೆ ಬರಬೇಕಾಗಿದ್ರೆ ಅದಕ್ಕೆ ಎರಡೇ ಕಾರಣ, ಎರಡೇ ರೀಸನ್ ಅಂತ ಇದ್ದಾನೆ ಕೃಷ್ಣ ಪರಮಾತ್ಮ. ಒಂದು, ನಮ್ಮ ಮನೆಯಲ್ಲಿ ಅನ್ನ ಇಲ್ಲದೆ ಇದ್ದರೆ ಇನ್ನೊಬ್ಬರ ಮನೆ ಹುಡುಕಿಕೊಂಡು ಊಟಕ್ಕೆ ನಾವು ಹೋಗ್ತೇವೆ. ಅಥವಾ ನಮ್ಮ ಮನೆಯಲ್ಲಿ ಸಮೃದ್ಧಿಯಾಗಿದ್ದರೂ ಕೂಡ ಪ್ರೀತಿಯಿಂದ ನಮ್ಮನ್ನು ಯಾರಾದರೂ ಕರೆದಾಗ ಆವಾಗ ನಾವು ಅವರ ಮನೆಗೆ ಊಟಕ್ಕೆ ಹೋಗ್ತಾ ಇರ್ತೇವೆ. ಕೃಷ್ಣ ಹೇಳ್ತಾ ಇದ್ದಾನೆ, ಸಂಪ್ರೀತಿ ಭೋಜ್ಯಾನಿ ಅನ್ನಾನಿ ಆಪದ್ಭೋಜ್ಯಾನಿ ವಾ ಪುನಃ ನಚ ಸಂಪ್ರೀಯಸೇ ರಾಜನ್ ನಚೈವ ಆಪದ್ಗತಾ ವಯಂ. ಕೃಷ್ಣ ಎಂತಹ ಚಾಟಿ ಏಟಿನಿಂದ ಆ ದುರ್ಯೋಧನನಿಗೆ ಏಟು ಕೊಡ್ತಾ ಇದ್ದಾನೆ ಅಂದ್ರೆ, ಸಂಪ್ರೀತಿ ಭೋಜ್ಯಾನಿ ಅನ್ನಾನಿ. ಹೊಡೆಯ, ಯಾವಾಗಲೂ ಇನ್ನೊಬ್ಬರು ನಮ್ಮ ಮನೆಗೆ ಕರೆದಾಗ ಅವರು ಪ್ರೀತಿಯಿಂದ ನಮಗೆ ಉಣಬಡಿಸ್ತಾರೆ, ಆ ಪ್ರೀತಿಗೆ ಮಾರು ಹೋಗಿ ಅವರ ಮನೆಗೆ ನಾವು ಹೋಗ್ತಾ ಇರ್ತೇವೆ. ಅಥವಾ ಆಪದ್ಭೋಜ್ಯಾನಿ ವಾ ಪುನಃ, ನಮ್ಮನ್ನು ಯಾರು ಪ್ರೀತಿಯಿಂದ ಕರೆಯುವುದಿಲ್ಲ ಅಥವಾ ನಮಗೂ ಬಡತನ ಬಹಳಷ್ಟಿದೆ ಅಂತಾದಾಗ ನಾವು ಇನ್ನೊಬ್ಬರ ಮನೆಗೆ ದೈನ್ಯದಿಂದ ಅವರ ಮನೆಗೆ ಊಟಕ್ಕೆ ಹೋಗ್ತಾ ಇರ್ತೇವೆ. ಆದರೆ ಕೃಷ್ಣ ಅಂತ ಇದ್ದಾನೆ, ನಚ ಸಂಪ್ರೀಯಸೇ ರಾಜನ್, ನಾನು ಇವತ್ತು ನಿಮ್ಮ ಮನೆಗೆ ಬಂದು ಆ ಅರಮನೆಯ ಎಲ್ಲ ವೈಭೋಗವನ್ನು ನಾನು ಸ್ವೀಕಾರ ಮಾಡಿದರೆ ಅದರಿಂದ ನಿನಗೆ ಖಂಡಿತ ಸಂತೋಷವಾಗುವುದಿಲ್ಲ. ಏಕೆಂದರೆ ನೀನು ಪಾಂಡವರ ದ್ವೇಷ ಮಾಡ್ತಾ ಇದ್ದೀಯಾ. ಪಾಂಡವರು ನನಗೆ ಪ್ರಾಣದಂತೆ ಇದ್ದಾರೆ. ಅಂತಹ ಪ್ರಾಣಪ್ರಿಯರಾದ ಪಾಂಡವರನ್ನು ದ್ವೇಷ ಮಾಡುವ ನೀನು ನನ್ನನ್ನು ದ್ವೇಷ ಮಾಡುವನಾಗಿದ್ದೀಯಾ. ಆದರೆ ಮೇಲುನೋಟಕ್ಕೆ ನಾನು ರಾಜ, ಅದರಿಂದ ವೈಭವದ ಈ ಥರದ್ದನ್ನೆಲ್ಲ ಮಾಡಬೇಕು ಅಂತ ನಿನಗೆ ವಿಡಂಬನೆ, ಕೇವಲ ಆಡಂಬರ ಮಾಡಬೇಕು ಅಂತಷ್ಟೇ ಹೊರತಾಗಿ ಅಂತರಂಗದಲ್ಲಿ ನನ್ನ ಬಗ್ಗೆ ನಿನಗೆ ಪ್ರೀತಿ ಇಲ್ಲ. ನಚ ಸಂಪ್ರೀಯಸೇ ರಾಜನ್, ನಾನು ಬಂದ ಊಟ ಮಾಡಿದರೆ ನಿನಗೇನು ಖುಷಿ ಆಗೋದಿಲ್ಲ. ಆದ್ರಿಂದ ನಚೈವ ಆಪದ್ಗತಾ ವಯಂ, ನಾವು ಯಾವತ್ತೂ ಕೂಡ ಅನ್ನಕ್ಕೆ ಬರಗೆಟ್ಟು ನಿನ್ನ ಮನೆಗೆ ಬಂದಿಲ್ಲ, ಆದ್ರಿಂದ ಬರುವುದಿಲ್ಲ ಅಂತ ಹೇಳ್ತಾ ಅನಂತರ ಭೀಷ್ಮದ್ರೋಣರಲ್ಲಿ ನಿಂತ್ಕೊಂಡಿರ್ತಾರೆ. ಅವರು ಕೇಳ್ತಾ ಇದ್ದಾರೆ, ಸ್ವಾಮಿ ನಾವೇನು ದುರ್ಯೋಧನನಂತೆ ದುಷ್ಟರಲ್ವಲ್ಲ, ದಯವಿಟ್ಟು ನಮ್ಮ ಮನೆಗೆ ಬರಬೇಕು ಅಂತ ದ್ರೋಣಾಚಾರ್ಯ ಕೇಳಿದಾಗ ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಅಂದು ಸಭೆಯಲ್ಲಿ ದ್ರೌಪದಿಯ ಮಾನಭಂಗ ನಡೆಯುವ ಪ್ರಯತ್ನ ನಡೆದಾಗ ಆ ಸಂದರ್ಭದಲ್ಲಿ ನೀವು ತಲೆಬಗ್ಗಿಸಿ ಕೂತಿದ್ದರಲ್ಲ, ಅದರಿಂದಾಗಿ ಆ ಪಾಂಡವರ ಆ ಪತ್ನಿಯಾಗಿರ್ತಕ್ಕಂತಹ ದ್ರೌಪದಿಗೆ ನೀವು ಮಾಡಿದ ಅಪಚಾರ ಅದು ನನ್ನ ಮನಸ್ಸಿಗೆ ಘಾಸಿಯನ್ನುಂಟು ಮಾಡಿತು. ಅಂತಹ ಆ ಪಾಂಡವರಿಗೆ ಆ ಮಾನಹಾನಿ ಮಾಡತಕ್ಕಂತಹ ನಿಮ್ಮ ಮನೆಗಾದ್ರೂ ನಾನು ಹೇಗೆ ಬರ್ತೇನೆ, ಅದರಿಂದ ನಾನು ಬರಲಾರೆ ಅಂತ ಆ ದ್ರೋಣಾಚಾರ್ಯರ ಮನೆಗೂ ಕೂಡ ಭಗವಂತ ಅಲ್ಲಿ ಬರೋದಕ್ಕೆ ಇಷ್ಟಪಡುವುದಿಲ್ಲ. ಅದರಿಂದಾಗಿ ದ್ರೋಣಾಚಾರ್ಯರಿಗೆ ಆ ಕೃಷ್ಣನ ಸೇವೆಯನ್ನು ಸರಿಯಾಗಿ ಮಾಡಲಿಕ್ಕೆ ಆಗಲಿಲ್ವಲ್ಲ. ಎಲ್ಲೋ ಒಂದು ಕಡೆ ಅವನ ದ್ವೇಷಿಗಳ ಆ ಕೌರವರ ಜೊತೆಗೆ ನಾನು ಸೇರಿ ಮಾಡಬಾರದ ದೊಡ್ಡ ಅನರ್ಥವನ್ನು ಮಾಡಿದೆ ಅಂತ ಆ ಒಂದು ನೋವಿನಿಂದ ಆ ಮತ್ತೆ ಪುನಃ ಅಲ್ಲಿ ಉದ್ಧವನಾಗಿ ಅಲ್ಲಿ ಅವು ಹುಟ್ಟುತ್ತಾ ಇದ್ದಾರೆ ಆ ಬೃಹಸ್ಪತಿ ಆಚಾರ್ಯರು. ಆ ಸಂದರ್ಭದಲ್ಲಿ ಕೃಷ್ಣನ ವಿಶೇಷವಾಗಿರ್ತಕ್ಕಂತಹ ಅನುಗ್ರಹವನ್ನ ಪಡೆದವನೇ ಆ ಯಾದವ ಕುಲದಲ್ಲಿ ಹುಟ್ಟಿದಂತಹ ಉದ್ಧವ. ಬೃಹಸ್ಪತೇರೇವ ಸರ್ವವಿದ್ಯಾ ಅವಾಪ ಮಂತ್ರಿ ನಿಪುಣಃ ಸರ್ವವೇತ್ತ. ಅಂತಹ ಉದ್ಧವ ಅವನು ಆ ದ್ರೋಣಾಚಾರ್ಯರ ರೂಪದಲ್ಲಿ ಕೃಷ್ಣನ ಸೇವೆಯನ್ನ ತಾನು ಮಾಡಲಿಕ್ಕೆ ಆಗುವುದಿಲ್ಲ ಎಂಬತಕ್ಕಂತಹ ಕೊರಗಿನಿಂದ ಹರಿಯ ಪೂರ್ಣ ಸೇವೆ, ಅವನಿಗೆ ಅತ್ಯಂತ ಪ್ರಿಯವಾದಂತಹ ವಾಂಗ್ಮಯ ಸೇವೆ, ಅದು ಯಾವ ನನ್ನ ರೂಪದಲ್ಲಿ
ಆಗಬೇಕೋ ಅಂತಹ ಯಾದವ ಕುಲದಲ್ಲಿ ನಾನು ಹುಟ್ಟುತ್ತೇನೆ ಅಂತ ಆ ದೇವರನ್ನು ಪ್ರಾರ್ಥನೆ ಮಾಡಿ ಆ ಉದ್ಧವನಾಗಿ ಬೃಹಸ್ಪತಿ ಅಲ್ಲಿ ಅವತಾರ ಮಾಡಿರತಕ್ಕಂತಹದ್ದಾಗಿದೆ. ಅಂತಹ ಉದ್ಧವ ತನ್ನ ಮೂಲ ರೂಪವೆನಿಸಿದ ಆ ಬೃಹಸ್ಪತ್ಯಾಚಾರ್ಯರಿಂದಲೇ ಸಕಲ ವಿದ್ಯೆಗಳನ್ನು ಕೂಡ ಅಲ್ಲಿ ಅವರು ಪಡೆದಿದ್ದಾರೆ. ಅನಂತರದಲ್ಲಿ ಆ ಕೃಷ್ಣನಿಗೆ ಅತ್ಯಂತ ನಿಪುಣನಾಗಿರತಕ್ಕಂತಹ ಮಂತ್ರಿಯಾಗಿ ಆ ಎಲ್ಲ ಯಾದವ ಸಾಮ್ರಾಜ್ಯದ ಆ ದ್ವಾರಕೆಯ ಆ ಸಮರ್ಥ ಮಂತ್ರಿಯಾಗಿ ಆ ಕಾರ್ಯವನ್ನ ಅಲ್ಲಿ ಉದ್ಧವ ನಿರ್ವಹಿಸಿದ್ದಾನೆ. ಆ ಉದ್ಧವ 3 ವರ್ಷಗಳ ಕಾಲ ಅವನು ವಿಶೇಷವಾಗಿ ಆ ಒಂದೆಲ್ಲ ವಿದ್ಯೆಯನ್ನು ಪಡೆದ ಎಂಬುದಾಗಿ ಅಲ್ಲಿ ತಿಳಿಸ್ತಾ ಇದ್ದಾರೆ. ಆದರೆ ಉದ್ಧವನಾಗಿ ಆ ದ್ರೋಣನಾಗಿ ಮಾಡದೇ ಇರತಕ್ಕಂತಹ ಮಹತ್ತರವಾದ ಕಾರ್ಯವನ್ನು ಏನು ಮಾಡಿದ, ಅದಕ್ಕೆ ಮಹಾಭಾರತ ತಾತ್ಪರ್ಯದಲ್ಲಿ ಶ್ರೀಮದ್ ಆಚಾರ್ಯ ಉಲ್ಲೇಖ ಮಾಡ್ತಾ ಇದ್ದಾರೆ. ಗಾಂಧಾರಿ ಕೃಷ್ಣನಿಗೆ ಶಾಪವನ್ನು ಕೊಡೋದಕ್ಕೆ ಮುಂದಾದಳು. ಯಾಕೆ ಅಂದರೆ ಕೃಷ್ಣ ಇದ್ದು ಕೂಡ ನನ್ನ 100 ಮಂದಿ ಕೌರವರನ್ನ ಅವನು ತಡೆಯೋದಕ್ಕೆ ಹಿಂದೆ ಹಾಕಿದ. ಒಂದು ವೇಳೆ ಕೃಷ್ಣ ಮನಸ್ಸು ಮಾಡಿದ್ರೆ ಅವ್ರನ್ನೆಲ್ಲ ಉಳಿಸಬಹುದಾಗಿತ್ತಲ್ಲ. ಆದ್ರಿಂದ ಅನ್ಯಾಯವಾಗಿ ನನ್ನ 100 ಮಂದಿ ಮಕ್ಕಳ ಆ ಹತ್ಯೆಗೆ ಕೃಷ್ಣ ಕಾರಣನಾಗಿದ್ದಾನೆ. ಆದ್ರಿಂದ ಅವನ ವಂಶವೂ ಉಳಿಯಬಾರದು ಅಂತ ಆ ಕೋಪಗೊಂಡಿರತಕ್ಕಂತಹ ಗಾಂಧಾರಿ ಅವಳು ಶಾಪವನ್ನು ಕೊಟ್ಟಿದ್ದಾಳೆ. ನಿನ್ನ ವಂಶವೂ ಕೂಡ ನಿರ್ವಂಶವಾಗಲಿ, ಯದುಕುಲ ಸಂಪೂರ್ಣವಾಗಿ ಸರ್ವನಾಶ ಆಗಿ ಹೋಗಲಿ ಅಂತ ಶಾಪ ಕೊಟ್ಟಿದ್ದಾಳೆ ಗಾಂಧಾರಿ. ಆದರೆ ಗಾಂಧಾರಿ ಮಹಾಪತಿವ್ರತೆ. ಅವಳು ಕಣ್ಣು ಚೆನ್ನಾಗಿರುವಾಗಲೇನೆ, ಪರಮ ಸುಂದರಿಯಾಗಿದ್ದಾಗಲೇ ಆ ಸುಬಲನ ಒಬ್ಬ ರಾಜಕುಮಾರಿಯಾಗಿ ಅವಳು ಹುಟ್ಟಿದಾಗ ಆ ಸಂದರ್ಭದಲ್ಲಿ ಕುರುಡನಾದ ಧೃತರಾಷ್ಟ್ರನನ್ನ ಕೈ ಹಿಡಿದು ಅವಳಿಗೆ ಅನಿವಾರ್ಯ ಅಂತ ಗೊತ್ತಾಯ್ತು. ಆವಾಗ ತಕ್ಷಣದಲ್ಲೇ ಅವಳು ತನ್ನ ಕಣ್ಣಿಗೆ ಕಪ್ಪು ಬಟ್ಟೆಯನ್ನು ಕಟ್ಟಿಕೊಂಡು ಬಿಟ್ಟು. ಯಾಕೆ ಅಂದರೆ ಮುಂದೆ ನನಗೆ ಗಂಡನಾಗುವಂತಹ ಆ ವ್ಯಕ್ತಿ ಅವನು ಅಂಧನಾಗಿದ್ದಾನೆ, ಅಂತಹ ಅವನಿಗೆ ಯಾವ ದೃಷ್ಟಿಯೂ ಕೂಡ ನೋಡೋದಕ್ಕೆ ಅವನಿಗೆ ಅವಕಾಶ ಆಗೋದಿಲ್ಲ, ಅವನಿಗೆ ದೃಷ್ಟಿಹೀನ, ಅವನಿಗಿಲ್ಲದ ದೃಷ್ಟಿ ನನಗೂ ಬೇಡ ಅಂತ ಅಂದೇ ಅವಳು ಆ ರೀತಿಯಾಗಿ ಕಣ್ಣಿಗೆ ಆ ಒಂದು ಬಟ್ಟೆಯನ್ನು ಕಟ್ಟಿಕೊಂಡು ಬಿಟ್ಟು ನಿರಂತರ ಪಾತಿವ್ರತ್ಯದಿಂದ ಬಹಳಷ್ಟು ಪುಣ್ಯವನ್ನು ಅವಳು ಗಳಿಸಿತ್ತು. ಇವತ್ತು ಕೂಡ ಅನೇಕ ಮಂದಿ ಗೃಹಿಣಿಯರೆಲ್ಲ ಅವರು ಕೂಡ ಮಹಾಪತಿವ್ರತೆಯರೇ, ಅವರು ಗಂಡನಿಗೆ ಬೇಡದ್ದನ್ನು ತಮಗೂ ಬೇಡ ಅಂತ ಬಿಟ್ಬಿಡ್ತಾ ಇರ್ತಾರೆ. ಗಾಂಧಾರಿ ಗಂಡನಿಗೆ ಇಲ್ಲದ ದೃಷ್ಟಿ ತನಗೆ ಬೇಡ ಅಂತ ಅವಳ ಕಣ್ಣಿಗೆ ಆ ಕರಿಬಟ್ಟೆಯನ್ನು ಕಟ್ಟಿಕೊಂಡ್ರೆ ಇವತ್ತಿನ ಗೃಹಿಣಿಯರು, ಆಧುನಿಕ ಮಹಿಳೆಯರು ಅವರು ಅಂದ್ಕೊಳ್ತಾರೆ ನಮ್ಮ ಯಜಮಾನರಿಗೆ ಹೇಗಿದ್ರು ಕೂಡ ತಾಳಿ ಇಲ್ಲ, ಅವ್ರಿಗೆ ಇಲ್ದಿರೋ ಕಾಳಿ ನಮಗೆ ಆತಕ್ಕೆ ಬಿಡಿ ಅಂತ ಅವರು ತಾಳಿ ಎತ್ತಿಟ್ಬಿಡ್ತಾ ಇರ್ತಾರೆ. ಆದರೆ ನಿಜವಾಗಲೂ ಕೂಡ ಆ ಗಾಂಧಾರಿ ಮಾಡಿದ ಅದ್ಭುತವಾದ ಆ ಪುಣ್ಯ ಸಂಗ್ರಹದಿಂದ ಅವಳು ಏನೆಲ್ಲವನ್ನು ಮಾಡಬಹುದಾಗಿತ್ತೋ ಅದರ ಕೊನೆಗೆ ಆ ಪುಣ್ಯದ ಫಲವಾಗಿ ಅವಳು ಕೃಷ್ಣನಿಗೆ ಶಾಪವನ್ನು ಕೊಟ್ಟು ಎಲ್ಲ ಯಾದವ ವಂಶ ನಿರ್ನಾಮವಾಗಲಿ ಅಂತ ಆ ಶಾಪ ಕೊಟ್ಟಾಗ ಆವಾಗ ಕೃಷ್ಣ ಮುಗುಳು ನಗುತ್ತಾ ಇದ್ದಾನೆ. ನಾನೇ ನನ್ನ ವಂಶವನ್ನು ಕೊನೆಗೊಳಿಸುವುದಕ್ಕೆ ನಾನು ಸಿದ್ಧನಾಗಿದ್ದೆ, ಆದರೆ ಅನ್ಯಾಯವಾಗಿ ನಿನ್ನ ಪುಣ್ಯವನ್ನ ನಾನು ಮಾಡಬೇಕಾದ ಕಾರ್ಯಕ್ಕೆ ನೀನು ವಿನಿಯೋಗ ಮಾಡಿ ನಿನ್ನ ಎಲ್ಲ ಬದುಕಿನ ಪೂರ್ತಿಯಾದ ಪುಣ್ಯ ರಾಶಿಯನ್ನ ನೀನು ಕಳೆದುಕೊಂಡು ಬಿಟ್ಟು ಅನೇಕರು ಪುಣ್ಯವನ್ನು ಗಳಿಸ್ತಾರೆ, ಆದರೆ ಅವರಿಗೆ ಅದನ್ನು ಉಳಿಸಿಕೊಳ್ಳುವ ಉಪಾಯ ಗೊತ್ತಿರೋದಿಲ್ಲ, ಅದರಲ್ಲಿ ನೀನೇ ಅಗ್ರಗಣ್ಯಳು, ಅದರಿಂದಾಗಿ ನಿನ್ನ ಪುಣ್ಯವೆಲ್ಲ ಹೊರಟೋಯಿತು ಅಂತ ಅಲ್ಲಿ ಕೃಷ್ಣ ಹೇಳ್ತಾ ಅನಂತರದಲ್ಲಿ ಉದ್ಧವನಿಗೆ ದೇವರು ಹೇಳ್ತಾ ಇದ್ದಾನೆ, ನಾನು ಕೂಡ ಈ ಗಾಂಧಾರಿ ಶಾಪಕ್ಕೆ ನನ್ನನ್ನ ಬಲಿಯನ್ನಾಗಿ ಮಾಡಿಕೊಳ್ತಾ ಇದ್ದೇನೆ, ನನ್ನ ಆ ಅವತಾರ ಕಾರ್ಯವನ್ನು ಕೂಡ ಪರಿಸಮಾಪ್ತಿಗೊಳಿಸ್ತೇನೆ. ಆದರೆ ಅದಕ್ಕಿಂತ ಮುಂಚೆ ನೀನು ಇಲ್ಲಿಂದ ನೇರವಾಗಿ ಬದರಿಕಾಶ್ರಮಕ್ಕೆ ತೆರಳು, ಅಲ್ಲಿ ಆ ಪವಿತ್ರವಾದ ತೀರ್ಥಯಾತ್ರೆಗಳ ನೆಪದಿಂದ ನೀನು ಹೋಗಿ ಅಲ್ಲಿ ಶ್ರೀಮದ್ ಭಾಗವತವನ್ನು ಪ್ರವಚನ ಮಾಡುವಂತ ಆ ಉದ್ಧವನನ್ನ ಆ ಗಾಂಧಾರಿ ಶಾಪಕ್ಕೆ ಒಳಗಾಗದಂತೆ ಅವನನ್ನು ಶಾಪ ಆ ಬಾಹಿರನನ್ನಾಗಿ ಮಾಡಿ ಅವನಿಂದ ವಿಶೇಷವಾದ ಜ್ಞಾನ ಕಾರ್ಯವನ್ನ ಶ್ರೀ ಕೃಷ್ಣ ಪರಮಾತ್ಮ ಮಾಡಿಸ್ತಾ ಇದ್ದಾನೆ. ಯಾಕೆಂದರೆ ಮುಂದೆ ಘೋರವಾದ ಕಲಿಯುಗ ಬರ್ತಾ ಇದೆ. ಜನಗಳಿಗೆಲ್ಲ ಕರ್ಮದಲ್ಲಿ ಇರುವಂತಹ ಆಸಕ್ತಿ ಜ್ಞಾನದಲ್ಲಿ ಇರೋದಿಲ್ಲ. ಆದ್ರಿಂದಲೇ ಪುಷ್ಕರ ಮತ್ತೊಂದು ಸ್ನಾನ ಇವುಗಳು ಬಂದಾಗ ಜನಗಳು ಲಕ್ಷ ಲಕ್ಷ ತಂಡೋಪತಂಡವಾಗಿ ಆ ಮುಳುಗೋದಕ್ಕೆ ಸ್ನಾನ ಮಾಡುವುದಕ್ಕೆ ಆ ಜನಗಳೆಲ್ಲ ಆ ಗಂಗೆಗೆ ಮತ್ತೊಂದಕ್ಕೆ ಪುಷ್ಕರಕ್ಕೆ ಹೋಗ್ತಾ ಇರ್ತಾರೆ. ಆದರೆ ಭಗವಂತನ ಮಹಿಮೆಯನ್ನ ಜ್ಞಾನವನ್ನು ಪಡೆಯಬೇಕು ಅನ್ನತಕ್ಕಂತಹ ಅವರ ಸಂಖ್ಯೆ ಬಹಳ ಅದು ವಿರಳ. ಯಾಕೆಂದ್ರೆ ಜ್ಞಾನ ಅದು ಎಲ್ಲರಿಗೂ ಕೂಡ ಅದು ದೊರಕುವಂತಹದ್ದಲ್ಲ. ಅದರಲ್ಲಿ ಅನಾಸಕ್ತಿಯನ್ನು ಪಡೆದವರೇ ಜಾಸ್ತಿ, ಕರ್ಮದಲ್ಲಿ ಆಸಕ್ತಿ ಇರುವವರೇ ಜಾಸ್ತಿ ಇರ್ತಾರೆ. ಅದರಿಂದ ಅಂತಹ ಸಜ್ಜನರಿಗೆ ಈ ನನ್ನ ಮಹಿಮೆಯನ್ನು ನೀನು ಬೋಧನೆ ಮಾಡಬೇಕು. ನೀನಿಲ್ಲ ಅಂತ ಆದರೆ ಮುಂದೆ ಒಬ್ಬ ಮಾರ್ಗದರ್ಶಕ, ಒಬ್ಬ ಗೈಡೆ ಇಲ್ಲದ ಸಜ್ಜನರೆಲ್ಲ ದುಃಖವನ್ನ ಅನುಭವಿಸಬೇಕಾದ ಪ್ರಸಂಗ ಬರುತ್ತೆ ಅಂತ ಆ ಉದ್ಧವನ ಮೂಲಕ ಆ ನಿರಂತರ ಜ್ಞಾನ ಕಾರ್ಯ ಆ ನಡೆಯುವುದಕ್ಕೆ ಭಗವಂತ ಅವನನ್ನ ಅಲ್ಲಿ ಬದಲಿಗೆ ಕಳುಹಿಸಿಕೊಡ್ತಾ ಇದ್ದಾನೆ. ಆ ರೀತಿಯಾಗಿ ಭಗವಂತನಿಗೆ ಪ್ರಿಯವಾದ ಅವನ ಮಹಿಮೆಯನ್ನು ಪ್ರಚಾರ ಮಾಡುವ ಮೂಲಕ ಆ ವಾಗ್ಮಯ ಸೇವೆಯನ್ನು ಮಾಡಿ ವಿಶೇಷವಾಗಿ ದೇವರ ಅನುಗ್ರಹಕ್ಕೆ ಅಲ್ಲಿ ಪಾತ್ರನಾಗಿರತಕ್ಕಂಥವನೇ ಉದ್ಧವೋ ಬುದ್ಧಿಸತ್ತಮಃ ಅಂತ ವಿಶೇಷವಾಗಿ ಆ ಬುದ್ಧಿಮತ್ತೆಯಲ್ಲಿ ಪ್ರಸಿದ್ಧನಾದಂತಹ ಆ ಒಂದು ಬೃಹಸ್ಪತಿಯ ಅವತಾರನಾಗಿ ಅಲ್ಲಿ ಉದ್ಧವ ಅನೇಕ ಬಗೆಯ ಕೃಷ್ಣನ ಸೇವೆಯನ್ನು ಮಾಡಿದ್ದಾನೆ ಎಂಬುದಾಗಿ ಅಲ್ಲಿ ತಿಳಿಸ್ತಾ ಇದ್ದಾರೆ. ಮತ್ತೆ ಕೃಷ್ಣನು ಕೂಡ ಅಂತಿಮವಾಗಿ ಪರಂಧಾಮಕ್ಕೆ ತೆರಳುವುದಕ್ಕೆ ಸಿದ್ಧನಾದಾಗ ಉದ್ಧವ ಕೇಳ್ತಾ ಇದ್ದಾನೆ, ಸ್ವಾಮಿ ನೀನು ಮೂರ್ತಿಮಾನ್ ಧರ್ಮ ಇವ,
ನನ್ನ ಎದುರುಗಡೆ ನೀನಿದ್ರೆ ಧರ್ಮವೇ ಸಾಕಾರವಾಗಿ ನಿಂತುಕೊಂಡಂತೆ ನನಗೆ ಆ ರೀತಿಯಾಗಿ ಸಂಭ್ರಮವಾಗ್ತಾ ಇತ್ತು. ಆದರೆ ಅಂತಹ ನೀನೇ ಹೊರಟ ನಂತರ ಮುಂದೆ ಧರ್ಮ ಸಂದೇಹಗಳು ಬಂದರೆ ಯಾರಲ್ಲಿ ಕೇಳಬೇಕು? ಆದ್ದರಿಂದ ನನ್ನ ಅನೇಕ ಪ್ರಶ್ನೆಗಳೆಲ್ಲ ಇದೆ, ಅದಕ್ಕೆ ನೀನು ಉತ್ತರವನ್ನು ಕೊಡುವಂತ ಉದ್ಧವ ಕೃಷ್ಣನನ್ನು ಕೇಳಿದಾಗ, ಆ ಸಂದರ್ಭದಲ್ಲಿ ಅನೇಕ ಪ್ರಶ್ನೆಗಳನ್ನು ಕೇಳಿದಾಗ ಅದಕ್ಕೆ ಕೃಷ್ಣ ಕೊಡುವ ಉತ್ತರವೇ ಅದು ಉದ್ಧವ ಗೀತೆ ಅಂತ ಪ್ರಸಿದ್ಧವಾಗಿದೆ. ಹೇಗೆ ಭಗವದ್ಗೀತೆ ಅದು ಅರ್ಜುನನಿಗೋಸ್ಕರ ಹೊಮ್ಮಿದೆ, ಅದರಂತೆ ಉದ್ಧವ ಗೀತೆ ಅಂದರೆ ಅದು ಉದ್ಧವ ಕೇಳುವ ಅನೇಕ ಬಗೆಯ ಪ್ರಶ್ನೆಗಳಿಗೆ ಕೃಷ್ಣ ಪರಮ ಸಮರ್ಪಕವಾದ ಉತ್ತರವನ್ನು ಕೊಟ್ಟು ಅವನ ಸಂದೇಹವನ್ನು ಹೋಗಲಾಡಿಸಿದ್ದಾನೆ. ಅದರಲ್ಲಿ ಒಂದು ಅತ್ಯಂತ ಮುಖ್ಯವಾದ ಪ್ರಶ್ನೆಯನ್ನ ಅಲ್ಲಿ ಉದ್ಧವ ಕೇಳಿದ್ದಾನೆ. ಸ್ವಾಮಿ, ನಿನ್ನ ಧ್ಯಾನ ಮಾಡಬೇಕು ಅಂತ ಕಣ್ಣನ್ನು ಮುಚ್ಚಿ ನಾನು ದೇವರ ಧ್ಯಾನ ಮಾಡಬೇಕು ಅಂತ ಕುಳಿತರೆ, ಆವಾಗ ಕಣ್ಣು ಮುಚ್ಚಿದಾಗ ನನಗೆ ಒಳಗಡೆ ನಿನ್ನ ರೂಪ ಕಾಣುವುದಿಲ್ಲ. ಅದಕ್ಕೆ ಬದಲಾಗಿ ಕಣ್ಣು ತೆರೆದಾಗ ಏನು ನನಗೆ ಕಾಣ್ತಾ ಇರುತ್ತೆ, ಕಣ್ಣು ಮುಚ್ಚಿದಾಗಲೂ ಅದೇ ಕಾಣ್ತಾ ಇರುತ್ತೆ. ಯಾಕೆ ಹೀಗೆ? ಕೈಯಲ್ಲಿ ಜಪಮಣಿ ಸರವನ್ನು ಹಿಡಿದ್ರೆ ಆ ಬೆರಳುಗಳೆಲ್ಲ ಜಪಮಣಿಯನ್ನು ಸುತ್ತುತ್ತಾ ಇದ್ರೆ ಮನಸ್ಸು ಊರೆಲ್ಲ ಸುತ್ತುತ್ತಾ ಇರುತ್ತೆ. ಆದರೆ ನಿನ್ನ ಕಡೆಗೆ ನನ್ನ ಮನಸ್ಸು ನೆಲೆಗೊಳ್ಳುತ್ತಾ ಇಲ್ಲ. ಯಾಕೆ ಹೀಗೆ? ಅದಕ್ಕೆ ಪರಿಹಾರವನ್ನು ಹೇಳು. ಕೃಷ್ಣ ಹೇಳ್ತಾ ಇದ್ದಾನೆ, ಬಹಳ ಒಳ್ಳೆ ಪ್ರಶ್ನೆ ಕೇಳಿದೆಯಾ, ಅದಕ್ಕೆ ಅಷ್ಟೇ ಸರಿಯಾದ ಉತ್ತರವನ್ನು ಕೊಡ್ತಾ ಇದ್ದೇನೆ ಕೇಳು. ವಿಷಯಾನ್ ಧ್ಯಾಯತಶ್ಚಿತ್ತಂ ವಿಷಯೇಷು ವಿಸಜ್ಜತೆ ಮಾಂ ಅನುಸ್ಮರತಶ್ಚಿತ್ತಂ ಮಯ್ಯೇವ ಪ್ರವಿಲೀಯತೆ. ಕೃಷ್ಣ ಹೇಳ್ತಾ ಇದ್ದಾನೆ, ನಮ್ಮ ಮನಸ್ಸು ಅದು ಯಾವಾಗಲೂ ಏನಾದರೂ ಒಂದನ್ನು ನೆನಿತಾ ಕೂತ್ಕೊಳ್ಳೋದು ಅದರ ಸ್ವಭಾವ. ಆದ್ರಿಂದ ನಾವು ಪ್ರತಿನಿತ್ಯವೂ ಕೂಡ ಬೇರೆ ಬೇರೆ ವಿಷಯ ಪದಾರ್ಥಗಳಲ್ಲೇ ಮುಳುಗಿ ದಿನದ 23 ಗಂಟೆಗಳು ಕೂಡ ಲೌಕಿಕದ ವಿಚಾರ, ಬೇರೆ ಬೇರೆ ವಿಷಯಗಳನ್ನು ನೋಡುವುದು, ಕೇಳುವುದು, ಮಾತನಾಡುವುದು, ಇದರಿಂದಾಗಿ ಅದೇ ವಿಚಾರಗಳನ್ನು ಮನಸ್ಸು ಅದು ನೆನಿತಾ ಆ ಇಂದ್ರಿಯಗಳೆಲ್ಲ ಕಣ್ಣು ಮುಚ್ಚಿದಾಗ ಕಣ್ಣಿನಿಂದ ಸುಂದರವಾದ ರೂಪವನ್ನ ಏನು ಮನುಷ್ಯ ತಾನು ನೋಡಿದ್ದಾನೆ ಅದನ್ನು ಮನಸ್ಸು ಅವನ ಮನಸ್ಸಿನ ಮೆಲುಕು ಹಾಕ್ತಾ ಕೂತ್ಕೊಳ್ಳುತ್ತೆ. ಹೀಗೆ ಲೌಕಿಕದಲ್ಲೇ ಮುಳುಗಿದಂತಹ ನಮ್ಮ ಮನಸ್ಸು ಅದು ಯಾವಾಗಲೂ ಅದನ್ನೇ ವಿಚಾರ ಮಾಡ್ತಾ ಇರುತ್ತೆ. ಯಾಕೆಂದರೆ ಮನಸ್ಸಿನ ಸ್ವಭಾವವೇ ಏನಾದರೂ ಅನುಗಾಲವೂ ಕೂಡ ಆ ನೆನೆಯುವಂತಹದ್ದಾಗಿದೆ. ಆದರೆ ಅಂತಹ ಮನಸ್ಸಿಗೆ ನಾವು ಒಳ್ಳೆ ರೀತಿಯ ಆಹಾರವನ್ನು ಕೊಡಬೇಕು. ಮೊಟ್ಟ ಮೊದಲನೇದಾಗಿ ನಮ್ಮ ಮನಸ್ಸಿನ ಒಳಗಡೆ ಇರುವ ಈ ಎಲ್ಲ ಲೌಕಿಕ ಕಶ್ಮಲಗಳನ್ನು ಅದನ್ನು ತೆಗೆದು ಹೊರ ಹಾಕಿ ಬಿಡಬೇಕು. ಒಂದು ಮಡಕೆಯಲ್ಲಿ ಅದರಲ್ಲಿ ನಾವು ಹಾಲನ್ನು ಹಾಕಲು ಹೊರಟಾಗ ಆ ಮಣ್ಣಿನ ಜೊತೆಗೆ ಹಾಲು ಕೂಡ ಮಿಕ್ಸ್ ಆಗಿ ಆ ಹಾಲು ಕೂಡ ಕೊಳೆಯಾಗಿಬಿಡುತ್ತೆ, ಮಣ್ಣಾಗಿ ಬಿಡ್ತಾ ಇರುತ್ತೆ. ಆದರೆ ಹಾಲು ಆ ಮಣ್ಣಿನ ಮಡಕೆಯಲ್ಲಿ ಶುದ್ಧವಾಗಿರಬೇಕು ಅಂತಾದರೆ ಮೊದಲು ಆ ಮಡಕೆಯನ್ನೆಲ್ಲ ಚೆನ್ನಾಗಿ ತೊಳೆದು ಅನಂತರದಲ್ಲಿ ಅಲ್ಲಿರಬಹುದಾದ ಮತ್ತಷ್ಟು ಕೊಳೆಯನ್ನ ವಸ್ತ್ರದಿಂದ ಶುದ್ಧಗೊಳಿಸಿ ಅನಂತರದಲ್ಲಿ ಅದನ್ನು ನಾವು ಹಾಲನ್ನು ಹಾಕಿದಾಗ ಅದರಿಂದ ಆ ಪರಿಶುದ್ಧ ಹಾಲಾಗಿ ಉಳಿತಾ ಇರುತ್ತೆ. ಅದರಂತೆ ನಮ್ಮ ಮನಸ್ಸು ಕೂಡ ಒಂದು ಮೃಣ್ಮಯವಾದಂತಹ ಮಡಿಕೆ ಇದ್ದ ಹಾಗೆ. ಬ್ರಹ್ಮನೆಂಬ ಕುಂಬಾರ ನಿರ್ಮಾಣ ಮಾಡಿದ ಮಡಕೆ ಈ ದೇಹ ಅಲ್ಲಿರುವ ಮನಸ್ಸು. ಅದರಲ್ಲಿ ಲೌಕಿಕ ವಿಚಾರಗಳೆಂಬ ಕಶ್ಮಲಗಳನ್ನ ಮಣ್ಣನ್ನೇ ನಾವು ತುಂಬಿಬಿಟ್ಟಾಗ ಎಲ್ಲೋ ಸ್ವಲ್ಪ ದೇವರ ಬಗ್ಗೆ ನಾವು ಧ್ಯಾನ ಮಾಡಬೇಕು ಅಂತ ನಾವು ಕಣ್ಣು ಮುಚ್ಚಿ ಕುಳಿತಾಗ ಅದರಿಂದ ನಮಗೆ ದೇವರು ಕಾಣುವುದೆಲ್ಲ ಬೇರೆನೆ ಕಾಣ್ತಾ ಇರುತ್ತೆ. ಆದ್ರಿಂದ ನನ್ನ ಚಿಂತನೆ ಬರಬೇಕಾಗಿದ್ರೆ, ನನ್ನನ್ನ ಧ್ಯಾನ ಮಾಡಬೇಕಾಗಿದ್ರೆ ಮಾಂ ಅನುಸ್ಮರತಶ್ಚಿತ್ತಂ. ಕೃಷ್ಣ ಹೇಳ್ತಾ ಇದ್ದಾನೆ, ನನ್ನ ಮಹಿಮೆಯನ್ನು ಹೇಳುವ ಭಾಗವತ, ಭಾರತ ಇತ್ಯಾದಿ ಗ್ರಂಥಗಳನ್ನ ಭಕ್ತಿಯಿಂದ ಕೇಳಬೇಕು. ಆವಾಗ ಭಗವಂತ ಆ ಶಬ್ದಗಳ ಮೂಲಕ ನಮ್ಮ ಕಿವಿಯ ಹೊಕ್ಕು ಅನಂತರ ನಮ್ಮ ಹೃದಯದಲ್ಲಿ ಬಂದು ಕುಳಿತುಕೊಂಡು ಅಲ್ಲಿರುವ ಎಲ್ಲ ಕಶ್ಮಲಗಳನ್ನ ಅದನ್ನು ಹೊರಹಾಕಿ ಬಿಡುತ್ತಾನೆ. ಆವಾಗ ಭಗವಂತನೊಬ್ಬನೇ ನಮ್ಮ ಹೃದಯದಲ್ಲಿ ಪ್ರತಿಷ್ಠಿತನಾಗ್ತಾನೆ. ಆವಾಗ ನಾವು ಕಣ್ಣು ಮುಚ್ಚಿಯೋ ಕಣ್ಣು ತೆಗೆದೋ ನಾವು ಧ್ಯಾನ ಮಾಡಲಿಕ್ಕೆ ಕೂತಾಗ ಆ ನಮ್ಮ ಮನಸ್ಸಿನಲ್ಲೆಲ್ಲ ಬರುವುದು ಆ ಭಗವಂತನೇ, ಬೇರೆ ಯಾವ ಲೌಕಿಕ ವಿಚಾರಗಳು ಕೂಡ ಬರುವುದಿಲ್ಲ. ಆದ್ರಿಂದ ನಾವು ಧ್ಯಾನ ಮಾಡಬೇಕಾದರೆ, ಅಂತರಂಗದಲ್ಲಿ ಭಗವಂತ ನಮಗೆ ಕಾಣಬೇಕಾಗಿದ್ರೆ ಮೊದಲು ಕಿವಿಗಳ ಮೂಲಕ ಭಗವಂತ ನಮ್ಮ ಅಂತರಂಗದಲ್ಲಿ ಪ್ರವೇಶ ಮಾಡುವುದಕ್ಕೆ ಆ ಅಗತ್ಯವಾದ ಆ ಶ್ರವಣವೆಂಬ ಪ್ರಕ್ರಿಯೆಯನ್ನ ಅವಶ್ಯವಾಗಿ ನಾವು ಅದರಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳಬೇಕು. ಅದರಿಂದ ಆ ಹಂತ ಹಂತವಾಗಿ ನನ್ನ ಧ್ಯಾನ ಮಾಡೋದಕ್ಕೆ ಅವಕಾಶವಾಗುತ್ತೆ ಅಂತ ಅವನೇ ಆ ಕಪಿಲ ವಾಸುದೇವನಾಗಿ ಭಗವಂತ ಸಂಚಿಂತೆಯೇ ಭಗವತಃ ಚರಣಾರವಿಂದಂ ಅಂತ ತನ್ನ ಕಮಲದಂತೆ ಕೋಮಲವಾದ 2 ಪಾದಗಳನ್ನ ಈ ರೀತಿ ಧ್ಯಾನ ಮಾಡಬೇಕು. ಅದಕ್ಕಾಗಿ ಮನಸ್ಸನ್ನು ಪರಿಶುದ್ಧಗೊಳಿಸಬೇಕು ಅಂತ ಉದ್ಧವನಿಗೆ ಅನೇಕ ಬಗೆಯ ಉಪದೇಶಗಳನ್ನು ನೀಡಿ ಆ ಮೂಲಕವಾಗಿ ಆ ಉದ್ಧವ ಗೀತೆ ಅಂತ ಪ್ರಸಿದ್ಧವಾದ ಆ ಒಂದು ಮಹತ್ತರವಾದ ಆ ಒಂದು ಗ್ರಂಥ, ಆ ಒಂದು ಉದ್ಧವ ಗೀತೆ ಬರುವುದಕ್ಕೆ ಆ ಕಾರಣನಾದ ವ್ಯಕ್ತಿಯೇ ಆ ಬೃಹಸ್ಪತಿ ಅವತಾರನಾದ ಆ ಉದ್ಧವ ಎಂಬುದಾಗಿ ಆ ಭಾಗವತವು ಕೂಡ ಹೇಳ್ತಾ ಇದೆ. ಆದ್ದರಿಂದ ಅಂತಹ ಆ ಉದ್ಧವನ ನಂತರದಲ್ಲಿ ಮುಂದೆ ಒಬ್ಬೊಬ್ಬರು ಕೂಡ ಯಾವ ರೀತಿಯ ಆ ವರ್ಷಗಳ ಅಂತರದಲ್ಲಿದ್ದಾರೆ, ಯಾರಾದ ನಂತರದಲ್ಲಿ ಯಾರ ಜನನವಾಗಿದೆ ಎಂಬುದನ್ನ ಅವರ ಆ ವಯಸ್ಸಿನ ಆ ಒಂದು ಹಿನ್ನೆಲೆಯಲ್ಲಿ ಆಚಾರ್ಯರು ಒಂದು ಲಿಸ್ಟ್ ಮಾಡಿ ನಮಗೆ ಕೊಡ್ತಾ ಇದ್ದಾರೆ. ಮರುತ್ಸು ನಾಮ ಪ್ರವಹ ಯದುಷ್ವಭೂತ್ ಸಚೇಕಿತಾನಃ ಹರಿಸೇವನಾರ್ಥಂ ತದೈವ ಜಾತಃ ಹೃದಿಕಾತ್ಮಜೋಪಿ ವರ್ಷತ್ರಯೇ ತತ್ಪರತಃ ಯುಧಿಷ್ಠಿರಃ. ಈ ಮರುತ್ತುಗಳು ಅಂತ 49 ಮರುದ್ಗಣಗಳಿದೆ. ಈ ದಿತಿ
ಅವಳು ದೈತ್ಯರನ್ನು ಕೊಲ್ಲುವಂತಹ ಒಬ್ಬ ಮಗನನ್ನು ಪಡೆಯಬೇಕು ಅಂತ ಅವಳು ತಪಸ್ಸು ಮಾಡುವಾಗ, ಆ ಸಂದರ್ಭದಲ್ಲಿ ಅವಳ ಗರ್ಭದ ಒಳಗಡೆ ಇದ್ದಂತಹ ಆ ದೇವತೆಗಳನ್ನು ಕೊಲ್ಲುವ ಆ ಒಂದು ಗರ್ಭಪಿಂಡವನ್ನು ನೋಡಿ ಗಾಬರಿಗೊಂಡು ಇಂದ್ರದೇವರು ಅದನ್ನು ತುಂಡು ಮಾಡಿದಾಗ ಅದು ಒಟ್ಟು 49 ತುಂಡುಗಳಾಗಿ ಅವುಗಳೆಲ್ಲ ಜೀವಂತ ಬದುಕಿಬಿಟ್ಟವು. ಆದರೆ ವಜ್ರಾಯುಧದಿಂದ ಆ ಮಗುವನ್ನು ಹೊಡೆದಾಗ ಅದು ಸಾಯದೆ ಅದು 1 7 ಆಯಿತು, 7 ಪುನಃ 49 ಆಯಿತು ಅಂತ ಭಾಗವತ ಹೇಳ್ತಾ ಇದೆ. ಇದು ಹೇಗೆ ಸಾಧ್ಯ? ಈ ಪ್ರಶ್ನೆ ಪರೀಕ್ಷಿತನಿಗೆ ಬರುತ್ತೆ. ಅವನೇ ಕೇಳ್ತಾ ಇದ್ದಾನೆ ಶುಕಮುನಿಗಳನ್ನು, ಅಲ್ಲ ಸ್ವಾಮಿ, ಹೊಟ್ಟೆಯಲ್ಲಿರುವ ಮಗು ಎಷ್ಟು ಕೋಮಲವಾಗಿರುತ್ತೆ, ಅದು ತುಂಬ ಕೋಮಲವಾದ ಸುಕುಮಾರ ಶರೀರವನ್ನು ಪಡೆದಿರುವಾಗ ಅದನ್ನು ಯಾರಾದರೂ ಮುಟ್ಟಿಬಿಟ್ರೆ ಇನ್ಫೆಕ್ಷನ್ ಆಗ್ತಾ ಇರುತ್ತೆ. ಅಂತಹ ಮಗುವಿಗೆ ವಜ್ರದಿಂದ ಹೊಡೆದಾಗಲೂ ಕೂಡ ಅದು ಸಾಯಲಿಲ್ಲ ಅಂತ ಇದ್ದೀರಲ್ಲ, ಅದು ಹೇಗೆ ಸಾಧ್ಯ? ಅದಕ್ಕೆ ಶುಕಾಚಾರ್ಯ ಹೇಳ್ತಾ ಇದ್ದಾರೆ, ಅಲ್ಲಪ್ಪ, ನಿನಗೂ ನಾನೊಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನೀನು ತಾಯಿ ಉತ್ತರೆ ಗರ್ಭದಲ್ಲಿರುವಾಗ ಅಶ್ವತ್ಥಾಮಾಚಾರ್ಯರು ಬ್ರಹ್ಮಾಸ್ತ್ರದಿಂದ ನಿನ್ನನ್ನು ಹೊಡೆಯಬೇಕು ಅಂತ ಬಂದಾಗ ನಿನಗೂ ಕೂಡ ಅಸ್ತ್ರ ಏನು ಕೂಡ ಮಾಡಲಿಲ್ವಲ್ಲ, ಯಾಕೆ ಅದು ಹೇಳು? ಅದಕ್ಕೆ ಪರೀಕ್ಷಿತ ಹೇಳಿದ, ಆ ಬ್ರಹ್ಮಾಸ್ತ್ರದ ಬಲಕ್ಕಿಂತ ನನ್ನ ಸ್ವಾಮಿಯಾದ ಭಗವಂತ ಆ ಕೃಷ್ಣನ ಅನುಗ್ರಹ ಬಲ ನನಗೆ ಹೆಚ್ಚಾಗಿತ್ತು, ಅದರಿಂದ ನಾನು ಬದುಕಿ ಉಳಿದೆ. ಅದಕ್ಕೆ ಪರೀಕ್ಷಿತನಿಗೆ ಶುಕಾಚಾರ್ಯ ಅಂತ ಇದ್ದಾರೆ, ಅದರಂತೆ ನಮಮಾರ ದಿದೇರ್ಗರ್ಭ ಶ್ರೀನಿವಾಸ ಅನುಕಂಪಯ. ಶುಕಮುನಿಗಳು ಹೇಳ್ತಾ ಇದ್ದಾರೆ, ಆ ದ್ವಿತೀಯ ಗರ್ಭದ ಮೇಲೆ ಅವಳು ಮಾಡಿದ ಅದ್ಭುತವಾದ ತಪಸ್ಸು ಪಯೋವ್ರತಕ್ಕೆ ಆ ಮೆಚ್ಚಿದಂತಹ ಭಗವಂತ ಅಲ್ಲಿ ವಿಶೇಷವಾಗಿ ಅವಳಿಗೆ ಆ ಮಗುವಿನ ಮೇಲೆ ಅನುಗ್ರಹವನ್ನು ಮಾಡಿದ್ದ. ಅದರಿಂದ ವಜ್ರಾಯುಧದಿಂದ ಇಂದ್ರ ಹೊಡೆದರೂ ಕೂಡ ಅದು 1 7 ಆಗಿ 7 ಮತ್ತೆ 49 ಆಗಿ ಆ ಮರುದ್ಗಣಗಳಾಗಿ ಹುಟ್ಟಿಬಿಟ್ಟಿದೆ. ಅದರಿಂದ ಎಲ್ಲ ಶಕ್ತಿಗಳಿಗಿಂತ ಆ ಭಗವಂತನ ಅನುಗ್ರಹ ಬಹಳ ದೊಡ್ಡದು, ಅದನ್ನು ನೀನು ತಿಳಿಯಬೇಕು ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಆ ರೀತಿ 49 ಮರುದ್ಗಣಗಳಲ್ಲಿ ಪ್ರತಿಭನೆಂಬತಕ್ಕಂತಹ ಒಬ್ಬ ಮರುತ್ತು, ಅವನು ಹರಿಸೇವೆಗೋಸ್ಕರವಾಗಿ ಯದುಕುಲದಲ್ಲಿ ಚೇಕಿತಾನ ಅಂತ ಒಬ್ಬ ಆ ಹೆಸರಿನಿಂದ ಅವನು ಅವತಾರ ಮಾಡ್ತಾ ಇದ್ದಾನೆ. ಅದೇ ಸಂದರ್ಭದಲ್ಲಿ ಕೃತವರ್ಮ ಎಂಬತಕ್ಕಂತಹ ರಾಜನು ಕೂಡ ಅವನು ಹುಟ್ಟಿದ್ದಾನೆ. ಅನಂತರ 3 ವರ್ಷಗಳಲ್ಲಿ ಈ ಯುಧಿಷ್ಠಿರ ಅವನು ಹುಟ್ಟಿದ್ದಾನೆ. ಆ ಯುಧಿಷ್ಠಿರನ ನಂತರದಲ್ಲಿ ಮುಂದೆ ಅಲ್ಲಿ ಭೀಮಸೇನ ದೇವರು, ಆ ನಂತರದಲ್ಲಿ ಈ ಅಶ್ವತ್ಥಾಮ, ದುರ್ಯೋಧನ ಇತ್ಯಾದಿಗಳೆಲ್ಲ ಅವರು ಹುಟ್ಟಿದ್ದಾರೆ ಅಂತ ಅವರ ಜನನ ಕ್ರಮವನ್ನ ಆಚಾರ್ಯ ತಿಳಿಸ್ತಾ ಇದ್ದಾರೆ. ಇನ್ನು ಅಶ್ವತ್ಥಾಮ ಯಾರು, ಅವನ ಜನನದ ಹಿನ್ನೆಲೆ ಏನು, ಅವನಿಗೆ ಯಾಕೆ ಆ ಹೆಸರು ಅದು ಬಂದಿದೆ ಎಂಬುದನ್ನು ಕೂಡ ಬಹಳ ಸುಂದರವಾಗಿ ವಿಶ್ಲೇಷಣೆ ಮಾಡುತ್ತಾ ಇದ್ದಾರೆ ತಾತ್ಪರ್ಯದಲ್ಲಿ ಶ್ರೀಮದ್ ಆಚಾರ್ಯ. ತಥೋಬ್ದತಃ ಭೂಭರ ಸಂಹೃತೌ ಹರೇಹೇ ಅಂಗತ್ವಮಾಪ್ತುಂ ಗಿರಿಶಃ ಅಜನಿಷ್ಠ. ಭಗವಂತ ಹಮ್ಮಿಕೊಂಡ ಈ ಎಲ್ಲ ದುಷ್ಟರ ನಿರ್ನಾಮದಂತಹ ಒಂದು ಭೂಭಾರ, ಆ ಹರಣ ಕಾರ್ಯದಲ್ಲಿ ಬೇರೆ ಬೇರೆ ದೇವತೆಗಳೆಲ್ಲ ತಮ್ಮ ನೆರವನ್ನು ಕೂಡ ನೀಡುವುದಕ್ಕೆ ಬಂದಿದ್ದಾರೆ. ಹಾಗೆ ಅಂತ ಭಗವಂತನಿಗೆ ಅವರ ನೆರವು ಬೇಕಾಗಿಲ್ಲ, ಅವನು ಸ್ವತಂತ್ರವಾಗಿ ಎಲ್ಲವನ್ನು ಕೂಡ ಮಾಡಬಲ್ಲ. ಹಾಗಿದ್ದರೂ ಕೂಡ ಆ ಬೇರೆ ಬೇರೆ ವ್ಯಕ್ತಿಗಳ ಆ ಒಂದು ಭಾಗ್ಯ, ಅವರಿಗೆ ಸೇವಾ ಭಾಗ್ಯವನ್ನ ಕೊಡಬೇಕು ಅಂತ ಅವರನ್ನು ದೇವರು ಬಳಸ್ಕೊಂಡಿದ್ದಾನೆ. ಆ ಸಂದರ್ಭದಲ್ಲಿ ಯುಧಿಷ್ಠಿರ ಹುಟ್ಟಿ 1 ವರ್ಷದ ನಂತರ ಆ ಭಗವಂತನ ಭೂಭಾರ ಹರಣದ ಈ ಒಂದು ಮಹತ್ತರವಾದ ಕಾರ್ಯದಲ್ಲಿ ನಾನು ಒಂದು ಅಲ್ಪ ಸೇವೆಯನ್ನು ಮಾಡಬೇಕು ಅಂತ ಆ ರುದ್ರದೇವರ ಅಪೇಕ್ಷೆ ಪಟ್ಟು ಅವರು ಭಗವದ್ ಅನುಗ್ರಹದಿಂದ ಅಶ್ವತ್ಥಾಮರಾಗಿ ಅವತಾರ ಮಾಡ್ತಾ ಇದ್ದಾರೆ ಅಲ್ಲಿ ದ್ರೋಣಾಚಾರ್ಯರ ಪತ್ನಿಯಲ್ಲಿ. ಆವಾಗ ಆ ಮಗು ಹುಟ್ಟಿದಾಗಲೇ ಅಶ್ವದಂತೆ ಧ್ವನಿಯನ್ನು ಮಾಡಿತ್ತಂತೆ. ಸಾಮಾನ್ಯ ಮಕ್ಕಳು ಹುಟ್ಟಿದಾಗ ಮಕ್ಕಳು ಅಳುವ ರೀತಿಯಲ್ಲಿ ಅಳುವುದನ್ನು ನಾವು ಕಾಣಬಹುದು. ಆದರೆ ಅಶ್ವತ್ಥಾಮಾಚಾರ್ಯರು ಹುಟ್ಟುವಾಗ ಆ ಕುದುರೆ ಹೇಗೆ ಕೆನೆಯುತ್ತದೆ ಆ ರೀತಿಯಾಗಿ ಜೋರಾಗಿ ಆ ಕುದುರೆಯ ಧ್ವನಿ ಅವನು ಮಾಡಿದಾಗ ಅದರಿಂದಾಗಿ ಅವನಿಗೆ ಅಶ್ವೇ ಸ್ಥಿತಃ ಅಂತ, ಅಶ್ವೇ ಸ್ಥಿತಃ ಅಶ್ವತ್ಥಃ ಅಂತ ಅಲ್ಲಿ ಆ ರೀತಿಯಾಗಿ ಅವನಿಗೆ ಹೆಸರು ಬಂದು ಅಶ್ವತ್ಥಾಮ ಅಂತ ಆ ರೀತಿಯಾಗಿ ಅವನಿಗೆ ಹೆಸರು ಎಂಬತಕ್ಕಂಥದ್ದು ಬಂದಿದೆ. ಆ ಅಶ್ವತ್ಥಾಮನ ವ್ಯಕ್ತಿತ್ವ ಎಂಥದ್ದು, ಸರ್ವವೇತ್ ಬಲವಾನ್ ಅಸ್ತ್ರವೇತ್ತ. ಅಶ್ವತ್ಥಾಮ ಅವನು ಎಲ್ಲ ಶಾಸ್ತ್ರವನ್ನು ಬಲ್ಲಂತಹ ಸರ್ವಜ್ಞ ಮೂರ್ತಿಯಾಗಿದ್ದಾನೆ. ಏಕೆಂದರೆ ಆ ದ್ರೋಣರ ಆ ಮಗನಾಗಿ ಅಲ್ಲಿ ಹುಟ್ಟಬೇಕಾದರೆ ಅವರು ಸಕಲ ಶಾಸ್ತ್ರವನ್ನು ಕೂಡ ಬಲ್ಲವರು. ಅವರು ಈ ಅಶ್ವತ್ಥಾಮನಿಗೂ ಕೂಡ ಆ ವಿಪ್ರೋತ್ತಮರಾದಂತಹ ದ್ರೋಣಾಚಾರ್ಯರು ಸಕಲ ವಿದ್ಯೆಗಳನ್ನು ಅವರು ಉಪದೇಶ ಮಾಡಿದ್ದಾರೆ. ಆದ್ದರಿಂದ ಸರ್ವವಿತು ಬಲವಾನ್ ಅಸ್ತ್ರವೇತ್ತ, ಎಲ್ಲ ಅಸ್ತ್ರಗಳನ್ನು ಕೂಡ ಅವನು ತಿಳಿದುಕೊಂಡಿರತಕ್ಕಂಥವನು ಮತ್ತೆ ಬಲಿಷ್ಠನಾಗಿದ್ದ ಅಂತಹ ವ್ಯಕ್ತಿ ಅವನು ದ್ರೋಣನ ವೀರ್ಯದಿಂದ ಉದ್ಭವಿಸಿದ್ದಾನೆ. ಅವನು ಹುಟ್ಟಿದ 4ನೇ ದಿನದಲ್ಲಿ ಅನಂತರದಲ್ಲಿ ದುರ್ಯೋಧನ ಹುಟ್ಟಿದ್ದಾನೆ. ದುರ್ಯೋಧನ ಹುಟ್ಟಿದ ಮರುದಿನ ಅಲ್ಲಿ ಭೀಮಸೇನ ದೇವರು ಅವತಾರ ಮಾಡಿದ್ದಾರೆ. ಹೀಗೆ ಆ ದುರ್ಯೋಧನ ಮತ್ತು ಭೀಮಸೇನ ದೇವರಿಗೆ ಆ ಹುಟ್ಟಿನ ಅಂತರ ಎಷ್ಟು ಅಂತಂದ್ರೆ ಕೇವಲ 24 ಗಂಟೆಗಳ ಮಾತ್ರ ಅಂತ. ಅಂದು 5000 ವರ್ಷಗಳ ಹಿಂದೆ ಆ ಎಲ್ಲ ಪಾಂಡವರ ಒಬ್ಬೊಬ್ಬ ವ್ಯಕ್ತಿಗಳು ಹೇಗೆ ಹುಟ್ಟಿದ್ರು, ಅವರ ಎಷ್ಟೆಷ್ಟು ದಿನಗಳ ಜನ್ಮದಲ್ಲಿ ಅಂತರ, ಅದೆಲ್ಲವನ್ನು ಕರಾರುವಾಕ್ಕಾಗಿ ಆ ಒಂದು ಗ್ರಂಥದಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ ಶ್ರೀಮದ್ ಆಚಾರ್ಯರು. ಅಸ್ತ್ರವೇತ್ತ ಅಂತ ಎಲ್ಲ ಅಸ್ತ್ರಗಳನ್ನು ಕೂಡ ಇಷ್ಟಪಡ್ತಾ ಇದ್ದ ಅಶ್ವತ್ಥಾಮನಿಗೆ ಆಗಾಗ ಬೇರೆ ಬೇರೆ ಅಸ್ತ್ರಗಳಿಂದ ಯುದ್ಧದಲ್ಲಿ ಬೇರೆ ಬೇರೆಯನ್ನು ಸೋಲಿಸಬೇಕು ಅಂತ ಅವನಿಗೆ ಆಸೆ ಆಗ್ತಾ ಇತ್ತಂತೆ.
ಒಮ್ಮೆ ಅಶ್ವತ್ಥಾಮ ದ್ವಾರಕೆಯಲ್ಲಿ ನೆಲೆಸಿದಂತಹ ಕೃಷ್ಣನ ಬಳಿ ಬಂದ. ಆವಾಗ ಬರುವಾಗ ಅವನ ಮನಸ್ಸಿನಲ್ಲಿ ತನ್ನ ಒಂದು ಆಯುಧವನ್ನು ಹಿಡ್ಕೊಂಡು ಬ್ರಹ್ಮಾಸ್ತ್ರವನ್ನು ಕೃಷ್ಣನಿಗೆ ಕೊಟ್ಟು ಬಿಡೋಣ, ಅವನ ಬಳಿ ಇರತಕ್ಕಂತಹ ಚಕ್ರವನ್ನು, ಸುದರ್ಶನ ಚಕ್ರವನ್ನು ತಾನು ತೆಗೆದುಕೊಳ್ಳಬೇಕು ಅಂತ ಉದ್ದೇಶದಿಂದ ಬಂದಿತ್ತು. ಆವಾಗ ಕೃಷ್ಣನಿಗೆ ಬಹಳ ಆಶ್ಚರ್ಯವಾಯಿತು. ಬನ್ನಿ ಅಶ್ವತ್ಥಾಮಾಚಾರ್ಯ, ಏನು ಬಂದಿದ್ದೀರಾ? ಇಲ್ಲ, ನನಗೆ ಆಯುಧಗಳನ್ನು ವಿನಿಮಯ ಮಾಡಿಕೊಳ್ಳಬೇಕು ಅಂತ ಆಸೆ ಇದೆ, ಅದಕ್ಕೋಸ್ಕರವಾಗಿ ನಾನು ನನ್ನ ಈ ಬ್ರಹ್ಮಾಸ್ತ್ರವನ್ನು, ಶ್ರೇಷ್ಠವಾದ ಅಸ್ತ್ರವನ್ನು ನಿನಗೆ ಕೊಟ್ಟು ಬಿಡುತ್ತೇನೆ, ನೀನು ನಿನ್ನ ಸುದರ್ಶನ ಚಕ್ರವನ್ನು ನನಗೆ ಕೊಡಬೇಕು. ಆವಾಗ ಕೃಷ್ಣ ಮುಗುಳನಕ್ಕ, ನನಗೆ ಯಾವ ಆಯುಧಗಳ ಅವಶ್ಯಕತೆಯೂ ಕೂಡ ಇಲ್ಲ ಅಶ್ವತ್ಥಾಮರೇ, ಕೇವಲ ನನಗೆ ಕೈಗಳಲ್ಲಿ ಒಂದೊಂದು ಬರಿಗೈಯಾಗಿ ಇರಬಾರದು ಅಂತ ಒಂದೊಂದರಲ್ಲಿ ಚಕ್ರ, ಗದೆ ಮುಂತಾದ ಆಯುಧಗಳನ್ನು ನಾನು ಹಿಡಿದಿದ್ದೇನೆ. ದುಷ್ಟರನ್ನು ಸಂಹಾರ ಮಾಡುವಾಗ ಆಯುಧವೇ ನನಗೆ ಬೇಕಾಗಿಲ್ಲ, ಕೇವಲ ಸಂಕಲ್ಪದಿಂದಲೇ ಅವರನ್ನು ನಾನು ಕೊಲ್ಲಬಲ್ಲೆ. ಆದರೂ ಕೂಡ ನಿಮಗೆ ಯಾಕೆ ಇಂತಹ ಅಪೇಕ್ಷೆ ಬಂದಿದೆ? ನನ್ನ ಚಕ್ರ, ಸುದರ್ಶನ ಚಕ್ರ ನಿಮಗೆ ಯಾಕೆ ಬೇಕು? ನಿಮ್ಮ ಬ್ರಹ್ಮಾಸ್ತ್ರ ನಾನು ಯಾಕೆ ತಗೊಳ್ಬೇಕು ಅಂತ ಕೇಳಿದಾಗ ಅದಕ್ಕೆ ಅಸುರಾವೇಶಕ್ಕೆ ಒಳಗಾದ ಅಶ್ವತ್ಥಾಮಾಚಾರ್ಯ ಹೇಳ್ತಾ ಇದ್ದಾರೆ, ನಾನು ದುರ್ಯೋಧನನಿಗೆ ಅಚ್ಚುಮೆಚ್ಚಿನ ಆ ಗೆಳೆಯನಾಗಿದ್ದೇನೆ, ನಾನು ಮಿತ್ರನಾಗಿದ್ದೇನೆ. ಆದರೆ ಅವನು ಗೆದ್ದು ರಾಜ್ಯಭಾರವನ್ನು ಮಾಡಬೇಕಾದ್ರೆ ಸ್ವಪ್ನದಲ್ಲೂ ಕೂಡ ಅವನಿಗೆ ಯಾವ ಪಾಂಡವರ ತೊಂದರೆಗಳು ಇರಬಾರದು ಅಂತ ಆಗಬೇಕಾಗಿದ್ರೆ ಅದಕ್ಕೆ ಪಾಂಡವರು ಖಂಡಿತ ಅವರು ಸುರಕ್ಷಿತವಾಗಿ ನಿನ್ನಿಂದ ಅವರಿದ್ದಾರೆ. ಆದ್ರಿಂದ ದುರ್ಯೋಧನನಿಗೆ ಭಯ ಅಂದ್ರೆ ಪಾಂಡವರದ್ದು. ಅದರಲ್ಲೂ ಕೂಡ ಭೀಮಸೇನನನ್ನು ಕಂಡ್ರೆ ಅವನು ಯಾವಾಗಲೂ ಹೆದರಿ ಬೆಚ್ಚಿ ಬೀಳ್ತಾ ಇರ್ತಾನೆ. ಆ ಎಲ್ಲ ಪಾಂಡವರನ್ನು ಕೊಲ್ಲಬೇಕು ಅಂದ್ರೆ ಅವರಿಗೆ ರಕ್ಷಕನಾಗಿ ಸದಾ ಅವನ ಜೊತೆಗೆ ನೀನಿದ್ದೀಯ. ಆದ್ರಿಂದ ಆ ಪಾಂಡವರನ್ನು ಕೊಲ್ಲಬೇಕಾದ್ರೆ ಅವರಿಗೆ ರಕ್ಷಕನಾದ ಮೊದಲು ನಿನ್ನನ್ನು ನಾನು ಕೊಲ್ಲಬೇಕಾಗಿದೆ. ಆದ್ರಿಂದ ನಿನ್ನ ಸುದರ್ಶನ ಚಕ್ರವನ್ನು ನನಗೆ ಕೊಡು, ಅದರಿಂದ ಮೊದಲು ನಿನ್ನನ್ನೇ ನಾನು ಮುಗಿಸಿ ಅನಂತರ ಪಾಂಡವರನ್ನು ನಿರ್ನಾಮ ಮಾಡ್ತೇನೆ. ಆವಾಗ ದುರ್ಯೋಧನನಿಗೆ ಒಳ್ಳೆ ಸಂತೋಷವನ್ನು ಉಂಟು ಮಾಡಿದಂತೆ ಆಗತ್ತೆ. ಆವಾಗ ಅಶ್ವತ್ಥಾಮನ ಒಳಗಡೆ ಇರುವ ಅಸುರಾವೇಶದಿಂದ ಬರುವ ಈ ದುರುದ್ದೇಶವನ್ನು ಅರಿತಂತಹ ಕೃಷ್ಣ ಅವರಿಂದ ಏನು ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಗೊತ್ತಿದೆ. ಯಾಕಂದ್ರೆ ಈ ಹಿಂದೆನೆ ಅಶ್ವತ್ಥಾಮಾಚಾರ್ಯರು ಆ ಪರೀಕ್ಷಿತನ ಗರ್ಭಕ್ಕೆ, ಅಂದರೆ ಉತ್ತರೆ ಗರ್ಭದಲ್ಲಿರುವ ಅಭಿಮನ್ಯು ಪುತ್ರನ ಗರ್ಭಕ್ಕೆ ಅವರು ಬ್ರಹ್ಮಾಸ್ತ್ರ ಬಿಟ್ಟಾಗ ಅಂದೇ ಕೃಷ್ಣ ಅಶ್ವತ್ಥಾಮರಿಗೆ ಸವಾಲನ್ನು ಹಾಕಿದ್ದ. ದುರ್ಮತೆ ಪಶ್ಯಮೇ ವೀರ್ಯಂ ಯತ್ತೇ ಶಕ್ಯಂ ಕುರುಷ್ವತತು ಉಜ್ಜೀವಯಾಮ್ಯಹಂ ಗರ್ಭಂ ಯತತ ಶಕ್ತಿತೋಪಿತೆ. ಇವತ್ತು ಜಗತ್ತಿನಲ್ಲಿ ಯಾರ ತಾಕತ್ತು ಹೆಚ್ಚು, ಯಾರು ಮಹಾಬಲಿಷ್ಠರು ಅಂತ ತೀರ್ಮಾನ ಆಗಿ ಹೋಗಿ, ನೀನು ಕೆಟ್ಟ ಬುದ್ಧಿಯಿಂದ ಆ ಅಭಿಮನ್ಯು ಪುತ್ರನನ್ನು ಕೊಲ್ಲಬೇಕು ಅಂತ ನೀನು ಪ್ರಯತ್ನ ಮಾಡಿದ್ರೆ ಅವನನ್ನು ಉಳಿಸಬೇಕು ಅಂತ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಅದರಿಂದ ನನ್ನ ಪ್ರಯತ್ನ ಗೆಲ್ಲತ್ತೋ ನಿನ್ನದು ಗೆಲ್ಲತ್ತೋ ನೋಡೇ ಬಿಡೋಣ ಅಂತ ಅವನಿಗೆ ಸವಾಲನ್ನು ಹಾಕಿ ಕೊನೆಗೆ ಆ ಬ್ರಹ್ಮಾಸ್ತ್ರವನ್ನ ನಿಷ್ಕ್ರಿಯಗೊಳಿಸಿ ಆ ಪರೀಕ್ಷಿತನನ್ನು ಉಳಿಸಿದ ಆ ಭಗವಂತ ಕೃಷ್ಣ ಅವನೇ ಇವತ್ತು ಮತ್ತೆ ಅಶ್ವತ್ಥಾಮನಿಗೆ ಹೇಳ್ತಾ ಇದ್ದಾನೆ, ನೀನು ನನ್ನನ್ನು ಕೊಲ್ಲುವುದಕ್ಕೆ ಸಾಧ್ಯ ಇಲ್ಲ, ಪಾಂಡವರನ್ನಂತೂ ಸುತರಾಮ್ ನಿನ್ನಿಂದ ಸಾಧ್ಯವಿಲ್ಲ. ಎಲ್ಲೋ ಅರ್ಜುನನನ್ನು ಸ್ವಲ್ಪ ನೀನು ಪ್ರಯತ್ನ ಮಾಡಬಹುದು ಕೊಲ್ಲೋದಕ್ಕೆ ಅಷ್ಟೇನೆ. ಆದರೂ ಕೂಡ ನಿನಗೆ ಇಷ್ಟೊಂದು ಅಪೇಕ್ಷೆ ಇದೆಯಲ್ಲ ಈ ಸುದರ್ಶನ ಚಕ್ರದ ಮೇಲೆ, ಆಯ್ತು ಈ ಚಕ್ರವನ್ನು ಕೊಟ್ಬಿಡ್ತೇನೆ ತೆಗೆದುಕೋ ಅಂತ ತನ್ನ ಕೈಯಲ್ಲಿದ್ದ ಸುದರ್ಶನ ಚಕ್ರವನ್ನ ಕೃಷ್ಣ ಕೆಳಗಡೆ ಇತ್ತು. ಆವಾಗ ಸರಿ ಈ ಬ್ರಹ್ಮಾಸ್ತ್ರ, ಅದಕ್ಕೆ ಕೃಷ್ಣ ಹೇಳಿದ ಆ ಬ್ರಹ್ಮಾಸ್ತ್ರವನ್ನು ನೀನೇ ತೆಗೆದುಕೊಂಡು ಹೋಗು, ಈ ಚಕ್ರವನ್ನು ನೀನು ತೆಗೆದುಕೊಂಡು ಹೋಗು ಅಂತ ಹೇಳಿದಾಗ ಅವನಿಗೆ ಬಹಳ ಖುಷಿ ಆಯಿತು. ಅನಂತರದಲ್ಲಿ ಆ ಚಕ್ರವನ್ನು ಎತ್ತುಕೊಳ್ಳಬೇಕು ಅಂತ ಅಲ್ಲಿ ಬಂದು ಅದನ್ನು ಮುಟ್ಟುವುದಕ್ಕೆ ಹೋದರೆ ಅದನ್ನು ಅಲ್ಲಾಡಿಸಲಿಕ್ಕೂ ಸಾಧ್ಯವಾಗಲಿಲ್ಲ. ಏಕೆಂದರೆ ಆ ಕೃಷ್ಣನ ಆ ಕೈಯಲ್ಲಿ ಇರತಕ್ಕಂತಹ ಚಕ್ರ ಅದು ಸಂಪೂರ್ಣ ವೈಷ್ಣವ ಆ ಶಕ್ತಿಯಿಂದ ಅದು ಆವಾಹಿತವಾಗಿ ಬಿಟ್ಟಿದೆ. ಅದು ವಿಷ್ಣುವನ್ನು ಬಿಟ್ಟು ಬೇರೆ ಯಾರಿಂದಲೂ ಕೂಡ ಎತ್ತೋದಕ್ಕೆ ಆಗೋದಿಲ್ಲ. ಆದರೆ ಆ ರುದ್ರಾವತಾರಿಯಾಗಿರ್ತಕ್ಕಂಥ ಅಶ್ವತ್ಥಾಮನಿಗೆ ಅದು ಎತ್ತಲು ಸಾಧ್ಯವಾಗದೆ ಏನು ಮಾಡಿದ್ರು ಎತ್ತೋದಕ್ಕೆ ಆಗ್ತಾ ಇಲ್ಲ ಅಂತ ಕೊನೆಗೆ ಸೋತು ಹೋಗಿ ಅಶ್ವತ್ಥಾಮ ಹೇಳ್ತಾ ಇದ್ದಾನೆ, ನಿನ್ನ ಸುದರ್ಶನ ಚಕ್ರ ನಿನಗೆ ಇರಲಿ, ನನ್ನ ಬ್ರಹ್ಮಾಸ್ತ್ರ ನನಗೆ ಇರಲಿ ಅಂತ ನೇರವಾಗಿ ಮತ್ತೆ ಹಸ್ತಿನಾವತಿಯ ಕಡೆಗೆ ಅಲ್ಲಿ ಹೊರಟು ಬಿಡ್ತಾ ಇದ್ದಾನೆ. ಹೀಗೆ ಅಲ್ಲಿ ಆ ರುದ್ರದೇವರ ಅವತಾರರಾಗಿರ್ತಕ್ಕಂಥ ಅಶ್ವತ್ಥಾಮಾಚಾರ್ಯರು ತಮ್ಮ ತಂದೆ ದ್ರೋಣಾಚಾರ್ಯರು ದೈನ್ಯಕ್ಕೆ ಒಳಗಾಗಿ ಆ ಕೌರವರ ಆ ಒಂದು ಆತಿಥ್ಯಕ್ಕೆ ಅದಕ್ಕೆ ಮರುಳಾಗಿ ಅವರ ಜೊತೆಗೆ ಬೆಳೆದು ಅನಂತರದಲ್ಲಿ ತಮ್ಮ ಮಗನನ್ನು ಕೂಡ ಆ ಪಾಂಡವರ ದ್ವೇಷಿಯನ್ನಾಗಿ ಬೆಳೆಸಿಬಿಟ್ರು. ಅದರಿಂದಾಗಿ ಅವರು ಮಾಡಿದ ಅನೇಕ ಬಗೆಯ ಅಪಚಾರವನ್ನು ಕಳೆದುಕೊಳ್ಳುವುದಕ್ಕೋಸ್ಕರ ಆ ರುದ್ರದೇವರು ಕೂಡ ಮತ್ತೆ ಶುಕಮುನಿಗಳಾಗಿ ವೇದವ್ಯಾಸ ದೇವರಿಂದ ಅವತಾರ ಮಾಡಿ ಆ ಪಾಂಡವರ ವಂಶಕ್ಕೆ ತಮ್ಮಿಂದ ಆದ ಆ ಕೊಡುಗೆಯನ್ನ ಆ ಮೂಲಕ ಆ ವಿಷ್ಣು ದ್ವೇಷವನ್ನು ಮಾಡುವುದಕ್ಕೆ ಹೊರಟ ಆ ತಮ್ಮ ತಪ್ಪನ್ನ ತಿದ್ದುಕೊಳ್ಳುವುದಕ್ಕೋಸ್ಕರ ಶುಕಮುನಿಗಳಾಗಿ ಭಾಗವತವನ್ನ ಆ ಪರೀಕ್ಷಿತನಿಗೆ ಉಪದೇಶ ಮಾಡಿ ಅವನನ್ನು ಉದ್ಧಾರ ಮಾಡ್ತಾ ಇದ್ದಾರೆ. ಇಲ್ಲಿ ಎರಡು ಆ ತರದ ಪಾತ್ರಗಳನ್ನು ನಾವು ಕಾಣ್ತಾ ಇದ್ದೇವೆ. ಒಂದು
ಅಲ್ಲಿ ವಿಶೇಷವಾಗಿ ಬೃಹಸ್ಪತಿ ದ್ರೋಣನಾಗಿ ಒಂದು ರೀತಿ ಪಾಂಡವರ ಆ ಒಂದು ದ್ವೇಷವನ್ನ ಮಾತ್ಸರ್ಯವನ್ನ ಅಲ್ಲಿ ಬೆಳೆಸಿಕೊಂಡು ಅನಂತರದಲ್ಲಿ ಉದ್ಧವನಾಗಿ ಅದನ್ನು ಸರಿಪಡಿಸಿಕೊಂಡು ಉದ್ಧಾರವನ್ನ ಪಡೆದರೆ, ಅದೇ ತರ ಮಹರುದ್ರ ದೇವರು ಕೂಡ ಅಲ್ಲಿ ಅಶ್ವತ್ಥಾಮನಾಗಿ ಆ ಪಾಂಡವರ ದ್ವೇಷವನ್ನ ಆ ಮೂಲಕವಾಗಿ ಭಗವದ್ಭಕ್ತರ ಆ ದ್ವೇಷವನ್ನು ಮಾಡಿ ಅದರಿಂದ ಬಂದಿರುವ ಆ ಅಪರಾಧವನ್ನು ಪರಿಮಾರ್ಜನ ಮಾಡುವುದಕ್ಕೋಸ್ಕರ ಅಲ್ಲಿ ಮತ್ತೆ ಶುಕಮುನಿಗಳಾಗಿ ಅವತಾರ ಮಾಡಿ ಆ ಭಗವಂತನ ಸೇವೆಯನ್ನು ಮಾಡಿದ್ದಾರೆ. ಹೀಗೆ ಭಗವದ್ಭಕ್ತರನ್ನ ಬೇರೆ ಬೇರೆ ಸಂದರ್ಭದಲ್ಲಿ ಅವರನ್ನು ಉದ್ಧಾರ ಮಾಡುವವನು ಕೂಡ ಭಗವಂತನೇ. ಕೆಲವು ಅಸುರಾವೇಶಕ್ಕೆ ಒಳಗಾಗಿ ಅವರು ತಪ್ಪು ದಾರಿಯನ್ನು ಹಿಡಿದಾಗ ಅವರಿಗೆ ಮರುಜನ್ಮವನ್ನು ನೀಡಿ ತನ್ನ ಸೇವೆಯನ್ನು ಮಾಡುವ ಭಾಗ್ಯವನ್ನ ಆ ಭಗವಂತ ಕರುಣಿಸ್ತಾನೆ ಎಂಬುದಕ್ಕೆ ಇಲ್ಲಿ ಇಬ್ಬರು ನಮ್ಮ ಎದುರುಗಡೆ ಕಾಣುತ್ತಾ ಇದ್ದಾರೆ. ಒಂದು ಅಲ್ಲಿ ಬೃಹಸ್ಪತ್ಯಾಚಾರ್ಯರು, ಅನಂತರದಲ್ಲಿ ಮಹರುದ್ರ ದೇವರು ಎಂಬುದಾಗಿ. ಆ ರೀತಿಯಾಗಿ ಸುಯೋಧನ ಚತುರ್ಥೇನ್ಹಿ ಜಾತಃ ತಸ್ಯ ಅಪರೇದ್ಯು ಭೀಮಸೇನ ಸುಧೀರ. ಒಮ್ಮೆ ಆ ಎಲ್ಲ ವ್ಯಕ್ತಿಗಳ ಜನನವನ್ನು ಹೇಳಿ ಅನಂತರದಲ್ಲಿ ಒಬ್ಬರಿಗಿಂತ ಒಬ್ಬರಿಗೆ ಆ ವಯಸ್ಸಿನ ಅಂತರ ಎಷ್ಟು ಅಂತ ಹೇಳುವಾಗ ಅಲ್ಲಿ ಮೊದಲು ದುರ್ಯೋಧನ, ಅನಂತರದಲ್ಲಿ ಭೀಮಸೇನ ಹುಟ್ಟಿದ್ದಾನೆ. ಯಾಕೆಂದರೆ ಕಲಿಯ ಸಾಕ್ಷಾತ್ ಅವತಾರವೇ ದುರ್ಯೋಧನನಾದ್ದರಿಂದ ದುಷ್ಟರು ಯಾವಾಗಲೂ ಕೂಡ ಮೊದಲು ಹುಟ್ಟಿ ಆ ಮೂಲಕ ಜಗತ್ತಿನಲ್ಲಿ ದೊಡ್ಡ ಆ ಒಂದು ವಿಧ್ವಂಸಕ ಕಾರ್ಯವನ್ನ ನಡೆಸುವುದಕ್ಕೆ ಅವರ ಪ್ರಯತ್ನ ಮಾಡಿದಾಗ ಆ ಸಂದರ್ಭದಲ್ಲಿ ದೇವತೆಗಳು ಅವತಾರವನ್ನು ಮಾಡಿ ಅನಂತರ ಅವರನ್ನು ಉದ್ಧಾರ ಮಾಡತಕ್ಕಂತಹದ್ದು. ಅದಕ್ಕೋಸ್ಕರವೇ ಆ ಕಲಿಯ ಅವತಾರಿಯಾದಂತಹ ಆ ದುರ್ಯೋಧನನನ್ನು ಕೊಲ್ಲುವುದಕ್ಕೆ ಆ ಸಮರ್ಥರಾಗಿರ್ತಕ್ಕಂತಹ ವಾಯುದೇವರೇ ಅಲ್ಲಿ ಭೀಮಸೇನ ದೇವರಾಗಿ ಆ ದುರ್ಯೋಧನ ಹುಟ್ಟಿದ ಮರುದಿನದಲ್ಲಿ ಆ ಸರಿಯಾಗಿ ಅಲ್ಲಿ ಅವತಾರವನ್ನು ಮಾಡಿದ್ದಾರೆ ಅಂತ ಆ ರೀತಿ ಅವರ ಆ ಒಂದು ಜನನದ ಕ್ರಮವನ್ನು ತಿಳಿಸ್ತಾ ಇದ್ದಾರೆ. ಯದಾ ಸಮಾಸದ್ವಿತಯೀ ಬಭೂವ ತದಾ ರೋಹಿಣ್ಯಾಂ ಬಲದೇವ ಅಭಿಜಾತಃ. ಭೀಮಸೇನ ದೇವರಿಗೆ 2 ತಿಂಗಳಾಗಿರಬೇಕಾದ್ರೆ ಆ ಸಂದರ್ಭದಲ್ಲಿ ವಸುದೇವನ ಮತ್ತೊಬ್ಬ ಮಡದಿಯಾದ ಆ ರೋಹಿಣಿಯಲ್ಲಿ ಮಹಾಬಲಿಷ್ಠನಾದ ಸರ್ವಜ್ಞನಾದ ಮತ್ತೆ ಎಲ್ಲ ಗುಣಗಳಿಂದ ತುಂಬಿದಂತಹ ಆ ಬಲರಾಮ ಅಲ್ಲಿ ಶೇಷದೇವರೇ ಬಲರಾಮನಾಗಿ ಹುಟ್ಟುತ್ತಾ ಇದ್ದಾರೆ. ಆದರೆ ಬಲರಾಮನನ್ನ ಇಲ್ಲಿ ಭೀಮಸೇನನಿಗಿಂತ 2 ತಿಂಗಳು ಕಡಿಮೆಯವನು ಅಂತ ಅಲ್ಲಿ ಹೇಳಿದ್ರು ಮೂಲಕವಾಗಿ, ಮತ್ತೆ ಕೃಷ್ಣನಿಗಿಂತ ಅವನು ಮೊದಲೇ ಹುಟ್ಟಿದ್ರು ಕೂಡ ಅವನಿಗಿಂತ ಹಿರಿಯ ಅಂತ ನಾವು ಯಾವತ್ತೂ ಕೂಡ ತಿಳಿಯಬಾರದು ಅಂತ ಅಲ್ಲಿ ಆ ಭೀಮಸೇನ ಹುಟ್ಟಿದ 2 ತಿಂಗಳ ನಂತರದಲ್ಲಿ ಅಲ್ಲಿ ಬಲರಾಮ ಹುಟ್ಟಿದ್ದಾನೆ. ಅಂದರೆ ಶೇಷದೇವರು ಅವತಾರ ಮಾಡಿದ್ದಾರೆ. ಆದ್ದರಿಂದ ವಾಯುದೇವರಿಗಿಂತ ಶೇಷದೇವರು ಕಡಿಮೆ ಎನ್ನುವ ಆ ಒಂದು ಸಂಕೇತವನ್ನು ನಮಗೆ ಇಲ್ಲಿ ನೀಡುತ್ತಾ ಇದ್ದಾರೆ. ಬೇರೆ ಬೇರೆ ದರ್ಶನಗಳಲ್ಲಿ ವಿಶಿಷ್ಟಾದ್ವೈತ ದರ್ಶನದಲ್ಲಿ ಭಗವಂತ ಮತ್ತು ಲಕ್ಷ್ಮೀದೇವಿಯರ ನಂತರ 2ನೇ ಸ್ಥಾನದಲ್ಲಿ ಅಥವಾ 3ನೇ ಸ್ಥಾನದಲ್ಲಿ ಯಾರನ್ನು ನಾವು ತಿಳ್ಕೊಳ್ಬೇಕು ಅಂದರೆ ಅದಕ್ಕೆ ವಿಶಿಷ್ಟಾದ್ವೈತ ವೇದಾಂತ ಹೇಳ್ತಾ ಇದೆ. ಭಗವಂತ ಮೊದಲ ಕಕ್ಷೆಯಲ್ಲಿ, ಅನಂತರ ಲಕ್ಷ್ಮೀದೇವಿ ಆದರೆ 3ನೇ ಕಕ್ಷೆಯಲ್ಲಿ ಬ್ರಹ್ಮವಾಯುಗಳು ಅಲ್ಲವೇ ಇಲ್ಲ. ಯಾಕಂದರೆ ಬ್ರಹ್ಮವಾಯುಗಳು ಬ್ರಹ್ಮದೇವರ ಆ ಭಗವಂತನ ಲೋಕದಲ್ಲೇ ಇಲ್ಲ. ಅವರು ಭಗವಂತನನ್ನು ನಿರಂತರವಾಗಿ ನೋಡುವುದೂ ಇಲ್ಲ. ದೇವರ ಲೋಕದಲ್ಲೇ ಇದ್ದು ಸದಾ ಭಗವಂತನನ್ನ ಕಣ್ಣಾರೆ ಕಾಣುವಂತಹ ಆ ಭಗವಂತ ಲಕ್ಷ್ಮೀದೇವಿಯರ ನಂತರ ಅತ್ಯಂತ ಉತ್ತಮರಾದ ದೇವತೆಗಳಿಬ್ಬರು ಯಾರು ಅಂದರೆ ಶ್ರೀವೈಷ್ಣವ ಸಿದ್ಧಾಂತ ಹೇಳ್ತಾ ಇದೆ, ಅದು ಗರುಡ, ಅನಂತರದಲ್ಲಿ ಶೇಷ ಅಂತ ಅವರು ಹೇಳ್ತಾ ಇದ್ದಾರೆ. ಯಾಕೆ ಅಂದರೆ ನಿತ್ಯ ಸೂರಯ ಅಂತ ಪಶ್ಯಂತಿಯಂ ಯೋಗಿನಃ ಅಂತ ಹೇಳಿ ಸದಾ ಭಗವಂತನನ್ನ ತಮ್ಮ ಕಣ್ಣೆದುರಿಗೆ ನೋಡುತ್ತಾ ಅವನ ಲೋಕದಲ್ಲೇ ಇರುವ ಅವನ ಅತ್ಯಂತ ಆಪ್ತ ವಲಯದಲ್ಲಿ ಸೇರಿದಂತಹ ಈ ಇಬ್ಬರೇ ಗರುಡ ಶೇಷರಾಗಿದ್ದಾರೆ. ಅವರ ನಂತರದಲ್ಲಿ ಆ ಬ್ರಹ್ಮವಾಯುಗಳು ಅಂತ ತಾರತಮ್ಯವನ್ನ ಅವರು ಬೇರೆ ರೀತಿಯಲ್ಲಿ ಅವರು ತಿಳಿಸ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ನೋಡಿ, ಯಾವಾಗಲೂ ಕೂಡ ಭಗವಂತನ ಸನ್ನಿಧಾನದಲ್ಲಿ ಅವನನ್ನೇ ನೋಡ್ತಾ ಯಾರಿರ್ತಾರೆ ಅವರೇ ನಿತ್ಯ ಈ ಸೂರ್ಯಗಳು ಜ್ಞಾನಿಗಳಾಗಿದ್ದಾರೆ. ಆದರೆ ಗರುಡ ದೇವರು ದೇವರ ಸದಾ ವಾಹನರಾಗಿದ್ದಾರೆ. ಆ ವೈಕುಂಠದಲ್ಲೇ ಭಗವಂತನ ಜೊತೆಗೆ ಆ ಗರುಡ ದೇವರು ಯಾವಾಗಲೂ ಕೂಡ ಇರ್ತಾರೆ. ಇನ್ನು ಅದೇ ರೀತಿಯಾಗಿ ಭಗವಂತನ ಹಾಸಿಗೆಯಾಗಿ ಆ ಶೇಷದೇವರು ಕೂಡ ಅಲ್ಲಿ ಇರೋಣದ್ರಿಂದ ಆ ಶೇಷದೇವರು ಕೂಡ ಭಗವಂತನ ಲೋಕದಲ್ಲಿ ಅವನನ್ನು ಸದಾ ನೋಡ್ತಾ ಇದ್ದಾರೆ. ಆದರೆ ಗರುಡ ದೇವರೇನು ಶೇಷದೇವರು ತಮ್ಮ 1000-2000 ಕಣ್ಣುಗಳಿಂದ ಸದಾ ದೇವರನ್ನು ನೋಡಬಹುದು. ಆದರೆ ಗರುಡ ದೇವರಿಗೆ ಭಗವಂತನ ನೋಡುವ ಭಾಗ್ಯ ಹೇಗೆ? ಯಾಕಂದರೆ ಗರುಡನ ಹೆಗಲ ಮೇಲೆ ಭಗವಂತ ಕೂತಿರ್ತಾನೆ. ಆದರೆ ಗರುಡನ ಸಹಿತವಾಗಿ ಭಗವಂತನ ದರ್ಶನ ಇತರರಿಗೆ ಆಗತ್ತೆ. ಆದರೆ ಗರುಡನಿಗೆ ದೇವರ ದರ್ಶನ ಆಗೋದಿಲ್ವಲ್ಲ? ಈ ಸಮಸ್ಯೆಯನ್ನು ಭಗವಂತನ ಮುಂದೆ ಒಮ್ಮೆ ಗರುಡ ದೇವರೇ ಇಡ್ತಾ ಇದ್ದಾರೆ. ಸ್ವಾಮಿ, ನಾನು ನಿನ್ನನ್ನು ಸದಾ ನೋಡ್ಲಿಕ್ಕೆ ಆಗ್ತಾ ಇಲ್ವಲ್ಲ, ಏಕೆಂದರೆ ನನ್ನ 2 ಕೈಗಳಲ್ಲಿ ನಿನ್ನ 2 ಪಾದಗಳಿರತ್ತೆ. ಆದರೆ ನನಗೆ ಅಭಿಮುಖವಾಗಿ ನೀನು ಇರೋದಿಲ್ಲ, ನಿನ್ನನ್ನು ನೋಡ್ಲಿಕ್ಕೆ ಆಗ್ತಾ ಇಲ್ಲ, ಬರೀ ಹೊತ್ಕೊಂಡಂತೆ ಮಾತ್ರವಾಗಿದೆ. ಆದ್ರಿಂದ ನಿನ್ನ ದರ್ಶನ ಭಾಗ್ಯ ನೀಡು. ಅದಕ್ಕೆ ಭಗವಂತ ಹೇಳಿದ, ನೋಡಪ್ಪ ಗರುಡ, ನಿನ್ನ ಕೈಗಳ ಮೇಲೆ ನನ್ನ ಪಾದಗಳನ್ನು ನಾನು ಇಡ್ತೇನಲ್ಲ, ಆವಾಗ ನನ್ನ ಆ 2 ಪಾದಗಳಲ್ಲಿರುವ 10 ಉಗುರುಗಳೇನಿದೆಯಲ್ಲ ಅದು ಒಳ್ಳೆ ಸ್ಫಟಿಕದಂತೆ ಹೊಳೆಯುವ ಆ ಬಿಳಿ ಬಿಳಿಯಾದ ಬಣ್ಣವನ್ನು ಆ ಉಗುರುಗಳು ಪಡೆದಿದೆ. ಅದರಲ್ಲಿ ನನ್ನ ಮುಖದ ಪ್ರತಿಬಿಂಬ ಅಲ್ಲಿ ಬೀಳ್ತಾ ಇರುತ್ತೆ. ಅಂತಹ ನನ್ನ 10 ನನ್ನ ಆ ಪ್ರತಿಬಿಂಬವನ್ನು ನೀನು ನೋಡ್ತಾ ಇರೋ, ಆವಾಗ ನನ್ನ ಸದಾ ದರ್ಶನವಾಗುತ್ತೆ ಅಂತ ಗರುಡ ದೇವರಿಗೆ ಭಗವಂತ ಹೇಳಿದ.
ಆ ರೀತಿ ಸದಾ ಗರುಡ ಆ ದೇವರನ್ನು ನುಡಿತಾ ಕೂತಿದ್ದರಿಂದ ಅಲ್ಲಿ ಆ ಶ್ರೀವೈಷ್ಣವ ಸಿದ್ಧಾಂತ ಹೇಳ್ತಾ ಇದೆ, ನೋಡಿ ಗರುಡ ಶೇಷರೇ ಭಗವಂತ ಲಕ್ಷ್ಮೀದೇವಿಯರ ನಂತರದವರು, ಅದರ ನಂತರದಲ್ಲಿ ಬ್ರಹ್ಮದೇವರು ವಾಯುದೇವರು, ಆ ಬ್ರಹ್ಮಪುತ್ರನಾದ ರುದ್ರ ಅದರ ನಂತರ ಅಂತ ಆ ತಾರತಮ್ಯದಲ್ಲಿ ಬ್ರಹ್ಮವಾಯುಗಳಿಗೆ ಅವರು ಅನಂತರದ ಸ್ಥಾನವನ್ನು ನೀಡುತ್ತಾ ಇದ್ದಾರೆ. ಯಾಕೆಂದರೆ ಭಗವಂತನ ಲೋಕದಲ್ಲಿ ಅವರಿಲ್ಲ, ಅವರು ದೇವರನ್ನು ಸದಾ ನೋಡ್ತಾ ಇಲ್ಲ ಅನ್ನುವ ಕಾರಣದಿಂದ. ಆದರೆ ಶ್ರೀಮದ್ ಆಚಾರ್ಯರು ಹೇಳ್ತಾ ಇದ್ದಾರೆ, ನೋಡಿ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅವನ ಗುಣಗಳನ್ನು ನಾವು ಅಳೆಯಬೇಕಾಗಿದ್ದರೆ ಅವನು ಎಲ್ಲಿದ್ದಾನೆ, ಯಾರ ಹತ್ರ ಹೆಚ್ಚಿಗೆ ಇದ್ದಾನೆ ಅನ್ನೋದು ಮುಖ್ಯವಲ್ಲ, ಅವನ ಹುಟ್ಟಿನಿಂದ ಅವನ ವ್ಯಕ್ತಿತ್ವವನ್ನು ನಾವು ಅಳೆಯಲಿಕ್ಕೆ ಸಾಧ್ಯವಾಗುತ್ತೆ. ಈ ಬ್ರಹ್ಮಾಂಡ ಸೃಷ್ಟಿ ಆದ ನಂತರದಲ್ಲಿ ಮೊಟ್ಟ ಮೊದಲು ಭಗವಂತನಿಂದ ಹುಟ್ಟಿದವರು ಯಾರು? ಈ ಬ್ರಹ್ಮಾಂಡ ಸೃಷ್ಟಿಗೆ ಆಕರವಾಗಿ ಭಗವಂತ ತನ್ನ ಒಂದು ಹೊಕ್ಕಳಿನಿಂದ 14 ದಳವುಳ್ಳಂತಹ ಕಮಲವನ್ನು ಸೃಷ್ಟಿ ಮಾಡಿದ. ಅದನ್ನೇ ಉಪನಿಷತ್ತು ವೇದ ಹೇಳ್ತಾ ಇದೆ, ಅಜಸ್ಯ ನಾಭೌ ಅಧ್ಯೇಕಮರ್ಪಿತಂ ಯಸ್ಮಿನ್ ವಿಶ್ವ ಭುವನಾನಿ ತಸ್ತು. ಅಜಸ್ಯ ನಾಭೌ, ಹುಟ್ಟಿಲ್ಲದ ಭಗವಂತನಿಗೆ ಅವನ ಹೊಟ್ಟೆಯಲ್ಲಿ ಕಮಲ ಹುಟ್ಟಿದೆ. ಯಾಕೆಂದರೆ ದೇವರಿಗೆ ಹುಟ್ಟು ಇಲ್ಲವೇ ಇಲ್ಲ, ಆದರೆ ಹುಟ್ಟಿದ್ದು ಅವನ ಹೊಕ್ಕಳಲ್ಲಿ ಕಮಲ. ಆ ಕಮಲದಲ್ಲಿ ಮೊಟ್ಟ ಮೊದಲು ಹುಟ್ಟನ್ನು ಪಡೆದಿರತಕ್ಕಂಥವನು ಚತುರ್ಮುಖ, ಅಲ್ಲಿ ಬ್ರಹ್ಮದೇವರಾಗಿದ್ದಾರೆ. ಅಂತಹ ಬ್ರಹ್ಮದೇವರಿಗೆ ಮೊಟ್ಟ ಮೊದಲು ಭಗವಂತವ ಜನನವನ್ನು ನೀಡಿ ಆನಂತರದಲ್ಲಿ 100 ವರ್ಷಗಳಾದ ಮೇಲೆ ವಾಯುದೇವರಿಗೆ ಅಲ್ಲಿ ಜನ್ಮವನ್ನು ನೀಡಿದ್ದಾನೆ ಆ ಜಯಾಪತಿ ಸಂಕರ್ಷಣ ರೂಪದಿಂದ. ಅನಂತರದಲ್ಲಿ ಒಂದು 100 ವರ್ಷಗಳಾದ ಮೇಲೆ ಗರುಡಶೇಷರಲ್ಲೆಲ್ಲ ಹುಟ್ಟಿದ್ದಾರೆ. ಹೀಗೆ ಹುಟ್ಟಿನಿಂದ ಒಬ್ಬರ ಹಿರಿತನವನ್ನು ನಾವು ಅಳೆಯಬೇಕಷ್ಟೇ ಹೊರತಾಗಿ ಮನೆ ಒಳಗಡೆ ಇದ್ದಾರೆ, ದೇವರ ಹತ್ರ ಯಾವಾಗಲೂ ಇದ್ದಾರೆ ಎಂದ ಮಾತ್ರಕ್ಕೆ ಅವರ ಹಿರಿಮೆಯನ್ನ, ಅವರ ಶ್ರೇಷ್ಠತೆಯನ್ನು ಅಳೆಯಲಿಕ್ಕೆ ಆಗೋದಿಲ್ಲ. ಹೇಗೆ ಒಬ್ಬ ದೊಡ್ಡ ಯಜಮಾನ ಅಥವಾ ಒಬ್ಬ ರಾಜ ಅವನು ತನ್ನ ಮನೆಯಲ್ಲೇ ಆತ್ಮೀಯರಾದಂತಹ ಭೃತ್ಯರನ್ನ ಸೇವಕರನ್ನು ಇಟ್ಕೊಂಡಿರ್ತಾನೆ, ಆದರೆ ತನ್ನ 2 ಮಕ್ಕಳನ್ನ ಯಾವುದೋ ಒಂದು ಮಹತ್ತರವಾದ ಕಾರ್ಯಕ್ಕೆ ದೂರದ ದೇಶಕ್ಕೆ ಕಳುಹಿಸಿಕೊಟ್ಟಿರ್ತಾನೆ. ಆವಾಗ ಆ ಸೇವಕರೆಲ್ಲ ನಾವು ಯಾವಾಗಲೂ ರಾಜನ ಹತ್ರನೇ ಇರ್ತೇವೆ, ಅವನನ್ನೇ ಸದಾ ನೋಡ್ತಾ ಇರ್ತೇವೆ, ಆದ್ರಿಂದ ಅವನ ಹುಟ್ಟಿದ ಮಕ್ಕಳಿಗಿಂತ ನಾವೇ ದೊಡ್ಡವರು ಅಂತವರು ತಿಳಿದುಕೊಂಡ್ರೆ ಅದು ಹೇಗೆ ತಪ್ಪಾಗತ್ತೆ? ಅದರಂತೆ ಗರುಡಶೇಷರು ಭಗವಂತನ ಸನ್ನಿಧಾನದಲ್ಲಿ ಯಾವಾಗಲೂ ಕೂಡ ಇದ್ದರೂ ಕೂಡ ಅವನ ಅಗ್ರಜರಾದಂತಹ ಮೊಟ್ಟ ಮೊದಲ ಆ ಮಕ್ಕಳು, ಹಿರಿಯ ಮಕ್ಕಳಾದಂತಹ ಆ ಬ್ರಹ್ಮವಾಯುಗಳಿಗಿಂತ ಅವರು ಕೋಟಿ ಕೋಟಿ ಗುಣಗಳಿಂದ ಅವರರಾಗಿದ್ದಾರೆ. ಅದಕ್ಕೋಸ್ಕರವೇ ಇಲ್ಲಿ ವಾಯುದೇವರ ಅವತಾರರಾಗಿರತಕ್ಕಂತಹ ಆ ಭೀಮಸೇನ ದೇವರು ಹುಟ್ಟಿದ ನಂತರ 2 ತಿಂಗಳಾದ ಮೇಲೆ ಅಲ್ಲಿ ಶೇಷದೇವರು ಬಲರಾಮನಾಗಿ ಹುಟ್ಟಿದ್ದು ಅಂತ, ಅಲ್ಲಿ ಅವರ ಹುಟ್ಟಿನ ಮೂಲಕವಾಗಿ ಕೂಡ ವಾಯುದೇವರಿಗಿಂತ ಬಲರಾಮ ಕಡಿಮೆಯವನು ಅಂತ ಆ ಶೇಷದೇವರ ಆ ಒಂದು ತಾರತಮ್ಯ ಕ್ರಮವನ್ನು ತಿಳಿಸ್ತಾ ಇದ್ದಾರೆ. ಏಕೆಂದರೆ ಆ ಬೇರೆ ಬೇರೆ ಕಡೆಗಳಲ್ಲಿ ಆ ಶೇಷದೇವರ ಹೆಚ್ಚುಗಾರಿಕೆಯನ್ನು ಹೇಳಿದಾಗ ನಿಜವಾದ ತಾರತಮ್ಯವನ್ನು ನಮಗೆ ತಿಳಿಸಿಕೊಟ್ಟು ಒಬ್ಬ ವ್ಯಕ್ತಿಯ ಹುಟ್ಟಿನಿಂದ ಅವನ ಶ್ರೇಷ್ಠತೆ, ಅದೇ ತರ ಲಯದಿಂದ ಅವರ ಕನಿಷ್ಠತೆಯನ್ನು ನಾವು ಅಲ್ಲಿ ಅಳೆಯಬೇಕಾಗತ್ತೆ. ಲಯಕ್ರಮ ಹೇಗೆ? ಯಾರು ಅತ್ಯಂತ ದೇವತೆಗಳೆಲ್ಲ ಅವರರಾಗಿದ್ದಾರೆ, ಅಗ್ನಿರ್ವೈ ದೇವಾನಾಂ ಅವಮಃ ವಿಷ್ಣು ಪರಮಃ ಅಂತ ವೇದ ಹೇಳ್ತಾ ಇತ್ತು. ಎಲ್ಲ ದೇವತೆಗಳೆಲ್ಲ ಅತ್ಯಂತ ಕೊನೆಯನವರು ಯಾರು ಅಂತಂದ್ರೆ ಅಗ್ನಿದೇವ. ಅಂತಹ ಅಗ್ನಿದೇವರಿಗೆ ತನಗಿಂತ ಉತ್ತಮನಾಗಿರ್ತಕ್ಕಂತಹ ದೇವತೆಯಲ್ಲಿ ಲಯ. ಆವಾಗ ಅಂತಹ ಉತ್ತಮನಾದ ಇಂದ್ರದೇವರಿಗೆ ಆ ಪಾರ್ವತಿ ದೇವಿಯಲ್ಲಿ ಲಯ, ಪಾರ್ವತಿ ದೇವಿಗೆ ರುದ್ರನಲ್ಲಿ ಲಯ ಅಂತ ಹೇಳುವಾಗ ಇದು ಕೆಳಗಿನಿಂದ ತಾರತಮ್ಯ ಮೇಲೆ ಹೋಗ್ತಾ ಇರುತ್ತೆ. ಇನ್ನು ಮೇಲಿನಿಂದ ಬರಬೇಕು ಅಂದರೆ ಅಲ್ಲಿ ವಿಷ್ಣು ಮತ್ತೆ ಲಕ್ಷ್ಮೀದೇವಿ, ಅನಂತರ ಬ್ರಹ್ಮವಾಯುಗಳು, ಆನಂತರದಲ್ಲಿ ಆ ಷಣ್ಮಹಿಷಿಯರು ಮತ್ತೆ ಗರುಡ, ಆ ಶೇಷ ರುದ್ರಾದಿಗಳು ಅಂತ ಈ ರೀತಿಯಾಗಿ ನಾವು ತಾರತಮ್ಯವನ್ನು ತೆಗೆದುಕೊಳ್ಳಬೇಕು ಎಂಬುದಾಗಿ ಹೇಳಿ ಭಾಗವತ ತಾತ್ಪರ್ಯದಲ್ಲಿ ಶ್ರೀಮದ್ ಆಚಾರ್ಯ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಸೃಷ್ಟೌ ಲಯೇ ತಾರತಮ್ಯಂ ದೇವಾನಾಂ ಜ್ಞಾಯತೆ ಸ್ಫುಟಂ ಅಂತ ಹೇಳ್ತಾ ಇದ್ದಾರೆ. ಈ ಸೃಷ್ಟಿಯ ಬಗ್ಗೆ ಯಾಕೆ ಶಾಸ್ತ್ರ ಅಷ್ಟು ಒತ್ತು ಕೊಡ್ತಾ ಇದೆ? ಭಗವಂತನ ಮಹಿಮೆ ಯಾವುದು ಅಂತ ಕೇಳಿದ್ರೆ ಅವನು ಜಗತ್ ಸೃಷ್ಟಿ ಮಾಡಿದ್ದಾನೆ. ಭಾಗವತದಲ್ಲೂ ಕೂಡ ಸೃಷ್ಟಿಯ ವಿಷಯ. ಹರಿವಂಶ ತೆಗೆದುಕೊಂಡ್ರೆ ಆರಂಭದಲ್ಲಿ ಬರುವುದೇ ಪ್ರಳಯ ಕಾಲದಲ್ಲಿ, ಅಂತ್ಯಕಾಲದಲ್ಲಿ ಭಗವಂತ ಹೇಗೆ ಸೃಷ್ಟಿ ಮಾಡಿದ. ಹಾಗಾದರೆ ಎಲ್ಲ ಕಡೆಯಲ್ಲೂ ಕೂಡ ಈ ಸೃಷ್ಟಿಯ ವಿವರಣೆ ಯಾಕೆ ಬರ್ತಾ ಇದೆ ಅಂದರೆ ಅದಕ್ಕೆ ಆಚಾರ್ಯರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಸೃಷ್ಟೌ ಲಯೇ ತಾರತಮ್ಯಂ ದೇವಾನಾಂ ಜ್ಞಾಯತೆ ಸ್ಫುಟಂ. ದೇವತೆಗಳ ವರ್ಗದಲ್ಲಿ ಯಾರು ಅತ್ಯಂತ ಉಚ್ಚ ಮಟ್ಟದವರಾಗಿದ್ದಾರೆ ಅವರಿಗೆ ಮೊಟ್ಟ ಮೊದಲು ಆ ಅವತಾರ ಜನನ. ಆದ್ರಿಂದ ಬ್ರಹ್ಮದೇವರೇ ಎಲ್ಲ ದೇವತೆಗಳಲ್ಲಿ ಅತ್ಯಂತ ಉತ್ತಮರಾಗಿದ್ದಾರೆ. ಅವರಿಗೆ ಮೊಟ್ಟ ಮೊದಲು ಬ್ರಹ್ಮಾಂಡದ ಆ ಹುಟ್ಟಿಗಿಂತ ಮುಂಚೆ ಆ ಭಗವಂತನ ನಾಭಿಕಮಲದಲ್ಲಿ ಆ ಬ್ರಹ್ಮದೇವರಿಗೆ ಹುಟ್ಟು ನಡೆದಿದೆ. ಅನಂತರದಲ್ಲಿ ಜಯ ಮತ್ತೆ ಸಂಕರ್ಷಣ ರೂಪಿಯಾದ ಆ ಭಗವಂತನ ದಸೆಯಿಂದ ವಾಯುದೇವರು ಭಾರತೀಯ ಸಹಿತರಾಗಿ ಅವತಾರವನ್ನು ಮಾಡಿದ್ದಾರೆ. ಅನಂತರದಲ್ಲಿ ಗರುಡಶೇಷಾದಿಗಳು ಅಂತ ಈ ಕ್ರಮವನ್ನು ನಾವು ತಿಳಿದು ಆ ತಾರತಮ್ಯವನ್ನು ಸರಿಯಾಗಿ ತಿಳಿಯಬೇಕೇ ಹೊರತಾಗಿ ಆ ಬೇರೆ ರೀತಿ ಅಲ್ಲ ಎಂಬುದಾಗಿ ರಾಮಾನುಜ ಮತದಲ್ಲಿ ಹೇಳುವ ತಾರತಮ್ಯಕ್ಕಿಂತ ವಿಭಿನ್ನವಾದ ಶ್ರೀಮದ್ ಆಚಾರ್ಯರು ತಿಳಿಸಿದ ಆ ವಿಶಿಷ್ಟವಾದ ಅಂಶವನ್ನ ಇಲ್ಲಿ ನಾವು ಕಾಣುತ್ತಾ ಇದ್ದೇವೆ. ಅದಕ್ಕೆ ಭಾಗವತ ತಾತ್ಪರ್ಯದ ಆ ಉಲ್ಲೇಖವನ್ನು ಕೂಡ ಅದರ ಜೊತೆಗೆ ನಾವು ಬೆರೆಸಿಕೊಳ್ಳಬಹುದಾಗಿದೆ. ಈ ರೀತಿಯಾಗಿ ಯದಾತು ಮಾಸದ್ವತಯಿ ದ್ವಿತಯಿ ಬಭೂವ ತದಾ ರೋಹಿಣ್ಯಾಂ ಬಲದೇವ ಅಭಿಜಾತಃ.
ಆದ್ದರಿಂದ ಆ ಭೀಮಸೇನ ದೇವರಿಗಿಂತ 2 ತಿಂಗಳು ಚಿಕ್ಕವನಾಗಿ ಅನಂತರದಲ್ಲಿ ಆ ಬಲರಾಮ ಹುಟ್ಟಿದ್ದಾನೆ ಎಂಬುದಾಗಿ ಅಲ್ಲಿ ತಿಳಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೇನೆ ಮಹಾಜಟ್ಟಿಗಳಲ್ಲಿ ಮತ್ತೆ ಪುನಃ ಭೀಮಸೇನ ದೇವರದ್ದೇ ಮೊದಲ ಹೆಸರು, ಅನಂತರದಲ್ಲಿ ಆ ಶೇಷದೇವರ ಹೆಸರು. ಇದನ್ನ ನಾವು ಹೇಳ್ತಕ್ಕಂಥದ್ದಲ್ಲ, ದುರ್ಯೋಧನನೇ ಹೇಳ್ತಾ ಇದ್ದಾರೆ. ಜಗತ್ತಿನಲ್ಲಿರುವ ಮಹಾ ಜಗಜ್ಜಟ್ಟಿಗಳಲ್ಲಿ ಮೊದಲ ಹೆಸರು ಯಾರ್ದು? ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯವಾನ್ ಅಂತ ಹೇಳ್ತಾ ಇದ್ದಾನೆ ಅಲ್ಲಿ ದುರ್ಯೋಧನ. ಅದರಿಂದ ಮೊದಲು ಭೀಮಸೇನ ದೇವರು, ಅನಂತರದಲ್ಲಿ ಬಲರಾಮ ಅಂತ ಈ ತರಹದ ಆ ಸರಿಯಾದ ತಾರತಮ್ಯವನ್ನ ನಾವು ತಿಳಿಯಬೇಕು ಎಂಬತಕ್ಕಂಥ ಅಂಶವನ್ನ ಅಲ್ಲಿ ತಿಳಿಸ್ತಾ ಇದ್ದಾರೆ. ಅನಂತರದಲ್ಲಿ ಬಲಿ ಗುಣಾಢ್ಯ ಸರ್ವವೇದೀಯ ಏವ, ಮತ್ತೆ ಮಹಾಬಲಿಷ್ಠ. ಆದ್ದರಿಂದಲೇ ಶೇಷದೇವರು 14 ಲೋಕಗಳೆಂಬತಕ್ಕಂಥ ಬ್ರಹ್ಮಾಂಡವನ್ನ ತಮ್ಮ ಸಾವಿರ ಹೆಡೆಗಳಲ್ಲಿ ಮಧ್ಯದ ಒಂದು ಹೆಡೆಯಲ್ಲಿ ಒಂದು ಸಣ್ಣ ಸಾಸಿವೆ ಕಾಳನ್ನ ಹೊರುವಂತೆ ಇಡೀ ಬ್ರಹ್ಮಾಂಡವನ್ನ ಅಲ್ಲಿ ಶೇಷದೇವರು ಹೊತ್ತಿದ್ದಾರೆ. ಅವರೇನಾದರೂ ಸೋತು ಹೀಗೆ ಅಲ್ಲಾಡಿಬಿಟ್ರೆ ಇಡೀ ಬ್ರಹ್ಮಾಂಡವೇ ಆ ಘನೋದಕದಲ್ಲಿ ಮುಳುಗಿ ಬಿಡ್ತಾ ಇರುತ್ತೆ. ಆ ರೀತಿ ಆಗದಂತೆ ಇಡೀ ಬ್ರಹ್ಮಾಂಡವನ್ನು ಹೊತ್ತದ್ರಿಂದ ನಿಜವಾದ ಸರ್ಪ ಅಂದ್ರೆ ಅದು ಶೇಷದೇವರು. ಆದ್ರಿಂದ ಒಂದು ಮಾತು ಬರ್ತಾ ಇದೆ, ಹಾವುಗಳಿಗೇನು ಬೇಕಾದಷ್ಟು ಹಾವುಗಳಿದೆ, ಕಪ್ಪೆಯನ್ನು ನುಂಗುವ ಹಾವುಗಳಿಂದ ಪ್ರಯೋಜನವಿಲ್ಲ. ಆದರೆ ಶೇಷಯೇವ ಮಹಾನ್ ಸರ್ಪ ಧರಣೀಧರಣ ಕ್ಷಮಃ ಅಂತ ಇಡೀ ಬ್ರಹ್ಮಾಂಡವನ್ನ ಆ ಹೊತ್ತಿರತಕ್ಕಂತಹ ಶೇಷದೇವರೇ ಅದು ನಿಜವಾಗಿರತಕ್ಕಂತಹ ಸರ್ಪ. ಉಳಿದ ಸರ್ಪಗಳೆಲ್ಲ ಅವುಗಳೆಲ್ಲ ಕಪ್ಪೆಯನ್ನು ತಿನ್ನಲು ಬಂದಿರತಕ್ಕಂತಹ ಸರ್ಪಗಳು ಅಂತ ಆ ಉಳಿದ ಸರ್ಪಗಳಿಗಿಂತ ಆ ಸರ್ಪ ಜಾತಿಯಲ್ಲೇ ಹುಟ್ಟಿದಂತಹ ಆ ಶೇಷದೇವರ ಹಿರಿಮೆ ಏನು ಎಂಬುದನ್ನ ಅಲ್ಲಿ ಬಣ್ಣಿಸಿದ್ದಾರೆ. ಹೀಗೆ ಸೇವಾ ಖಿನ್ನ ಲಕ್ಷ್ಮಣ ಅಗ್ರೇ ಹರೇರ್ಭೂತ್ ಅಂತ ಆ ಯಾಕೆ ಬಲರಾಮನಾಗಿ ಶೇಷ ಹುಟ್ಟಿದ ಎಂಬುದಕ್ಕೂ ಕೂಡ ಕಾರಣವನ್ನು ಶ್ರೀಮದ್ ಆಚಾರ್ಯ ಹೇಳ್ತಾ ಇದ್ದಾರೆ. ತ್ರೇತಾಯುಗದಲ್ಲಿ ರಾಮನ ನಿರಂತರ ಸೇವೆಯನ್ನು ಮಾಡಿ ಅದರಿಂದ ಆಯಾಸಗೊಂಡು ಬಹಳ ಬಳಲಿದಂತಹ ಶೇಷದೇವರು ಲಕ್ಷ್ಮಣನಾಗಿದ್ದಾಗ ಕೇಳ್ತಾ ಇದ್ದಾರೆ, ಸ್ವಾಮಿ ದ್ವಾಪರ ಯುಗದಲ್ಲಿ ಮತ್ತೆ ನಿನ್ನ ತಮ್ಮನನ್ನಾಗಿ ನನ್ನನ್ನು ಹುಟ್ಟಿಸಬೇಡ, ನಾನು ಖಂಡಿತ ನಿನ್ನ ಅಣ್ಣನಾಗಿ ಹುಟ್ಟುತ್ತೇನೆ. ಯಾಕೆ ಅಂದರೆ ನಿನ್ನ ಪಾದಗಳನ್ನೆಲ್ಲ ನಾನು ಒತ್ತಿಸ್ಕೊಳ್ಬೇಕು ಅಂತಲ್ಲ, ನಿನ್ನನ್ನ ಸೇವೆ ಮಾಡಬಾರದು ಅಥವಾ ನಿನ್ನ ಸೇವೆಯನ್ನು ತಪ್ಪಿಸ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಹಾಗೆ ಮಾಡ್ತಾ ಇದ್ದೇನೆ. ಆವಾಗ ರಾಮದೇವರು ಅಂದ್ಕೊಂಡ್ರು, ಇವನಿಗೆ ಸೇವೆ ಮಾಡಿ ಸ್ವಲ್ಪ ಜಾಸ್ತಿ ಪುಣ್ಯ ಸೇರ್ಕೊಂಡ್ಬಿಟ್ಟಿದೆ, ಅದನ್ನು ಮತ್ತೆ ಹೊರಗಡೆ ಬರೆಸ್ಬೇಕಾಗತ್ತೆ. ಅದಕ್ಕೋಸ್ಕರ ಆಯ್ತಪ್ಪ ನೀನೇ ಅಣ್ಣನಾಗಿ ಹುಟ್ಟು, ನಾನು ನಿನ್ನ ತಮ್ಮನಾಗಿ ಹುಡ್ತೇನೆ. ತಮ್ಮನಾದಾಗ ಪ್ರತಿನಿತ್ಯ ರಾತ್ರಿ ಬಂದು ನಿನ್ನ ಕಾಲನ್ನು ಒತ್ತುತ್ತೇನೆ. ಯಾವಾಗಲೂ ಕೂಡ ಮೂಲತಃ ಯಾರು ದೊಡ್ಡವರು ಅವರಿಗೆ ಚಿಕ್ಕವರು ನಮಸ್ಕಾರ ಮಾಡಿದರೆ ಅದರಿಂದ ಅವರಿಗೆ ಒಳಿತಾಗತ್ತೆ. ಆದರೆ ಯಾರು ವಸ್ತುತಃನೇ ದೊಡ್ಡವರಾಗಿದ್ದಾರೆ ಅವರು ಚಿಕ್ಕವರಿಗೆ ನಮಸ್ಕಾರ ಮಾಡಿದರೆ ಅವರು ಕಾಲನ್ನು ಹಿಡಿದರೆ ಆ ಚಿಕ್ಕವರ ಪುಣ್ಯವೇ ಕಡಿಮೆ ಆಗಿಬಿಡುತ್ತೆ. ನಿನ್ನ ಪುಣ್ಯ ಕಡಿಮೆ ಮಾಡೋದಕ್ಕೆ ನಾನೇ ನಿನ್ನ ತಮ್ಮನಾಗಿ ಅಲ್ಲಿ ಹುಡ್ತೇನೆ ಅಂತ ಆ ರೀತಿಯಾಗಿ ಆ ಬಲರಾಮನ ತಮ್ಮನಾಗಿ ಕೃಷ್ಣ ಅಲ್ಲಿ ಅವತಾರ ಮಾಡ್ತಾ ಇದ್ದಾನೆ. ಹೀಗೆ ಬಲರಾಮನ ಜನದ ಕ್ರಮ ಅಂತಂದ್ರೆ ಅದು ಭೀಮಸೇನ ದೇವರ ನಂತರ ಮತ್ತೆ ಕೃಷ್ಣನಿಗಿಂತ ಮುಂಚೆ ಅಲ್ಲಿ ಬಲರಾಮನ ಜನನವಾಗಿದೆ ಎಂಬುದನ್ನ ಅಲ್ಲಿ ತಿಳಿಸ್ತಾ ಇದ್ದಾರೆ. ಯದಾ ಹಿ ಪುತ್ರಾನ್ ವಿನಿಹಂತು ಮೇತೌ ಸಹೈವ ಬದ್ಧೌ ಗತಿ ಶೃಂಖಲಾಯಾಂ ಕಂಸೇನ ಆಪೌ ದೇವಕಿ ಶೂರಜ ಪುತ್ರೌ ಆ ವಿಯೋಜಿತಾ ಶೌರಿ ಭಾರ್ಯಾ ಪರಾಶ್ಚ. ಮುಂದೆ ಈ ಕಂಸ ನಿರಪರಾಧಿಯಾಗಿರ್ತಕ್ಕಂತಹ ಆ ದೇವಕಿ ಮತ್ತೆ ವಸುದೇವ ಮತ್ತೆ ಅವರ ಮಕ್ಕಳನ್ನ ಆ ಕೊಲ್ಲಬೇಕು ಎಂಬುದಾಗಿ ಅವರನ್ನ ಸಂಕೋಲೆಯಲ್ಲಿ ಅವರನ್ನ ಆ ಇರಿಸಿ ಬಂಧನದಲ್ಲಿ ಇರಿಸಿದಾಗ ಆ ಸಂದರ್ಭದಲ್ಲಿ ಆ ಬೇರೆ ಬೇರೆ ಆ ಒಂದು ಮಕ್ಕಳನ್ನ ಅವನನ್ನು ಕೊಂದು ಆ ಮೂಲಕ ಮಾಡಬಾರದ ಅನೇಕ ಬಗೆಯ ಅನ್ಯಾಯಗಳನ್ನು ಮಾಡಿದ ಎಂಬುದಾಗಿ ಆ ಕಂಸನ ಆ ದುಷ್ಕೃತ್ಯವನ್ನು ಕೂಡ ವರ್ಣನೆ ಮಾಡ್ತಾ ಇದ್ದಾರೆ. ಈ ಕಾರಣದಿಂದ ಕಂಸ ಅವನು ಆ ಬಹಳ ದೊಡ್ಡ ತಪ್ಪನ್ನು ಅವನು ಮಾಡಿದ. ಯಾಕೆಂದ್ರೆ ಕೃಷ್ಣನ ತಂದೆ ತಾಯಿಗಳಿಗೆ ಅವರನ್ನು ಜೈಲಿನಲ್ಲಿಟ್ಟು ಅವರಿಗೆ ಕೈಗೆ ಕೊಳವನ್ನು ಹಾಕಿ ಅವರಿಗೆ ತೊಂದರೆಯನ್ನು ಮಾಡಿದ್ದರಿಂದ ಅವನು ಮಹಾ ಅಪರಾಧವನ್ನು ಮಾಡಿ ಅದಕ್ಕೆ ತಕ್ಕಂತಹ ಆ ಒಂದು ಸಾವನ್ನು ಕೃಷ್ಣನಿಂದಲೇ ಅವನು ಅನುಭವಿಸಬೇಕಾಯಿತು ಎಂಬುದನ್ನ ಅಲ್ಲಿ ತಿಳಿಸ್ತಾ ಇದ್ದಾರೆ. ಯದಾ ತ್ರಿಮಾಸಸ್ಸ ಬಭೂವ ದೇವ ತದಾ ವಿರಾಸೀತ್ ಪುರುಷೋತ್ತಮೋಜಃ. ನೋಡಿ, ಬಲರಾಮನಿಗೆ ಕೃಷ್ಣನಿಗೆ ಎಷ್ಟು ವಯಸ್ಸಿನ ಅಂತರ. ಭೀಮಸೇನ ದೇವರಿಗೆ ದುರ್ಯೋಧನನಿಗೆ ಕೇವಲ 1 ದಿನದ ಅಂತರ ಇದೆ ಅಂತ ಆಚಾರ್ಯರು ಹೇಳಿದರು. ಆದರೆ ಬಲರಾಮನ ನಂತರದಲ್ಲಿ ಕೃಷ್ಣ ಹುಟ್ಟಿದ್ದಾನಲ್ಲ, ಎಷ್ಟು ತಿಂಗಳು ಅಂತರ ಇದೆ ಅಂದರೆ ಅದಕ್ಕೆ ಅವರು ಹೇಳ್ತಾ ಇದ್ದಾರೆ, ಯದಾ ತ್ರಿಮಾಸಸ್ಸ ಬಭೂವ ದೇವ. ದೇವ ಅಂದ್ರೆ ಬಲದೇವ, ಬಲರಾಮ, ಬಲಭದ್ರ ಅಂತ ಅವನಿಗೆ ಹೆಸರು. ಯಾಕೆಂದ್ರೆ ಅವನಲ್ಲಿ ಬಲ ಭದ್ರವಾಗಿ ಯಾವಾಗಲೂ ಕೂಡ ಇರುತ್ತೆ. ನಮಗೆಲ್ಲ ಯೌವನದಲ್ಲಿ ಬಲ ಇರುತ್ತೆ, ವಯಸ್ಸಾಗ್ತಾ ಆಗ್ತಾ ಬಲವೆಲ್ಲ ಹೋಗಿ ಮಹಾ ದುರ್ಬಲರಾಗಿಬಿಡ್ತೇವೆ. ಆದರೆ ದೇವೋತ್ತಮನಾದಂತಹ ಬಲರಾಮನಿಗೆ ಅಂದರೆ ಶೇಷದೇವರಿಗೆ ಹಾಗಲ್ಲ, ಅದು ಭದ್ರವಾಗಿ ಯಾವಾಗಲೂ ಕೂಡ ಅವನಲ್ಲಿ ಆ ಬಲ ಪರಿಪೂರ್ಣವಾಗಿತ್ತು. ಅದರ ಜೊತೆಗೆ ಸ್ವಯಂ ಭಗವಂತ ಶುಕ್ಲಕೇಶ ರೂಪದಿಂದ ಆ ಬಲರಾಮನ ಒಳಗಡೆ ಪ್ರವೇಶ ಮಾಡಿತ್ತು. ಆದ್ದರಿಂದಲೇ ವಾದಿರಾಜ ಸ್ವಾಮಿಗಳು ಹೇಳ್ತಾ ಇದ್ದಾರೆ, ಪದ್ಮನಾಭ ರೂಪಿಯಾಗಿರ್ತಕ್ಕಂತಹ ಭಗವಂತ ಅವನು ಸಮುದ್ರದ ಮಧ್ಯದಲ್ಲಿ ಶೇಷಶಾಹಿಯಾಗಿ ಮಲಗಿದಾಗ ಅವನ
ಆ ತಲೆಯಲ್ಲಿ 2 ಕೂದಲುಗಳು ಹೊರಹೊಮ್ಮಿದವಂತೆ, ಒಂದು ಬಿಳಿಯ ಕೂದಲು ಮತ್ತೊಂದು ಕಪ್ಪನೆಯ ಕೂದಲು. ಆ ಬಿಳಿಯ ಕೂದಲೇ ಶುಕ್ಲಕೇಶ ಅಂತ ಭಗವಂತನ ರೂಪವಾಗಿ ಅದು ಬಲರಾಮನ ಒಳಗಡೆ ಪ್ರವೇಶ ಮಾಡಿತು. ಅನಂತರದಲ್ಲಿ ಕೃಷ್ಣಕೇಶನಾಗಿ ಸ್ವಯಂ ಭಗವಂತನೇ ದೇವಕಿಯ ಗರ್ಭದಲ್ಲಿ ಅವತಾರ ಮಾಡಿದ ಅಂತ ಆ ದೇವರ ಕೇಶಗಳೇ ಆ ಎಲ್ಲ ಲೋಕಗಳನ್ನೆಲ್ಲ ಶಾಸನ ಮಾಡ್ತಾ ಇರುವಾಗ ಇನ್ನು ಭಗವಂತನ ಮಹಿಮೆ ಎಂಥದ್ದು ಅಂತ ರಾಜರು ವರ್ಣನೆ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ನಮ್ಮ ಒಂದೊಂದು ಅವಯವಗಳನ್ನು ತೆಗೆದುಕೊಂಡ್ರೆ ಅದಕ್ಕೆ ಯಾವುದೇ ಸತ್ವ ಎಂಬತಕ್ಕಂಥದ್ದು ಇರೋದಿಲ್ಲ. ಆದರೆ ಭಗವಂತನ ಒಂದೊಂದು ಸಣ್ಣ ಆ ಅವಯವಗಳು, ಒಂದು ಸಣ್ಣ ಕೂದಲು ಕೂಡ ಇಡೀ ಜಗತ್ತನ್ನ ಆಳಬಲ್ಲಂತಹ ದೇವತೆಗಳನ್ನು ನೇಮಿಸಬಲ್ಲ ಆ ಸಾಮರ್ಥ್ಯವನ್ನು ಅದು ಪಡೆದಿದೆ. ಆದ್ರಿಂದಲೇ ಶ್ರೀಕೃಷ್ಣ ಪರಮಾತ್ಮ ಚಿಕ್ಕ ಬಾಲಕನಾಗಿದ್ದಾಗ ಅವನಿಗೆ ಚೌಲವನ್ನ, ಮೊದಲ ಆ ಕೇಶಕರ್ತನ ಕೆಲಸವನ್ನು ಮಾಡಿಸಬೇಕು ಅಂತ ಯಶೋದೆ ನಂದಗೋಪಾದಿಗಳು ಸಿದ್ಧರಾಗಿ ಆ ಕಟ್ಟಿಂಗ್ ಮಾಡುವ ನಾಪಿತನನ್ನು ಕರೆಸಿದಾಗ ಅವನ ಕತ್ರಿಯನ್ನು ತೆಗೆದುಕೊಂಡು ಬಾಚಣಿಕೆಯಿಂದ ಕೃಷ್ಣನ ಕೂದಲನ್ನು ತೆಗೆದುಕೊಂಡು ಕಟ್ ಮಾಡಬೇಕು ಅಂತ ನೋಡ್ತಾ ಇದ್ದಾನೆ. ಕತ್ರಿಯೇ ಕಟ್ಟಾಗಿ ಬೀಳ್ತಾ ಇದೆ, ಕೂದಲು ಕಟ್ಟಾಗ್ತಾ ಇದೆ. ಕೊನೆಗೆ ಯಶೋದೆ ನಂದಗೋಪರ ಗಾಬರಿಯಾಗಿ, ಕೃಷ್ಣ ನಿನ್ನ ಕೇಳಿಯೋ ಕೇಳಿದೆನೋ ನಿನ್ನ ಕೇಶಕರ್ತನದ ಈ ಚೌಲ ಕಾರ್ಯಕ್ರಮವನ್ನ ಹಮ್ಮಿಕೊಂಡ್ಬಿಟ್ಟಿದ್ದೇವೆ, ಎಲ್ಲರನ್ನು ಕರೆದಾಗಿದೆ, ನಮ್ಮ ಮರ್ಯಾದೆ ತೆಗೆಬೇಡ, ದಯವಿಟ್ಟು ಕೂದಲನ್ನು ಕಟ್ ಮಾಡಿಸ್ಕೋ ಅಂತ ಆ ಕೃಷ್ಣನ ಭಕ್ತಿಯಿಂದ ಕೇಳ್ಕೊಂಡಾಗ ಆವಾಗ ಕೃಷ್ಣ ಕೃತಕವಾದ ಕೇಶಗಳನ್ನು ಸೃಷ್ಟಿ ಮಾಡಿ ಆ ಕೆಳಗಡೆ ಬೀಳುವಂತೆ ಮಾಡಿದ. ಯಾಕೆಂದ್ರೆ ನಿಜವಾಗಿ ಭಗವಂತನ ಒಂದು ಕೇಶ ಅದು ಅಚ್ಛೇದ್ಯ ಅಭೇದ್ಯವಾಗಿದೆ. ಅದನ್ನು ಯಾವುದರಿಂದ ಸುಡೋದಕ್ಕಾಗೋದಿಲ್ಲ, ಮತ್ತೆ ಕತ್ತರಿಯಿಂದ ಕಟ್ಟು ಮಾಡಲಿಕ್ಕಾಗೋದಿಲ್ಲ. ಅಂತಹ ಭಗವಂತನ ಒಂದೊಂದು ಅವಯವ ಅದು ಅಚ್ಛೇದ್ಯ ಮತ್ತೆ ಅದಾಹ್ಯವಾಗಿದೆ. ಅದರಂತೆ ಇಲ್ಲೂ ಕೂಡ ಆ ಭಗವಂತನ ಕೇಶವೇ ಅದು ಬಲರಾಮ ಮತ್ತೆ ಕೃಷ್ಣರಾಗಿ ಅಲ್ಲಿ ಅವತಾರವನ್ನ ಅಲ್ಲಿ ಮಾಡಿದ್ದಾರೆ ಅಂತ ಅವರು ತಿಳಿಸ್ತಾ ಇದ್ದಾರೆ. ಹೀಗೆ ತದಾವಿರಾಸೀತ್ ಪುರುಷೋತ್ತಮೋಜಃ, ಅನಂತರದಲ್ಲಿ ಜನನರಹಿತನಾಗಿರತಕ್ಕಂತಹ ಸ್ವಯಂ ಭಗವಂತ ಪುರುಷೋತ್ತಮ ಅವನು ಆ ಬಲರಾಮ ಹುಟ್ಟಿ 3 ತಿಂಗಳ ಅನಂತರದಲ್ಲಿ ಅವನು ಆವಿರ್ಭೂತನಾಗ್ತಾ ಇದ್ದಾನೆ. ಹರಿಯನ್ನು ಮತ್ತೆ ಶೇಷನನ್ನು ಕೂಡ ಮಕ್ಕಳನ್ನಾಗಿ ಪಡೆಯಬೇಕು ಅಂತ ಈ ದೇವಕಿ ವಸುದೇವರು ಕೂಡ ತುಂಬಾ ತಪಸ್ಸನ್ನು ಮಾಡಿದ್ದರಂತೆ. ಹಿಂದೆ ಎಲ್ಲ ಮಕ್ಕಳನ್ನು ಪಡೆಯುವುದಕ್ಕೋಸ್ಕರ ಆ ಸೇವೆಯನ್ನು ಮಾಡತಕ್ಕಂತಹ ವಿಶಿಷ್ಟವಾದ ಆ ಒಂದು ಪದ್ಧತಿಯನ್ನು ನಮ್ಮ ಪ್ರಾಚೀನರಲ್ಲಿ ಕಾಣ್ತಾ ಇರ್ತೇವೆ. ಯಾಕೆಂದ್ರೆ ಕೇವಲ ಮಕ್ಕಳಿಗೋಸ್ಕರ ಅವರು ಮಕ್ಕಳನ್ನು ಪಡಿತಾ ಇರಲಿಲ್ಲ, ತಮ್ಮ ವಂಶವನ್ನು ಬೆಳಗುವ ಆ ಮೂಲಕವಾಗಿ ವಿಶೇಷವಾದ ತಮ್ಮ ಆ ವಂಶದ ಕೀರ್ತಿಯನ್ನ ಆ ಬೆಳಗುವಂತಹ ಮಕ್ಕಳನ್ನು ಪಡೆಯಬೇಕಾದರೆ ಅದು ಬರೀ ನಮ್ಮ ಪ್ರಯತ್ನದಿಂದ ಸಾಧ್ಯವಲ್ಲ, ಅದು ಭಗವದ್ ಅನುಗ್ರಹದಿಂದ ಒಳ್ಳೆ ಸಂಸ್ಕಾರವಂತರಾದ ಮಕ್ಕಳನ್ನು ಪಡೆಯಬೇಕು ಅಂತ ಆ ಥರದ ಸೇವೆಗಳನ್ನೆಲ್ಲ ಅವರು ಮಾಡಿ ಸತ್ಪುತ್ರರನ್ನು ಪಡಿತಾ ಇದ್ರು. ಅದರಂತೆ ವಸುದೇವ ಮತ್ತೆ ದೇವಕಿ ಅವರಿಬ್ಬರು ಕೂಡ ಹಿಂದೆ ಆ ಋಷಿ ಮತ್ತೆ ಕಶ್ಯಪ ಮತ್ತೆ ಆ ಅದಿತಿಯಾಗಿ ಹುಟ್ಟಿದ್ದರಿಂದ ಆವಾಗಲೂ ಸೇವೆ ಮಾಡಿ ಮಾಡಿ ಮಾಡಿಯೇ ಅವರು ದೇವರನ್ನು ಮಕ್ಕಳನ್ನಾಗಿ ಪಡೆದಿದ್ರು. ಭಗವಂತನ ಒಂದು ವಿಶಿಷ್ಟವಾದ ಕಾರುಣ್ಯ ಎಂಥದ್ದು ಅಂದರೆ, ಒಂದು ಜನ್ಮದಲ್ಲಿ ವಿಶೇಷವಾಗಿ ತನ್ನ ಸೇವೆಯನ್ನ ಅವರು ಅಖಂಡವಾಗಿ ಮಾಡಿಬಿಟ್ರೆ ಅವರು ಮತ್ತೆ ಮುಂದಿನ ಜನ್ಮದಲ್ಲಿ ಸೇವೆ ಮಾಡದೇ ಇದ್ರು ಕೂಡ ನಾನೇ ನಿಮ್ಮ ಮಗನಾಗಿ ಅವತಾರ ಮಾಡಿಬಿಡ್ತೇನೆ ಅಂತ ದೇವರು ಹೇಳಿಬಿಡ್ತಾರೆ. ಇದು ದೈತ್ಯರಿಗೂ ಕೂಡ ನೋಡಿ, ಹಿರಣ್ಯಾಕ್ಷಿ ಹಿರಣ್ಯಕಶಿಪಗಳು ಅವರು ತಪಸ್ಸನ್ನು ಮಾಡಿ ವರ ಪಡೆದರು. ಅನಂತರ ರಾವಣ ಕುಂಭಕರ್ಣರಾದಾಗಲೂ ಕೂಡ ವರವನ್ನು ಪಡೆದರು. ಅದೇ ಶಿಶುಪಾಲ ದಂತ ಭಕ್ತರಾದಾಗ ಅವರು ಯಾವ ತಪಸ್ಸನ್ನು ಮಾಡಲಿಲ್ಲ, ಯಾರನ್ನು ಕುರಿತು ವರವನ್ನು ಪಡೆಯಲಿಲ್ಲ. ಆದರೂ ಕೂಡ ಹಿಂದಿನ ಎಲ್ಲ ಆ ಒಂದು ತಪಸ್ಸಿನ ಬಲದಿಂದ ಅವರಲ್ಲಿ ಸಾಕಷ್ಟು ಆ ಒಂದು ಬಲ ಪರಾಕ್ರಮಗಳೆಲ್ಲ ತುಂಬಿತ್ತು. ಅದರಂತೆ ವಸುದೇವ ದೇವಕಿಯರು ಕೂಡ ಆ ವಿಶೇಷವಾಗಿ ನಮಗೆ ಬಲಾಢ್ಯನಾದ ಸರ್ವೋತ್ತಮನಾದ ಆ ಭಗವಂತ ಮತ್ತೆ ಶೇಷದೇವರು ಮಕ್ಕಳಾಗಬೇಕು ಅಂತ ಅವರು ತಪಸ್ಸನ್ನು ಮಾಡಿದಾಗ ಅದರ ಫಲವಾಗಿ ಭಗವಂತ ವಸುದೇವ ದೇವಕಿಯರಿಗೆ ಮಗನಾಗಿ ಅಲ್ಲಿ ಅವತಾರವನ್ನು ಮಾಡಿದ್ದಾನೆ. ವಿಷ್ಣುವೇಶಿ ಬಲವಾನ್ ಯೋ ಗುಣಾಧಿಕ ಸಮೇಸು ತಸ್ಯಾದಿತಿ ರೋಹಿಣೀಚ. ನೋಡಿ, ಮಕ್ಕಳನ್ನು ಪಡೆಯುವಾಗಲೇ ಆ ವಸುದೇವ ದೇವಕಿಯರ ಅಂತರಂಗ ಹೇಗಿತ್ತು. ಹಿಂದೆ ಈ ವಿಷ್ಣುವಿನ ಆವೇಶಯುಕ್ತರಾಗಿರತಕ್ಕಂತಹ ಅಧಿಕ ಗುಣಶಾಲಿಗಳಾದಂತಹ ಬಲಿಷ್ಠರಾದ ಇಬ್ಬರು ಮಕ್ಕಳನ್ನು ಪಡೆಯಬೇಕು ಅಂತ ಅವರು ಅಪೇಕ್ಷೆ ಪಟ್ಟದ್ರಿಂದ ಹಾಗಾಗಿ ವಸುದೇವನ ಆ ಮತ್ತೊಬ್ಬ ಮಡದಿಯಾದ ರೋಹಿಣಿಯಲ್ಲಿ ಅಲ್ಲಿ ಶೇಷದೇವರು ಅವತಾರ ಮಾಡಿದ್ದಾರೆ ಬಲರಾಮನಾಗಿ. ಅನಂತರದಲ್ಲಿ ಹರಿಯ ಶುಕ್ಲಕೇಶ ಆವೇಶಯುಕ್ತನಾದ ಆ ಶೇಷ ದೇವಕಿಯ ಹೊಟ್ಟೆಯಲ್ಲೂ ಕೂಡ 3 ತಿಂಗಳ ಕಾಲ ಅಲ್ಲಿದ್ದ. ನೋಡಿ, ಭಗವಂತನ ಕೆಲಸ ಅದು ಈಗ ಅನೇಕ ಗುರಿಯನ್ನ ಅದು ಪಡೆದಿದೆ ಅಂತ ನಮಗೆ ಗೊತ್ತಾಗ್ತಾ ಇದೆ. ಶ್ರೀಕೃಷ್ಣ ದೇವಕಿಯ ಗರ್ಭವನ್ನು ಪ್ರವೇಶ ಮಾಡಬೇಕಾದ್ರೆ ಆ ಕಲುಷಿತವಾದ ಗರ್ಭದಲ್ಲಿ ನಾನು ಹೇಗೆ ಗರ್ಭವಾಸ ಮಾಡಲಿ ಅಂತ ತನಗಿಲ್ಲದ ಗರ್ಭವಾಸವನ್ನ ಅವನು ಮಾಡೋದಕ್ಕೆ ಇಷ್ಟಪಡಲೇ ಇಲ್ಲ. ತಾಯಿಯ ಗರ್ಭದಲ್ಲಿ ಯಾರಿಗೆ ತಾನು ಇರೋದಕ್ಕೆ ಆಗದೇ ಇರುತ್ತೆ. ನಾವೆಲ್ಲ ಎಲ್ಲೋ ಟ್ರೈನಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಬಾತ್ರೂಮ್ ಹತ್ತಿರದಲ್ಲೇ ಇರುವ ಶೌಚಾಲಯದ ಹತ್ತಿರವೇ ನಮಗೇನಾದರೂ ಬರ್ತ್ ಬಂದ್ಬಿಟ್ರೆ ಒಂದು ರಾತ್ರಿ ನಾವು ನಿದ್ದೆ ಮಾಡೋದಕ್ಕೆ ಕಷ್ಟವಾಗುತ್ತೆ ನಮಗೆ. ಹಾಗಿರುವಾಗ ತಾಯಿಯ ಆ ಮಲಮೂತ್ರ ದ್ವಾರಗಳ ಮಧ್ಯದಲ್ಲಿ 9 ತಿಂಗಳ ಕಾಲ ಆ ಮಗು ಒದ್ದಾಡಬೇಕಾಗತ್ತಲ್ಲ,
ಅದರಿಂದಾಗಿ ಆ ಒಂದು ಗರ್ಭವಾಸದ ದುಃಖ ನನಗೆ ಬೇಕಿಲ್ಲ, ನೀನೇ 3 ತಿಂಗಳು ಇರು ಅಂತ ಆ ಶೇಷದೇವರಿಗೆ ಅಪ್ಪಣೆ ಮಾಡಿ ಅಲ್ಲಿ ಭಗವಂತ ಕಳಿಸಿಕೊಟ್ಟ. ಅದಕ್ಕೆ ಮತ್ತೊಂದು ಉದ್ದೇಶವೂ ಕೂಡ ಇತ್ತು. ಯಾಕಂದ್ರೆ ನಿನ್ನನ್ನು ಕೂಡ ಮಗನನ್ನಾಗಿ ಪಡೆಯಬೇಕು ಅಂತ ಆ ದೇವಕಿ ವಸುದೇವರು ಬಹಳ ತಪಸ್ಸನ್ನು ಮಾಡಿದ್ದರಿಂದ ನೀನು ಹೋಗಿ ಅಲ್ಲಿ ಮೊದಲು ಇದ್ದು ಬಾ ಅಂತ ಅವನನ್ನು ಕಳಿಸಿ ಅನಂತರದಲ್ಲಿ ತಾನು ಕೂಡ ಭಗವಂತ ಅಲ್ಲಿ ಒಳಗಡೆ ಸೇರಿ ಅವತಾರವನ್ನು ಮಾಡಿದ್ದಾನೆ. ಹೀಗೆ ಹರಿಯ ಶುಕ್ಲಕೇಶ ಆವೇಶವುಳ್ಳ ಆ ರೋಹಿಣಿ ಪುತ್ರನಾಗಿರ್ತಕ್ಕಂತಹ ಬಲರಾಮ ಅವನು ಗೋಕುಲದಲ್ಲಿ ಬೆಳೀತಾ ಇದ್ದಾನೆ ರೋಹಿಣಿಯ ಪುತ್ರನಾಗಿ. ಆ ಬಲರಾಮನ ಜೊತೆಗೆ ಕೃಷ್ಣನು ಕೂಡ ಅದ್ಭುತವಾದಂತಹ ಅನೇಕ ಲೀಲೆಗಳನ್ನು ತೋರ್ತಾ ಆ ಗೋಕುಲದ ಜನಗಳನ್ನೆಲ್ಲ ಅವನು ಸಂತೋಷ ಪಡಿಸ್ತಾ ಇದ್ದಾನೆ. ಯಾಕೆಂದ್ರೆ ಗೋ ಅಂದ್ರೆ ಹಸು, ಆ ಹಸುಗಳ ಸಂಕುಲವನ್ನ ಅಲ್ಲಿ ಸಂರಕ್ಷಣೆ ಮಾಡೋದಕ್ಕೋಸ್ಕರವೇ ಭಗವಂತ ಕೃಷ್ಣನಾಗಿ ಅವತಾರ ಮಾಡಿತ್ತು. ಆದ್ರಿಂದಲೇ ದೇವರನ್ನ ನಿತ್ಯ ನಾವು ಪ್ರಾರ್ಥನೆ ಮಾಡುವಾಗ ಗೋಬ್ರಾಹ್ಮಣ ಹಿತಾಯಚ ಅಂತ ದೇವರನ್ನ ನಾವು ಕರಿತೇವೆ. ಹಸುಗಳನ್ನ ಮತ್ತೆ ಬ್ರಾಹ್ಮಣರನ್ನ ವಿಶೇಷವಾಗಿ ರಕ್ಷಣೆ ಮಾಡ್ತಾ ಅವರ ಹಿತವನ್ನ ಕಾಪಾಡುವವನೇ ಅದು ಭಗವಂತ. ಎಲ್ಲರ ರಕ್ಷಣೆ ಜವಾಬ್ದಾರಿಯನ್ನು ಹೊತ್ತ ಭಗವಂತ ಈ ಎರಡನ್ನೇ ಯಾಕೆ ವಿಶೇಷವಾಗಿ ಮಾಡ್ತಾ ಇದ್ದಾನೆ? ಅದು ಅವನು ಪಕ್ಷಪಾತ ಮಾಡಿದಂತೆ ಆಗುವುದಿಲ್ಲವೇ ಅಂತಂದ್ರೆ ಅದಕ್ಕೆ ಶಾಸ್ತ್ರ ಹೇಳ್ತಾ ಇದೆ, ಬ್ರಾಹ್ಮಣ ಮತ್ತೆ ಈ ಹಸುಗಳಲ್ಲಿರುವ ವಿಶಿಷ್ಟವಾದ ಗುಣವನ್ನು ಕಂಡು ಅವರಿಬ್ಬರನ್ನ ರಕ್ಷಣೆ ಮಾಡಿದರೆ ಉಳಿ ಜಗತ್ತಿನ ರಕ್ಷಣೆ ಆಗತ್ತೆ ಅಂತ ದೇವರು ಕಾಯ್ತಾ ಇದ್ದಾನೆ. ಯಾಕೆಂದರೆ ಬ್ರಾಹ್ಮಣನಲ್ಲಿರುವ ದೊಡ್ಡ ಒಂದು ಶಕ್ತಿ ಎಂದರೆ ಅವನು ಪ್ರತಿನಿತ್ಯ ಮಂತ್ರವನ್ನ ಯಾವುದೇ ಸತ್ಕರ್ಮಗಳನ್ನು ಮಾಡಿ ಈ ಎಲ್ಲ ಚತುಸ್ಸಾಗರ ಪರ್ಯಂತರವಾಗಿರುವ ಎಲ್ಲ ಬ್ರಾಹ್ಮಣರು ಗೋವುಗಳು ಅವರೆಲ್ಲರೂ ಕೂಡ ಸುಭಿಕ್ಷೆಯಿಂದ ಚೆನ್ನಾಗಿರಲಿ ಅಂತ ಪ್ರತಿನಿತ್ಯ ಅವನು ದೇವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಇದು ಅವನ ತ್ಯಾಗದ ಸಂಕೇತವಲ್ವಾ? ಯಾಕೆ ಅಂದ್ರೆ ಎಲ್ಲರೂ ಕೂಡ ನಾವೊಬ್ಬರೇ ಚೆನ್ನಾಗಿರ್ಲಪ್ಪ, ನಮ್ಮ ಕುಟುಂಬ ಚೆನ್ನಾಗಿರಲಿ, ಇನ್ನೊಬ್ರು ಹಾಳ್ಗುಂಡಿಗೆ ಬಿದ್ಕೊಂಡು ಹೋಗಲಿ ಅಂತ ಸ್ವಾರ್ಥಿಯಾಗಿ ಎಲ್ಲರೂ ಕೂಡ ಆಲೋಚನೆಯನ್ನು ಮಾಡ್ತಾ ಇರ್ತಾರೆ. ಆದರೆ ಬ್ರಾಹ್ಮಣನ ಒಂದು ಪ್ರತಿನಿತ್ಯದ ದೇವರ ಬಳಿ ಪ್ರಾರ್ಥನೆ ಅಂತಂದ್ರೆ ಗೋಬ್ರಾಹ್ಮಣರಿಗೆ ಎಲ್ಲ ಜಗತ್ತಿಗೂ ಕೂಡ ಕ್ಷೇಮವಾಗಲಿ, ಅವರೆಲ್ಲರೂ ಕೂಡ ಒಳ್ಳೆ ರೀತಿಯಿಂದ ಇರಲಿ ಅಂತ ಅವನು ಆ ತನ್ನ ಸ್ವಾರ್ಥವನ್ನು ಬಿಟ್ಟು ಎಲ್ಲ ಜಗತ್ತಿನ ಒಳಿತಿಗೋಸ್ಕರ ಅವನು ಕೆಲಸವನ್ನು ಮಾಡೋದ್ರಿಂದ ಆ ತ್ಯಾಗದ ಗುಣವನ್ನು ಬ್ರಾಹ್ಮಣನಲ್ಲಿ ಕಂಡು ಅದರಿಂದ ಭಗವಂತ ಅವನಲ್ಲಿ ವಿಶೇಷವಾದ ರೂಪದಿಂದ ನೆಲೆಸಿದ್ದಾನೆ. ಅನಂತರದಲ್ಲಿ ಹಸು, ಅದರಲ್ಲಿ ಎಲ್ಲ ದೇವತೆಗಳ ಸನ್ನಿಧಾನವೂ ಕೂಡ ಇತ್ತು. ಮತ್ತೆ ಬ್ರಾಹ್ಮಣ ಮತ್ತೆ ಹಸು ಇವೆರಡರ ಒಂದು ಸಮಾನವಾದ ಸ್ವಭಾವ ಅಂತಂದ್ರೆ ಹಸುವಾಗಲಿ ಬ್ರಾಹ್ಮಣನಾಗಲಿ ಅವೆರಡೂ ಕೂಡ ತಮ್ಮವರಿಗೆ ಹೆಚ್ಚು ಅನುಕೂಲವನ್ನು ಮಾಡದೆ ಇತರರಿಗೆ ಹೆಚ್ಚಿನ ಒಂದು ಅನುಕೂಲವನ್ನ ಲಾಭವನ್ನ ಪ್ರಯೋಜನವನ್ನು ಮಾಡಿಕೊಡ್ತಾ ಇರ್ತಾರೆ. ಹಸುವನ್ನು ತೆಗೆದುಕೊಂಡ್ರೆ ಅದು ತನ್ನ ಕರುವಿಗೆ ಹಾಲು ಕೊಡೋದಿಲ್ಲ. ಅದು ಹಾಲನ್ನು ಕುಡಿಯೋದಕ್ಕೆ ಕರು ಬಂದ್ರೆ ಅದನ್ನು ಒದ್ದು ಹೊರಗಡೆ ತಳ್ಳಿಬಿಡತ್ತೆ. ಮನೆ ಯಜಮಾನನಿಗೆ ಅಥವಾ ಇನ್ಯಾರಾದ್ರೂ ಬಕೆಟ್ ಹಿಡ್ಕೊಂಡ್ ಬಂದ್ರೆ ಅವರಿಗೆಲ್ಲ ಹಾಲು ಕೊಟ್ಬಿಡ್ತಾ ಇರುತ್ತೆ. ಅದು ಹಸುವಿನಲ್ಲಿರುವ ಅದ್ಭುತವಾದ ತ್ಯಾಗ ಗುಣ. ಅದೇ ತರ ಬ್ರಾಹ್ಮಣನು ಕೂಡ ಹಾಗೆ, ಮನೆಗೆ ಮಾರಿ ಊರಿಗೆ ಉಪಕಾರಿ ಅನ್ನುವಂತೆ ಮನೆಯಲ್ಲಿ ಬೇಕಾದಷ್ಟು ಸಮಸ್ಯೆಗಳಿರುತ್ತೆ, ಅದರ ಬಗ್ಗೆ ಅವನು ತಲೆಗೆ ಹಾಕಿಕೊಳ್ಳುವುದಿಲ್ಲ. ಇತರರಿಗೆ ಏನಾದರೂ ಕಷ್ಟವಾದರೆ ನಿಮಗೆ ಇಂಥದ್ದು ಒಳ್ಳೆಯದಾಗತ್ತೆ, ಇದು ನಾನು ಮಾಡ್ತೇನೆ ಬನ್ನಿ ಅಂತ ಊರಿಗೆಲ್ಲ ಉಪಕಾರ ಮಾಡುವ ಆ ಮನೋಭಾವ ಎಂಬತಕ್ಕಂಥದ್ದು ಆ ಬ್ರಾಹ್ಮಣನಲ್ಲಿ ಇರುತ್ತೆ. ಅದಕ್ಕೋಸ್ಕರವೇ ಸ್ವಯಂ ರುಕ್ಮಿಣೀ ದೇವಿ ಆ ಒಬ್ಬ ಒಳ್ಳೆ ವಿಶ್ವಾಸಿಗನಾದ ಆ ಬ್ರಾಹ್ಮಣನನ್ನು ಗುರುತು ಮಾಡಿ ಅವನು ಹೇಳಿದ ಕೆಲಸವನ್ನು ಯಾವತ್ತೂ ಕೂಡ ಬ್ರಾಹ್ಮಣ ಬಹಳ ಅಚ್ಚುಕಟ್ಟಾಗಿ ಮಾಡ್ತಾನೆ ಅಂತ ಆಕೆ ನಂಬಿ ಅವನ ಮೂಲಕ ಕೃಷ್ಣನಿಗೆ ಆ ಒಂದು ಪತ್ರವನ್ನು ದ್ವಾರಕ್ಕೆ ಕಳುಹಿಸಿಕೊಟ್ಟಿದ್ದಾಳೆ. ಆ ರೀತಿಯಾಗಿ ಅಂತಹ ಮಹತ್ತರವಾದ ಕಾರ್ಯ ಅದು ಬ್ರಾಹ್ಮಣನಿಂದಲೇ ಯಶಸ್ವಿಯಾಗಿ ಅದು ನಡೆಯುತ್ತೆ ಎಂಬತಕ್ಕಂತಹದ್ದು. ಆದ್ರಿಂದಲೇ ಇಲ್ಲಿಯೂ ಕೂಡ ಆ ರೀತಿ ಆ ಬ್ರಾಹ್ಮಣರ ಆ ಒಂದು ವಿಶೇಷವಾದ ಅನುಗ್ರಹಕ್ಕೋಸ್ಕರ ಅಲ್ಲಿ ಭಗವಂತ ಅವತಾರ ಮಾಡಿದ್ದಾನೆ. ಆ ಗೋಕುಲದಲ್ಲಿ ಹಸುಗಳನ್ನು ಕೂಡ ರಕ್ಷಣೆ ಮಾಡಬೇಕು ಅಂತ ಅಲ್ಲಿ ದೇವರ ಅವತಾರ ಮಾಡಿದ್ದಾನೆ. ಹೀಗೆ ಭಗವಂತ ಕೃಷ್ಣ ಅವನು ಸ್ವಲ್ಪವಾಗಿ ಬೆಳೀತಾ ಇರುವಾಗಲೇ ಆ ತಾಯಿಗೆ ಕೃಷ್ಣಾವತಾರದ ಉದ್ದೇಶವೇ ಎಲ್ಲ ದೇವತೆಗಳಿಗೆ ತಾನು ಸ್ವಯಂ ಭಗವಂತನ ಅವತಾರ ಎಂಬುದನ್ನು ತೋರಿಸುವ ಉದ್ದೇಶವೇ ಆಗಿತ್ತು. ರಾಮನಿಗೂ ಕೃಷ್ಣನಿಗೂ ಈ ತರದ ಒಂದು ಮುಖ್ಯವಾದ ಅಂತರವನ್ನು ನಾವು ಕಾಣುತ್ತೇವೆ. ರಾಮಾವತಾರದ ಬಗ್ಗೆ ನೋಡುವಾಗ ವಾಲ್ಮೀಕಿಯೇ ರಾಮನ ಬಗ್ಗೆ ಸ್ಪಷ್ಟವಾಗಿ ಅವರು ಹೇಳ್ತಾ ಇದ್ದಾರೆ, ಆತ್ಮಾನಂ ಮಾನುಷಂ ಮನ್ಯೇ ರಾಮೋ ರಾಜೀವಲೋಚನ. ಶ್ರೀರಾಮಚಂದ್ರ ಅವನು ಸಾಕ್ಷಾತ್ ಭಗವಂತನ ಅವತಾರ. ಆದರೆ ಎಲ್ಲೂ ಕೂಡ ಅವನು ತನ್ನ ಅತಿಮಾನುಷ ಶಕ್ತಿಯನ್ನು ತೋರಿಸದೆ ಅವನು ಸಾಮಾನ್ಯ ಮಾನವನಂತೆ ಅವನು ನಡೆದುಕೊಂಡ. ಆದ್ರಿಂದ ನೀನು ಯಾರಪ್ಪ ಅಂದ್ರೆ ನಾನೊಬ್ಬ ಮಾನವ ಅಂತಲೇ ದೇವರು ರಾಮನಾಗಿ ತೋರಿಸಿಕೊಟ್ಟು ಬಿಟ್ಟು. ಆದರೆ ಕೃಷ್ಣಾವತಾರ ಹಾಗಲ್ಲ. ಅದು ರಾಮನಿಗಿಂತ ಅದು ಅತ್ಯಂತ ಉತ್ಕೃಷ್ಟವಾದ ಮಹಿಮೆಗಳನ್ನು ತನ್ನ ಅವತಾರದಲ್ಲಿ ತೋರಿಸಿ ಹುಟ್ಟಿದ ದಿನವೇ ನೋಡಿ ಚತುರ್ಭುಜನಾಗಿ ಶಂಖಚಕ್ರಗಳನ್ನು ಧರಿಸಿ ಆ ವಸುದೇವ ದೇವರಿಗೆ ದರ್ಶನ ಕೊಟ್ಟಿದ್ದಾನೆ ಅಂದರೆ ನಾನು ಸಾಮಾನ್ಯ ಮನುಷ್ಯನಲ್ಲ, ಆ ದೇವನಾದ ಭಗವಂತನೇ ನಾನು ಎಂಬುದನ್ನ ಹುಟ್ಟಿದ ದಿನವೇ ತಂದೆ ತಾಯಿಗಳಿಗೆ ತೋರಿಸಿಕೊಡುವ ಮೂಲಕ ಇಡೀ ಎಲ್ಲ ದೇವತೆಗಳೇನು ಭೂಲೋಕದಲ್ಲಿ ಅವತಾರ ಮಾಡಿದ್ದಾರೆ ಮತ್ತೆ ದೇವಲೋಕದಲ್ಲಿರ್ತಕ್ಕಂತಹ ಇಂದ್ರಾದಿ ದೇವತೆಗಳಿಗೆ ಯಾರೋ ಗೋಕುಲದಲ್ಲಿ ಒಬ್ಬ ಸಾಮಾನ್ಯ ಮಗ ಹುಟ್ಟಿದ್ದಾನೆ, ಅವನೇನು ದೊಡ್ಡ ವ್ಯಕ್ತಿಯಲ್ಲ ಅಂತ ಯಾವ ಇಂದ್ರಾದಿ ದೇವತೆಗಳಿಗೆ ಒಂದು ಜ್ಞಾನ ತಿರೋಧಾನ
ಅವರಿಗೆ ಒಂದು ರೀತಿಯಾಗಿರ್ತಕ್ಕಂತಹ ಅಜ್ಞಾನ ಎಂಬತಕ್ಕಂತಹದ್ದು ಬಂದಿತ್ತು, ಅದನ್ನ ಹೋಗಲಾಡಿಸುವ ಮೂಲಕ ಎಲ್ಲ ದೇವೋತ್ತಮರುಗಳಿಗೂ ಕೂಡ ತಾನು ಸ್ವಯಂ ನಾರಾಯಣನ ಅವತಾರ, ಆ ಭಗವಂತನ ಅವತಾರ ಅಂತ ಕೃಷ್ಣ ಅಲ್ಲಿ ತೋರಿಸಿಕೊಟ್ಟ. ಅದಕ್ಕೆ ಕೃಷ್ಣನ ಆ ಒಂದು ಉದ್ದೇಶ ಅದು ತನ್ನ ತಾಯಿಯ ಮೂಲಕವಾಗಿ ನೆರವೇರೋದಕ್ಕೆ ಶುರುವಾಯಿತು. ಆವಾಗ ಒಮ್ಮೆ ಸಪ್ರಾಕೃತಂ ಶಿಶುಮಾತ್ಮಾನಂ ಉಚ್ಚೈಹಿ ವಿಜಾನಂತ್ಯ ಮಾತುಹು ಆದರ್ಶನಾಯ. ನೋಡಿ, ಮೊಟ್ಟ ಮೊದಲು ಆ ತನ್ನ ತಾಯಿಯಾಗಿರ್ತಕ್ಕಂಥ ಯಶೋದೆಗೇನೆ ಕೃಷ್ಣ ತನ್ನ ವಿಶ್ವರೂಪವನ್ನು ತೋರಿಸಿಬಿಟ್ಟು. ಯಾಕೆ? ಜಗದೀಶ್ವರನಾಗಿರ್ತಕ್ಕಂತಹ ಕೃಷ್ಣ ತನ್ನನ್ನ ಸಾಮಾನ್ಯ ಶಿಶುವೆಂದು ತಿಳಿದು ಬಿಟ್ಟಿದ್ದಾಳೆ ಈ ತಾಯಿಯಾದ ಯಶೋದೆ. ಹಾಗೆ ಅವಳಿಗೆ ತಪ್ಪು ತಿಳಿಯಬಾರ್ದಲ್ಲ. ಯಾವಾಗಲೂ ಕೂಡ ಒಬ್ಬ ಕುರುಡ ದಾರಿ ಗೊತ್ತಾಗದೆ ಅವನೆಲ್ಲಾದ್ರೂ ಬೀಳ್ತಾ ಇದ್ರೆ ಕಣ್ಣಿದ್ದವರು ತೋರಿಸ್ತಾರೆ, ನೋಡಪ್ಪ ಅಲ್ಲಿ ದೊಡ್ಡ ಹೊಂಡ ಇದೆ, ಅಲ್ಲಿ ಬೀಳಬೇಡ ಅಂತ. ಆ ಹೊಂಡದಿಂದ ಅವನನ್ನ ಪಾರು ಮಾಡಿ ಅವನನ್ನ ಆ ಸೇಫ್ ಆದ ಜಾಗಕ್ಕೆ ಹೇಗೆ ಸೇರಿಸ್ತಾರೆ, ಅದರಂತೆ ಕರುಣೆ ಇರತಕ್ಕಂತಹ ವ್ಯಕ್ತಿಗಳು ಯಾರ ಬಗ್ಗೆ ಯಾದರೂ ತಪ್ಪಾಗಿ ತಿಳ್ಕೊಂಡ್ರೆ ಅದನ್ನು ಸರಿಪಡಿಸುವಂತಹ ಪ್ರಯತ್ನವನ್ನು ಅವರು ಮಾಡ್ತಾ ಇರ್ತಾರೆ. ಅದರಂತೆ ಶ್ರೀಕೃಷ್ಣನು ಕೂಡ ಇದೇನಿದು, ನನ್ನ ತಾಯಿ ಜಗದೀಶ್ವರನಾದ ನನ್ನನ್ನ ನನ್ನ ಮಗ ಅಂತ ಅವಳ ಭ್ರಮೆಗೊಳಗಾಗ್ತಾ ಇದ್ದಾಳಲ್ಲ, ಅವಳಿಗೆ ಆ ಭಾವನೆ ಹೋಗಲಾಡಿಸ್ಬೇಕು. ಹಾಗಾದ್ರೆ ಏನ್ ಮಾಡಬೇಕು? ಯಶೋದೆಯ ಕಣ್ಣು ತೆರೆಯಬೇಕಾದ್ರೆ ನಾನು ಬಾಯಿ ತೆರೆಯಬೇಕು ಅಂತ ಆ ಕೃಷ್ಣ ಬಾಯಿನ ತೆರೆದ. ಅಲ್ಲಿ ಇಡೀ ಬ್ರಹ್ಮಾಂಡವನ್ನೇ ಆ ಯಶೋದೆ ಕಣ್ಣು ಬೆಚ್ಚಿ ಬೀಳ್ತಾ ಇದ್ದಾಳೆ. ಅಯ್ಯೋ, ಇವನು ನನ್ನ ಮಗನಲ್ಲ, ಸಾಕ್ಷಾತ್ ಭಗವಂತ ಅಂತ ಅವಳಿಗೆ ಆವಾಗ ಜ್ಞಾನೋದಯವಾಗ್ತಾ ಇದೆ. ಹೀಗೆ ಆ ತನ್ನನ್ನು ನಂಬಿದಂತಹ ಎಲ್ಲ ಆ ಒಂದು ದೇವತಾ ವರ್ಗದವರಿಗೆ ತನ್ನ ಬಗ್ಗೆ ಸರಿಯಾದ ತಿಳುವಳಿಕೆಯನ್ನ ನೀಡುವಂತಹದ್ದೇನಿದೆ, ಅದೇ ಕೃಷ್ಣಾವತಾರದ ಮಹೋನ್ನತವಾದ ಉದ್ದೇಶ ಎಂಬುದು ಅವನ ಎಲ್ಲ ಬಾಲಲೀಲೆಗಳಿಂದ ನಮಗೆ ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಆದರೆ ರಾಮಾವತಾರದಲ್ಲಿ ಈ ಉದ್ದೇಶ ರಾಮನಿಗೆ ಇರಲಿಲ್ಲ. ಅಲ್ಲಿ ಕೇವಲ ಸಾಮಾನ್ಯ ಮಾನವನಂತೆ ಒಬ್ಬ ಮರ್ಯಾದಾ ಪುರುಷೋತ್ತಮನಾಗಿ ಒಬ್ಬ ಸಾಮಾನ್ಯ ವ್ಯಕ್ತಿ ಸಂಭಾವಿತ ಹೇಗೆ ನಡ್ಕೊಳ್ಬೇಕು ಆ ರೀತಿಯಾಗಿ ದೇವರು ನಡೆದ. ಅದು ಕೂಡ ತನ್ನ ಸಹಾಯಕ್ಕೆ ಯಾರೋ ಕಪಿಗಳಂತಹ ಸಾಮಾನ್ಯ ವ್ಯಕ್ತಿಗಳನ್ನು, ಯಾಕಂದ್ರೆ ಯಾರು ತುಂಬಾ ಸಂಭಾವಿತರಾಗಿರ್ತಾರೆ ಅವರಿಗೆ ಪ್ರಬಲ ವ್ಯಕ್ತಿಗಳ ನೆರವು ಕೂಡ ದೊರಕೋದಿಲ್ಲ ಎಂಬುದಕ್ಕೆ ಅದು ಶ್ರೀರಾಮಚಂದ್ರನೇ ಸಾಕ್ಷಿ. ಅದಕ್ಕೆ ಆಚಾರ್ಯರು ಹೇಳ್ತಾ ಇದ್ದಾರೆ, ಅಂತಹ ರಾಮದೇವರಿಗೆ ಸೀತಾನ್ವೇಷಣೆಯ ಕಾರ್ಯಕ್ಕೆ ಮಹಾಮಹಾವೀರರು ಯಾರು ಕೂಡ ಸಿಗದೆ ಕಪಯಸ್ಸಹಾಯಾಹ ಅಂತ ಇದ್ದಾರೆ. ಕಪಿಗಳು ಅವರುಗಳು ಸಹಾಯ ಮಾಡಿ ರಾಮನಿಗೆ ಆ ರೀತಿಯಾದ ನೆರವು ನೀಡಬೇಕಾಯ್ತಲ್ಲ ಅಂತ ಒಂದು ಅವತಾರದಲ್ಲೇ ತಾನು ಸರ್ವೋತ್ತಮನಾದ ಸರ್ವಶ್ರೇಷ್ಠ ದೇವರು ಅಂತ ದೇವರು ತೋರಿಸಿಕೊಟ್ಟು, ಮತ್ತೆ ಅದೇ ರಾಮಾವತಾರದಲ್ಲಿ ತಾನೊಬ್ಬ ಸಾಮಾನ್ಯನಂತೆ ತೋರಿಸಿ ಸಾಮಾನ್ಯ ಜನಗಳಿಗೆ ಒಂದು ರೀತಿಯಾಗಿರತಕ್ಕಂತಹ ಗೊಂದಲ, ಇದೇನಪ್ಪ ಭಗವಂತ ಹೀಗೆ ಅಂತ ಗೊಂದಲದ ಸ್ಥಿತಿ. ಮತ್ತೆ ಅಸುರರಂತಹ ದೈತ್ಯರಿಗೆ ಅಯ್ಯೋ ರಾಮನಿಗೆ ದುಃಖವೇ ಬಿಡಿ, ಅವನಿಗೆ ಹೆಂಡತಿಯನ್ನು ಕಳೆದುಕೊಂಡು ಎಷ್ಟೆಲ್ಲ ಒದ್ದಾಡಿದ್ದಾನೆ, ಅವನಿಗಿಂತ ನಾವೇ ಬೆಟರು ಅಂತ ಅವರಿಗೆ ಆತರ ಭಾವನೆ ಬರುವಂತೆ ಮಾಡಿದರೆ, ಸಾತ್ವಿಕರಾದಂತಹ ಸಜ್ಜನರಿಗೆ ಭಗವಂತ ಕೇವಲ ಅವನು ವಿಡಂಬನೆ ಮಾಡ್ತಾ ಇದ್ದಾನೆ, ಇದೆಲ್ಲ ಅವನಿಗೆ ಇಲ್ಲವೇ ಇಲ್ಲ ಅಂತ ಆ ತರಹ ಮೂರು ವರ್ಗದ ಜನಗಳಿಗೆ ಅವನಿಗೆ ಆ ಬೇರೆ ಬೇರೆ ರೀತಿಯ ಭಾವನೆಯನ್ನುಂಟು ಮಾಡೋದಕ್ಕೋಸ್ಕರ ಅಲ್ಲಿ ಭಗವಂತ ಹಾಗೆ ನಡೆದುಕೊಂಡಿದ್ದಾನೆ. ಅದರಂತೆ ಇಲ್ಲಿ ಕೃಷ್ಣಾವತಾರದ ಸಂದರ್ಭದಲ್ಲಿ ಯಶೋದೆ ಆ ಕೃಷ್ಣನ ಆ ಅದ್ಭುತವಾದ ವಿಶ್ವರೂಪವನ್ನ ನೋಡುವ ಮೂಲಕ ಅವಳು ಅದ್ಭುತವಾದ ಆನಂದವನ್ನು ಅನುಭವಿಸ್ತಾ ಇದ್ದಾಳೆ. ನೋಡಿ, ಇಡೀ ಮುಂದೆ ಕೃಷ್ಣ, ಅರ್ಜುನ, ಅನಂತರದಲ್ಲಿ ಅಕ್ರೂರ ಮತ್ತೆ ವಿದರ್ಭ ದೇಶದ ರಾಜ ಅವರೆಲ್ಲರಿಗೂ ಕೂಡ ವಿಶ್ವರೂಪವನ್ನು ತೋರಿಸಿದ. ಆದರೆ ಅವರೆಲ್ಲರಿಗಿಂತ ಮುಂಚೆ ಮೊಟ್ಟ ಮೊದಲು ತನ್ನ ತಾಯಿಗೆ ವಿಶ್ವರೂಪವನ್ನು ತೋರಿಸಿ ಇಡೀ ಜಗತ್ತಿನಲ್ಲಿ ವಿಶ್ವರೂಪವನ್ನು ನೋಡಿದ ಮೊಟ್ಟ ಮೊದಲ ಮಹಿಳೆ ಯಾರು ಅಂದ್ರೆ ಅದು ಯಶೋದೆ ಅಂತ ಅವಳಿಗೆ ಕೀರ್ತಿ ಕೊಡಬೇಕು ಅಂತ ಆ ದೇವರಿಗೆ ಆಸೆ ಇತ್ತಂತೆ. ಅದರಿಂದ ಅವಳಿಗೇನೆ ತನ್ನ ಮೊಟ್ಟ ಮೊದಲ ವಿಶ್ವರೂಪವನ್ನ ಅಲ್ಲಿ ಶ್ರೀಕೃಷ್ಣ ಪರಮಾತ್ಮ ತೋರಿಸಿದ್ದಾನೆ. ಆದ್ರಿಂದಲೇ ರುಕ್ಮಿಣೀಶ ವಿಜಯ ಹೇಳ್ತಾ ಇದೆ, ಶ್ರೀಕೃಷ್ಣ ಪರಮಾತ್ಮ ಅವನಿಗೆ ಹಸಿವೆ ಇಲ್ಲ, ಅವನು ದೇವರು ಅಂತ ನೀವೇ ಹೇಳ್ತೀರಾ, ಮತ್ತೆ ಅದೇ ಕೃಷ್ಣ ಯಶೋದೆಯ ಹಾಲನ್ನು ಕುಡಿದ ಅಂತ ಹೇಳ್ತಾ ಇದ್ದೀರಾ. ಇದು ಹೇಗೆ ಒಂದಕ್ಕೊಂದು ವೈರುಧ್ಯ ಇದು? ದೇವರೇ ಆದ್ರೆ ಅವನಿಗೆ ಹಾಲೇ ಹಾಕಬೇಕು, ಹಸಿವೆ ಇಲ್ಲದೆ ಇದ್ರೆ ಅವನು ಹಾಲು ಕುಡಿಬೇಕಾಗಿಲ್ವಲ್ಲ. ಅದಕ್ಕೆ ವಾದಿರಾಜ ಸ್ವಾಮಿಗಳು ಹೇಳ್ತಾ ಇದ್ದಾರೆ, ಹಸಿವೆಯಿಂದ ಬಳಲಿ ಬೆಂಡಾಗಿ ಸಾಮಾನ್ಯ ಮಕ್ಕಳಂತೆ ಕೃಷ್ಣ ತಾಯಿ ಯಶೋದೆಯ ಎದೆ ಹಾಲನ್ನು ಕುಡಿದದ್ದಲ್ಲ, ಅವರಿಗೊಂದು ದೊಡ್ಡ ಸಮಸ್ಯೆ ಆಯಿತು ಕೃಷ್ಣನಿಗೆ. ನಾನು ನನ್ನನ್ನ ಇಷ್ಟೊಂದು ಸೇವೆ ಮಾಡಿ ಮಗನನ್ನಾಗಿ ಪಡೆದಿರತಕ್ಕಂಥ ಯಶೋದೆಗೆ ನಾನು ಜಗತ್ತಿನಲ್ಲಿ ಕೀರ್ತಿಯನ್ನು ಕೊಡಬೇಕಲ್ಲ. ಕೀರ್ತಿ ದೊರಕಬೇಕಾಗಿದ್ರೆ ಪುಣ್ಯದಿಂದಲೇ ಕೀರ್ತಿ ಎಂಬತಕ್ಕಂಥದ್ದು ದೊರಕತ್ತೆ. ಆದರೆ ಯಶೋದೆಯ ಒಡಲ ತುಂಬ, ಅವಳ ಆ ಎದೆ ತುಂಬ ಬರೀ ಹಾಲೇ ತುಂಬಿಬಿಟ್ಟಿದೆ. ಅಲ್ಲಿ ನಾನು ಪುಣ್ಯವನ್ನು ತುಂಬೋಣ ಅಂದ್ರೆ ಅಲ್ಲಿ ಜಾಗವೇ ಇಲ್ಲ. ಸರಿ, ಒಂದು ಕೆಲಸ ಮಾಡಿಬಿಡೋಣ, ಯಶೋದೆಯ ಎದೆ ಒಳಗಡೆ ಇದ್ದಂತಹ ಎಲ್ಲ ಹಾಲನ್ನು ನಾನು ಕುಡಿದು ಬಿಟ್ರೆ ಆವಾಗ ಅಲ್ಲಿರೋ ಹಾಲು ಖಾಲಿ ಆಗತ್ತೆ. ನನ್ನಂತಹ ಸರ್ವೋತ್ತಮನಾದ ದೇವರಿಗೆ ಹಾಲನ್ನು ಉಣಿಸಿದ್ದರಿಂದ ಅವಳ ಪುಣ್ಯವೆಲ್ಲ ಒಳಗಡೆ ತುಂಬಿಬಿಡತ್ತೆ. ಆವಾಗ ಜಗತ್ತಿನಲ್ಲೆಲ್ಲ ಓ ಕೃಷ್ಣನ ತಾಯಿ ಯಶೋದೆ ಎಂತಹ ಪುಣ್ಯವಂತೆ ಅಂತ ಅವಳಿಗೆ ಜಗತ್ತಿನಲ್ಲಿ ಕೀರ್ತಿ ಬರಬೇಕು ಅಂತ ಕೃಷ್ಣ ಹಾಗೆ ಹಾಲನ್ನು ಕುಡಿದ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ.
ಅದರಂತೆ ಆ ಯಶೋದೆಯನ್ನ ಜಗತ್ತಿನಲ್ಲೆಲ್ಲ ತನ್ನ ತಾಯಿಯಿಂದ ಪ್ರಖ್ಯಾತಳನ್ನಾಗಿ ಮಾಡಬೇಕು ಅಂತ ಮೊದಲು ಅವಳಿಗೆ ತನ್ನ ವಿಶ್ವರೂಪವನ್ನ ಅಲ್ಲಿ ಭಗವಂತ ತೋರಿಸಿಬಿಟ್ಟಿದ್ದಾನೆ. ಯಾಕೆಂದರೆ ಭಗವಂತನಿಗೆ ಇಡೀ ಕೃಷ್ಣಾವತಾರದಲ್ಲಿ ಕೃಷ್ಣನ ಉದ್ದೇಶ ಅಂದ್ರೆ ಹೆಣ್ಣು ಮಕ್ಕಳ ಕಣ್ಣನ್ನು ಒರೆಸುವ ಮೂಲಕ ಅವರಿಗೆ ಒಳ್ಳೆ ದಿವ್ಯವಾದ ತತ್ವಜ್ಞಾನವನ್ನು ನೀಡಿ ಅವರನ್ನು ಕೂಡ ತನ್ನ ಪುರುಷ ಭಕ್ತರ ಸರಿಸಾಟಿಯಾಗಿ ಅವರು ನಿಲ್ಲುವಂತೆ ಮಾಡುವುದು ಭಗವಂತನ ಮತ್ತೊಂದು ಉದ್ದೇಶವಾಗಿತ್ತು. ಆದ್ರಿಂದಲೇ ಅನೇಕ ಮಂದಿ ನರಕಾಸುರನ ಕಷ್ಟಡಿಯಲ್ಲಿ ಆ ಕನ್ಯೆಯರೆಲ್ಲ ದುಃಖದಿಂದ ಒದ್ದಾಡ್ತಾ ಇದ್ದಾಗ ಅವರೆಲ್ಲರನ್ನು ಕೂಡ ಬಿಡುಗಡೆಗೊಳಿಸಿ ನೀವು ನಿಮ್ಮ ಮನೆಗೆ ಹೋಗಿ ಅಂತ ಕೃಷ್ಣ ಹೇಳಿದರು. ಅವರಂತ ಇದ್ದಾರೆ, ಇದುವರೆಗೂ ನಾವು ಜೈಲಿನಲ್ಲಿ ಇದ್ದಿದ್ದೇ ಚೆನ್ನಾಗಿರ್ತಾ ಇತ್ತು, ನಾವಿನ ಮನೆಗೆ ಹೋದರೆ ನಮ್ಮನ್ನು ಯಾವ ನಮ್ಮ ತಂದೆ ತಾಯಿಗಳು ಸೇರಿಸ್ಕೊಳ್ಳೋದಿಲ್ಲ, ನೀವೆಲ್ಲ ಮಾನಗೆಟ್ಟವರು, ನಮ್ಮನ್ನ ನೀವು ಸೇರಬೇಡಿ ಅಂತ ನಮ್ಮನ್ನ ಮನೆಯಿಂದ ಹೊರಗೆ ಹಾಕಿಬಿಡ್ತಾರೆ ಕೃಷ್ಣ, ಆದ್ರಿಂದ ನಮ್ಮನ್ನ ನೀನೇ ರಕ್ಷಣೆ ಮಾಡಬೇಕು. ಕೃಷ್ಣ ಸರಿ, ಏನ್ ಮಾಡ್ಬೇಕು? ಅದಕ್ಕೆ ನಮ್ಮನ್ನು ಯಾರೂ ಮದುವೆ ಆಗೋದಿಲ್ಲ, ಮುಂದೆ ಬರೋದಿಲ್ಲ, ಅದಕ್ಕೆ ನೀನೇ ನಮ್ಮನ್ನು ಮದುವೆ ಮಾಡ್ಕೊಳ್ಬೇಕು. ಕೃಷ್ಣ ಹಾಗೆ ಆಗಲಿ ಅಂತ ಆ ಎಲ್ಲ ಕನ್ಯೆಯರಿಗೆ ಆ ಹೊಸ ಬಾಳನ್ನು ಕೊಡೋದಕ್ಕೋಸ್ಕರ ಶ್ರೀಕೃಷ್ಣ ಪರಮಾತ್ಮ ಅವರಿಗೆ ಮಾಂಗಲ್ಯ ಭಾಗ್ಯವನ್ನು ಕರುಣಿಸಿದ. ಅದೇ ತರಹ ಆ ಹೆಣ್ಣು ಮಕ್ಕಳ ಮೇಲೆ ವಿಶೇಷವಾದ ಆ ಒಂದು ಕಾಳಜಿ, ಕಾರುಣ್ಯ ಆ ಭಗವಂತನಿಗಿದೆ. ಆದ್ರಿಂದಲೇ ಒಮ್ಮೆ ನಾರದ ಮಹರ್ಷಿಗಳು ಕೃಷ್ಣನನ್ನು ಕೇಳುತ್ತಾರೆ, ಸ್ವಾಮಿ ನಮಗೆ ಯಾವಾಗ ಮೋಕ್ಷ ಕೊಡ್ತೀಯಾ? ನೀನು ಬರೀ ಗೋಪಿಕಾಸ್ತ್ರೀಯರ ಆ ಒಂದು ಹಾಲು ಮೊಸರುಗಳನ್ನು ಉಂಡು ಅವರನ್ನೇ ಅನುಗ್ರಹ ಮಾಡ್ತಾ ಇರುವಂತೆ ಕಾಣ್ತಾ ಇದೆಯಲ್ಲ ಅಂತ. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ನಿಮ್ಮ ಭಕ್ತಿಗಿಂತ ಆ ಗೋಪಿಕಾಸ್ತ್ರೀಯರ ಆ ಭಕ್ತಿಯ ಹಿನ್ನೆಲೆಯಲ್ಲಿ ಬಂದ ಆ ಹಾಲು ಮೊಸರುಗಳೇ ನನಗೆ ಬಹಳ ಇಷ್ಟ. ಅವರು ನನಗೆ ಕೊಟ್ಟ ಹಾಲು ಮೊಸರುಗಳಂತೆ ಅವರಿಗೆ ಶುದ್ಧವಾದ ಶ್ವೇತದ್ವೀಪದಲ್ಲೇ ಅವರಿಗೆ ನಾನು ಸ್ಥಾನವನ್ನು ಕೊಡ್ತೇನೆ ಅಂತ ಆ ಗೋಪಿಕಾಸ್ತ್ರೀಯರು ಪಡೆಯುವ ಆ ಮುಕ್ತಿ ಮಂದಿರದ ಬಗ್ಗೆ ಕೃಷ್ಣ ಆ ನಾರದರ ಹತ್ರ ಹೇಳ್ತಾ ಇದ್ದಾನೆ. ಹೀಗೆ ಆ ಮಹಿಳೆಯರನ್ನ ಉದ್ಧರಿಸುವ ವಿಶೇಷವಾದಂತಹ ಉದ್ದೇಶವನ್ನ ಆ ಶ್ರೀಕೃಷ್ಣ ಪರಮಾತ್ಮ ಪಡೆದಿದ್ದರಿಂದ ಸಾಂಡಂ ಮಹಾಭೂತ ಮನೋಭಿಮಾನ ಮಹತ್ಕೃಪ್ಪಿ ಆವೃತಂ ಅಬ್ಜಜಾಧಿವಿಹಿ ಅಂತ ಆ ಏನನ್ನು ಕಂಡಿದ್ದಾಳೆ ಯಶೋದೆ ಆ ಭಗವಂತನ ಪುಟ್ಟ ಬಾಯಿಯಲ್ಲೇ ಆ ಎಲ್ಲ ಆ ಲೋಕಗಳು, ಎಲ್ಲ ಆ ಲೋಕದ ದಿಕ್ಪಾಲಕರುಗಳು, ಅನಂತರದಲ್ಲಿ ಪುಟ್ಟದಾಗಿರತಕ್ಕಂತಹ ಆ ಗೋಕುಲ, ಅಲ್ಲಿ ಅನೇಕ ಹಸುಗಳ ಮಧ್ಯದಲ್ಲಿ ತನ್ನನ್ನು ತಾನು ಕಾಣ್ತಾ ಇದ್ದಾಳೆ, ಜೊತೆಗೆ ಕೃಷ್ಣನನ್ನು ಕೂಡ ಕಾಣ್ತಾ ಇದ್ದಾಳೆ. ಹೀಗೆ ತನ್ನ ಒಳಗಡೆ ತಾನೇ ಇದ್ದು ಭಗವಂತ ಅದನ್ನು ತೋರಿಸ್ತಾ ಇದ್ದಾನೆ. ಇದು ಭಗವಂತನ ಅದ್ಭುತವಾದ ಅದು ವ್ಯಾಪಾರ. ಅದನ್ನು ಕಂಡು ಆ ಯಶೋದೆ ಬಹಳ ಗಾಬರಿಗೊಂಡು ಇದು ನಿಜವಾಗಲೂ ಕೂಡ ಅತ್ಯಂತ ಭೀತಳಾಗಿ ಕಣ್ಣುಗಳನ್ನು ಮುಚ್ಕೊಂಡ್ಬಿಡ್ತಾ ಇದ್ದಾಳೆ. ನಾವೆಲ್ಲ ಎಲ್ಲಿ ಕಣ್ಣು ಮುಚ್ಚಬೇಕು, ಎಲ್ಲಿ ತೆಗೆಯಬೇಕು ಅನ್ನುವುದೇ ಗೊತ್ತಾಗದೆ ಮುಚ್ಚಬೇಕಾದ ಸ್ಥಳದಲ್ಲಿ ಮುಚ್ಚದೆ, ತೆಗೆಯಬೇಕಾದಲ್ಲಿ ಕಣ್ಣು ಮುಚ್ಚಿ ಅದರಿಂದ ಅನೇಕ ಹಾನಿಗಳು ನಾವು ಒಳಗಾಗ್ತಾ ಇರ್ತೇವೆ. ಶ್ರೀನಿವಾಸ ದೇವರ ಸನ್ನಿಧಿಯಲ್ಲಿ ಅಥವಾ ಇಲ್ಲೇ ಕೃಷ್ಣನ ಸನ್ನಿಧಾನದಲ್ಲಿ ನಮಗೆ ಕೃಷ್ಣನನ್ನು ದರ್ಶನ ಮಾಡಬೇಕು ಅಂತ ಬಂದ್ರೆ ಆ ಕೃಷ್ಣನ ನೋಡೋಷ್ಟೊತ್ತಿಗೆ ಕಣ್ಣು ಮುಚ್ಚಿಕೊಂಡು ಕೆನ್ನೆ ತಟ್ಕೊಳ್ತಾ ಇರ್ತೇವೆ. ಆದರೆ ಕೃಷ್ಣನ ಎದುರುಗಡೆ ನಿಂತು ಅವನ ಸುಂದರವಾದ ರೂಪವನ್ನು ನಮ್ಮ ಕಣ್ಣುಗಳು ತುಂಬಾ ನಾವು ತುಂಬಿಕೊಳ್ಳಬೇಕು. ಅನಂತರ ಮನೆಗೆ ಬಂದು ನಾವು ಧ್ಯಾನ ಮಾಡುವಾಗ ಆ ಕಣ್ಣು ಮುಚ್ಚಿ ಆ ಒಳಗಡೆ ನಾವು ಕಂಡ ರೂಪವನ್ನು ಒಳಗಡೆ ನಾವು ಕಾಣಬೇಕಂತ. ಆದರೆ ನಾವು ದೇವರನ್ನು ಕಾಣುವಾಗಲೇ ಕಣ್ಣು ಮುಚ್ಚುತ್ತಾ ಇರ್ತೇವೆ, ಜಪ ಮಾಡುವಾಗ ಕಣ್ಣು ತೆಗೆದು ನಾವು ಜಪ ಮಾಡ್ತಾ ಇರ್ತೇವೆ. ಕಣ್ಣು ತೆಗೆದು ನಾವು ಜಪ ಮಾಡಿದರೆ ಎಂತಹ ಅನರ್ಥವಾಗುತ್ತೆ ಎಂಬುದನ್ನ ನಮಗೆಲ್ಲ ತೋರಿಸಿಕೊಟ್ಟಂತಹ ದೊಡ್ಡ ಮಹರ್ಷಿ ಎಂದರೆ ಅದು ಸೌಭರಿ ಮಹರ್ಷಿ. ಅವನು ಹೊರಗಡೆ ನೆಲದ ಮೇಲೆ ಕುಳಿತು ತಪಸ್ಸನ್ನು ಮಾಡಿಬಿಟ್ರೆ ಅದರಿಂದ ಯಾರಾದರೂ ತೊಂದರೆಯನ್ನು ಮಾಡ್ತಾರೆ, ನನ್ನ ಧ್ಯಾನಕ್ಕೆ ಆ ತೊಂದರೆಗಳು ಉಂಟಾಗತ್ತೆ ಅಂತ ನೀರಿನ ಒಳಗಡೆ ಜಲಸ್ತಂಭ ವಿದ್ಯೆಯ ಮೂಲಕವಾಗಿ ಅವನು ಕಣ್ಣು ಮುಚ್ಚಿಕೊಂಡು ಧ್ಯಾನ ಮಾಡ್ತಾ ಕೂತಿದ್ದ. ಆವಾಗ ಒಮ್ಮೆ ಕಣ್ಣು ತೆರೆದ ಆ ಮೀನಿನ ಜೋಡಿ ವಿಹಾರ ಮಾಡ್ತಾ ಇದ್ದದ್ದನ್ನು ನೋಡಿತು. ಆವಾಗ ಆ ಕ್ಷಣ ಅವನ ಮನಸ್ಸಿಗೆ ವಿಕಾರ ಉಂಟಾಯಿತು. ಅಯ್ಯೋ, ಈ ಮೀನುಗಳೇ ಇಷ್ಟು ಚೆನ್ನಾಗಿ ಆನಂದವಾಗಿ ವಿಹಾರ ಮಾಡ್ತಾ ಇವೆ, ನಾನು ಆ ಥರ ವಿಹರಿಸ್ತಿಲ್ವಲ್ಲ ಅಂತ ತಕ್ಷಣದಲ್ಲೇ ಎದ್ದು ಅವನು ಒಂದು ಕನ್ಯೆಯನ್ನು ಮದುವೆ ಮಾಡಿಕೊಳ್ಬೇಕು ಅಂತ ಹೋಗಿ ಅದು ಕೊನೆಗೆ 50 ಕನ್ಯೆಗಳು ಅವನಿಗೆ ಗಂಟು ಬಿದ್ದು ಅದರಿಂದ 5,000 ಆ ಮಕ್ಕಳನ್ನು ಪಡೆದು ಎಷ್ಟೋ ಜನ್ಮಗಳನ್ನ ಅದರಿಂದ ಪಡೆದು ಬಿಟ್ಟ. ಕೊನೆಗೆ ಅವನು ಎಲ್ಲ ಜನಗಳಿಗೆ ಒಂದು ಸಂದೇಶ ನೀಡಿದ್ದಂತೆ, ನೋಡಿ ನೀವೆಲ್ಲ ಧ್ಯಾನ ಮಾಡಬೇಕಾದ್ರೆ ದಯವಿಟ್ಟು ನನ್ನ ಮಾತನ್ನು ಜ್ಞಾಪಕ ಇಟ್ಕೊಳ್ಳಿ, ನೀವು ಯಾವತ್ತೂ ಕಣ್ಣು ತೆಗೆದು ಧ್ಯಾನ ಮಾಡಬೇಡಿ, ಕಣ್ಣು ಮುಚ್ಚಿ ಧ್ಯಾನ ಮಾಡಿ. ಯಾಕೆಂದ್ರೆ ಕಣ್ಣು ತೆಗೆದರೆ ಒಂದು ಕ್ಷಣ ತೆರೆದಿದ್ದಕ್ಕೆ ನನ್ನ ಕತೆ ಹೀಗಾಗಿ ಹೋಯ್ತು. ಇನ್ನು ಸದಾ ಕಣ್ಣು ತೆರೆದೇ ನೋಡಬಾರದು ನೋಡ್ತಾ ನೀವು ಕುಳಿತು ಬಿಟ್ರೆ ಆವಾಗ ನಿಮಗೆ ಧ್ಯಾನ ಸರಿಯಾಗೋದಿಲ್ಲ. ಅದಕ್ಕೆ ಕಣ್ಣು ಮುಚ್ಚಿ ಧ್ಯಾನ ಮಾಡಿ ಅಂತ ಅಲ್ಲಿ ಸೌಭರಿ ಋಷಿಗಳು ಹೇಳಿದ್ದಾರೆ. ಆದರೆ ಕಣ್ಣು ಮುಚ್ಚೋದು ಎಲ್ಲರಿಗೂ ಸರಿಯಲ್ಲ. ಕೆಲವರಿಗೆಲ್ಲ ಕಣ್ಣು ಮುಚ್ಚೋದು ಯಾತಕ್ಕೆ ಅಂದ್ರೆ ನಿದ್ದೆ ಮಾಡಕ್ಕೇನೆ ಕಣ್ಣು ಮುಚ್ಚೋದು ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಅವರಿಗೆ ಧ್ಯಾನ ಮಾಡುವಾಗ ಕಣ್ಣು ಮುಚ್ಚಿ ಅಂದ್ರೆ ಅಲ್ಲೇ ಕಣ್ಣು ಕೂರ್ಲಿಕ್ಕೆ ಶುರುವಾಗಿ ನಿದ್ದೆ ಬಂದ್ಬಿಡ್ತಾ ಇರುತ್ತೆ. ಅಂಥವರು ದಯವಿಟ್ಟು ಕಣ್ಣು ಮುಚ್ಚಬೇಕಾಗಿಲ್ಲ, ಅವರ ಕಣ್ಣು ತೆಗೆದೇ ಧ್ಯಾನ ಮಾಡಿದ್ರು ಕೂಡ ಸಾಕು. ಒಟ್ಟಿನಲ್ಲಿ ನಮಗೆ ಭಗವಂತನ ಆ ಮನಸ್ಸಿನಲ್ಲಿ ಕಾಣಬೇಕಾದ್ರೆ, ಅವನ ಬಗ್ಗೆ ನಮ್ಮ ಮನಸ್ಸು ನೆಲೆಗೊಳ್ಳಬೇಕಾದ್ರೆ ಅದಕ್ಕೆ ನಾವು ಮಾಡಬೇಕಾದಂತಹ ಉಪಾಯ ಅಂದ್ರೆ
ನಮಗೆ ಕಣ್ಣನ್ನು ಮುಚ್ಚಿದಾಗ ಅದು ಒಳಗಣ್ಣು ತೆರೆಯುತ್ತೆ. ಅಲ್ಲಿ ಭಗವಂತನನ್ನ ಕಂಡ ಆ ಸಂಸ್ಕಾರದಿಂದ ಆ ರೂಪ ನಮ್ಮ ಒಳಗಣ್ಣಿನಲ್ಲಿ ಕಾಣೋದಕ್ಕೆ ಶುರುವಾಗುತ್ತೆ. ಅದರಿಂದ ನಮ್ಮ ಧ್ಯಾನ ಅದು ಭಗವಂತನ ಪಾದದ ಆ ಚಿಂತನೆ ನಡೆಯೋದಕ್ಕೆ ಅಲ್ಲಿ ಸಾಧ್ಯವಾಗುತ್ತೆ ಎಂಬುದಾಗಿ ಆ ರೀತಿಯಾಗಿ ತಿಳಿಸಿದ್ದಾರೆ. ಹೀಗೆ ಭಗವಂತನ ಕೃಷ್ಣನ ಆ ಮೊಟ್ಟ ಮೊದಲ ವಿಶ್ವರೂಪವನ್ನು ನೋಡಿದ ಪರಮ ಸಾಧ್ವಿ ಪರಮ ಪುಣ್ಯವತಿಯಾಗಿರತಕ್ಕಂತಹ ಯಶೋದೆಯ ಮಹಿಮೆಯನ್ನು ಕೂಡ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಹೀಗೆ ಈ 12ನೇ ಅಧ್ಯಾಯದ ಮಹಾಭಾರತದ ತಾತ್ಪರ್ಯ ಬಹಳಷ್ಟು ವಿಚಾರಗಳನ್ನು ಒಳಗೊಂಡಿದೆ. ಅದರಲ್ಲಿ ಈ ಅಧ್ಯಾಯದ ಕೊನೆಯಲ್ಲಿ ಬರತಕ್ಕಂತಹ ಕೆಲವು ವಿಚಾರಗಳನ್ನು ಹೇಳಿ ನಾಳೆಯ ದಿನವೇ ಕೃಷ್ಣನ ಸನ್ನಿಧಾನದಲ್ಲಿ ಮುಖ್ಯ ಪ್ರಾಣದೇವರ ಸನ್ನಿಧಾನದಲ್ಲಿ ಪರ್ಯಾಯ ಪೀಠಾಧೀಶ್ವರರಾದ ಪರಮ ಪೂಜ್ಯ ಶ್ರೀಪಾದಂಗಳವರ ಅನುಗ್ರಹ ಮತ್ತು ಆದೇಶದ ಮೇರೆಗೆ ಈ ನಡೀತಾ ಇರತಕ್ಕಂತಹ ಈ ಜ್ಞಾನ ಯಜ್ಞದ ಒಂದು ಸಣ್ಣ ಅಲ್ಪ ಜ್ಞಾನ ಕುಸುಮವನ್ನ ಆ ಮಹಾನುಭಾವರ ಮೂಲಕ ಕೃಷ್ಣನ ಪಾದಕ್ಕೆ ಅರ್ಪಣೆ ಮಾಡಬೇಕು ಅಂತ ನಾನು ಬಂದಿದ್ದೇನೆ. ಆ ಒಂದು ಕುಸುಮದ ಸಮರ್ಪಣೆ ನಾಳೆ ದಿನ ಕೃಷ್ಣನ ಸನ್ನಿಧಾನಕ್ಕೆ ನಡೀತಾ ಇದೆ. ಇವತ್ತಿನ ಉಪನ್ಯಾಸ ಮುಕ್ತಾಯವಾಗ್ತಾ ಇದೆ. ಶ್ರೀಕೃಷ್ಣಾರ್ಪಣಮಸ್ತು. ಕೃಷ್ಣಾವತಾರದ ಸಂದರ್ಭದಲ್ಲಿ ಯಾವ ಯಾವ ದೇವತೆಗಳು ಯಾರಾಗಿ ಅವತಾರವನ್ನು ಮಾಡಿದ್ದರೋ, ಮತ್ತೆ ದುಷ್ಟರು ಹೇಗೆ ಅವತಾರ ಮಾಡಿದ್ದರೋ, ಮತ್ತೆ ಕೃಷ್ಣ ತಾಯಿಯಾದಂಥ ಯಶೋದೆಗೆ ಅನುಗ್ರಹವನ್ನು ಮಾಡೋದಕ್ಕೋಸ್ಕರವಾಗಿ ಹೇಗೆ ವಿಶ್ವರೂಪವನ್ನು ಪ್ರದರ್ಶನವನ್ನು ಮಾಡಿದ ಎಂಬುದನ್ನು ನಮಗೆ ತುಂಬ ಸುಂದರವಾಗಿ ತಿಳಿಸಿಕೊಟ್ಟಿರುವಂತಹ ಆಚಾರ್ಯರಿಗೆ ಮಠದ ಪರವಾಗಿ ಅನಂತ ಸಾಷ್ಟಾಂಗಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಹಾಗೆ ಶ್ರೋತೃಂದಕ್ಕೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಈ ಪ್ರವಚನ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಶ್ರೀಕೃಷ್ಣಾರ್ಪಣಮಸ್ತು.